ಇವಾಗ PDF ನ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಬುಕ್ಕು ಪೆನ್ನು ನೋಟ್ಬುಕ್ಕು ಪೆನ್ನು ಇಟ್ಕೊಂಡ್ಬಿಡಿ. ನಾನು ಹೇಳುವಂತ ಪಾಯಿಂಟ್ಸ್ ನ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಯೋರ್ ವಂಡರ್ಫುಲ್ ವಿಶಸ್. ತುಂಬಾ ಖುಷಿ ಆಯ್ತು. ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಮೋದಿ ಕೇರ್ ಅಂತ ಫೀಲ್ ಆಗ್ತಿದ್ದೀನಿ. ಸೊ ನಾನು ಇವಾಗ ಏನ್ ಸ್ಕಿನ್ ಕೇರ್ ಟ್ರೈನಿಂಗ್ ಹೇಳ್ಕೊಡ್ತೀನಿ ಅದನ್ನ ದಯವಿಟ್ಟು ಪ್ರತಿಯೊಬ್ರು ಬುಕ್ಕು ಪೆನ್ನು ಇಟ್ಕೊಳ್ಳಿ. ನಿಮ್ಗೂ ಕೂಡ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಕನೆಕ್ಟ್ ಆಗ್ಬೋದು. ನಾನು ಕೂಡ ನಮ್ಮ ಮಂಜುಳಾ ಆಂಟಿ, ಸಾರಿಕಾ ಆಂಟಿ, ಶಾರದಾ ಆಂಟಿ ಅವ್ರ ತರ ದೊಡ್ಡ ಲೀಡರ್ಸ್ ನನ್ನ ಟೀಮ್ ಅಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಟೀಮ್ಗೆಲ್ಲಾನು ಟ್ರೈನಿಂಗ್ ಕೊಡ್ತಾ ಇದೀನಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಒನ್ ಕ್ಯಾಟಗರಿ, ಇಟ್ ಶುಡ್ ಬಿ ಆಲ್ ಕ್ಯಾಟಗರೀಸ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ 100% ಪ್ರಾಡಕ್ಟ್ ಯೂಸರ್ ಆಗ್ಬೇಕು ಅಂದ್ರೆ ಫಸ್ಟ್ ಯೂಸ್ ಮಾಡ್ಬೇಕು. ಸ್ಪೆಷಲಿ ಸ್ಕಿನ್ ಕೇರ್ ಅಂತ ಬಂದಾಗ ನೀವು ಫಸ್ಟ್ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು. ನೀವ್ ಮಾಡಿದ ಮೇಲೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ರೆಕಮೆಂಡ್ ಸ್ಟಾರ್ಟ್ ಮಾಡಿ. ನೀವು ಸುಮ್ನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ರಿಟೇಲ್ ಮಾಡ್ಬೇಕು ಅನ್ನೋದಕ್ಕೆ ಪ್ರಾಡಕ್ಟ್ಸ್ ನ ಯಾರಿಗೂ ಸುಮ್ನೆ ಹೇಳ್ಬಿಡ್ಬೇಡಿ. ನೀವ್ ಯೂಸ್ ಮಾಡಿದಾಗ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ. ಸೊ ಫಸ್ಟ್ ಎಲ್ರು ಹೇಳೋ ತರ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ವೆರಿ ಹ್ಯಾಪಿ ಟು ಬಿ ಸ್ಟಾರ್ಟಿಂಗ್ ಮೈ ಸ್ಕಿನ್ ಕೇರ್ ಟ್ರೈನಿಂಗ್ ಇನ್ ದಿಸ್ ಅಮೇಸಿಂಗ್ ಬಿಗ್ ಫೋರಮ್ ಅಂಡ್ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು ಮಂಜುನಾಥ್ ಸರ್, ತುಂಬಾ ಖುಷಿ ಆಗ್ತಿದೆ. ಇಟ್ಸ್ ಲೈಕ್ ಅ ಮೈಲ್ ಸ್ಟೋನ್ ಇನ್ ಮೈ ಜರ್ನಿ ಅಂತ ಹೇಳ್ಬೋದು. ವಂಡರ್ಫುಲ್ ಆಪರ್ಚುನಿಟಿ ಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ 800 ಪೀಪಲ್. ಓ ಮೈ ಗಾಡ್, ದಟ್ಸ್ ರಿಯಲಿ ರಿಯಲಿ ಬಿಗ್. ಅಂಡ್ ನಿಮ್ಮ ಪ್ರತಿಯೊಬ್ಬರ ಬ್ಲೆಸ್ಸಿಂಗ್ಸ್ ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಕಿನ್ ಕೇರ್ ಟ್ರೈನಿಂಗ್ ಬೇಸಿಕ್ ಹೇಳ್ತೀನಿ. ಎಲ್ಲಾ ಸೆಷನ್ಸ್ ಅಲ್ಲೂ ಸ್ಕಿನ್ ಕೇರ್ ಆಲ್ರೆಡಿ ಮಾಡಿದ್ದಾರೆ, ಬಟ್ ನಾನು ಕೆಲವೊಂದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಸ್ಕಿನ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ನಮ್ಮ ಬಾಡಿಲಿ ಅದೇ ದೊಡ್ಡದಾಗಿರುವಂತ ಒಂದು ಆರ್ಗನ್ ಅಂತ ಹೇಳ್ಬೋದು. ನಮ್ಮ ಬಾಡಿಗೆ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗಿ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡುತ್ತೆ. ಮತ್ತೆ ನಮ್ಗೆ ಒಂದು ಫಿಲ್ಟರ್ ತರ ಇರುತ್ತೆ. ನಮ್ಮ ಸ್ಕಿನ್ ನಮ್ಗೆ ಫಿಲ್ಟರ್ ತರ ಇರುತ್ತೆ ಅಂತ ಹೇಳ್ಬೋದು. ಹೆಲ್ದಿ ಸ್ಕಿನ್, ಇದು ನಿಮ್ಮ ಸೈನ್ಸ್ ಆಫ್ ಏಜಿಂಗ್ ಏನಿರುತ್ತೆ, ಬೇಗ ವಯಸ್ಸಾಗೋದು ಏನಿರುತ್ತೆ. ಸೊ ಹೆಲ್ದಿ ಸ್ಕಿನ್ ಇಸ್ ಬೆಟರ್ ಟು ಫೈಟ್ ಸೈನ್ಸ್ ಆಫ್ ಏಜಿಂಗ್ ಅಂತ ಹೇಳ್ತೀವಿ. ಬೇಗ ಹೀಲ್ ಆಗುತ್ತೆ. ಮತ್ತೆ ನಿಮ್ಗೆ ಯಾವುದೇ ತರ ಪೊಟೆನ್ಶಿಯಲ್ ಡಿಸೀಸಸ್ ಏನಿರುತ್ತೆ. ಸ್ಕ್ರೀನ್ ಲ್ಯಾಂಡ್ಸ್ಕೇಪ್ ಮೋಡ್ ಸರ್, ನೀವೇ ಲ್ಯಾಂಡ್ಸ್ಕೇಪ್ ಮೋಡ್ ಅಲ್ಲಿ ಹಾಕ್ಬಹುದು. ಬರ್ತಾ ಇದೆ, ಲ್ಯಾಂಡ್ಸ್ಕೇಪ್ ಅಲ್ಲಿ ಬರ್ತಾ ಇದೆ. ಎಸ್ ಸರ್, ಎಸ್, ಪರ್ಫೆಕ್ಟ್ ಆಗಿದೆ ಇವಾಗ. ಓಕೆ ಸರ್. ಸೊ ಸ್ಕಿನ್ ಕೇರ್, ಸ್ಕಿನ್ ಕೇರ್ ನಾವು ಪ್ರತಿದಿನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅನ್ಹೆಲ್ದಿ ಸ್ಕಿನ್ ಇರೋದಕ್ಕಿಂತ ಹೆಲ್ದಿ ಸ್ಕಿನ್ ಕಡೆಗೆ ಫೋಕಸ್ ಮಾಡೋಣ. ನಾವು ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ಹೇಗೆ ಇದನ್ನೆಲ್ಲ ಸೈನ್ಸ್ ಆಫ್ ಏಜಿಂಗ್ ಇರ್ಬೋದು, ಡಿಸೀಸಸ್ ಇರ್ಬೋದು, ಹೇಗೆ ಅದನ್ನ ಅನ್ಬಿಟ್ಟು ತಡೆಯೋದು ಅಂತ ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ತುಂಬಾ ಪ್ರಾಕ್ಟೀಸಸ್ ಇರುತ್ತೆ. ಆದ್ರೆ ಇದು ನಿಮ್ಮ ಸ್ಕಿನ್ ಮತ್ತೆ ಅಪಿಯರೆನ್ಸ್ ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ನೀವು ನ್ಯೂಟ್ರಿಷನ್ ಮತ್ತೆ ಅದೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ನೀವು ನ್ಯೂಟ್ರಿಷನ್ ಇನ್ಕ್ಲೂಡ್ ಮಾಡ್ಬೇಕು. ಸನ್ನಲ್ಲಿ ಇರೋದನ್ನ ಎಕ್ಸೆಸಿವ್ ಸನ್ ಎಕ್ಸ್ಪೋಜರ್ ನ ಅವಾಯ್ಡ್ ಮಾಡ್ಬೇಕು. ಪ್ರತಿಯೊಂದು ಪ್ರಾಡಕ್ಟ್ಸ್ ನ ಚೆನ್ನಾಗಿ ನೀವು ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ಸ್ಕಿನ್ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಸ್ಕಿನ್ ಟೈಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಈ ಒಂದು ಟ್ರೈನಿಂಗ್ ಇಂದ ತಿಳ್ಕೊಂಡಿದ್ದೀರಾ 100%. ಸುಮಾರು ದಿವಸದಿಂದ ನಡೀತಾನೆ ಇದೆ ಸ್ಕಿನ್ ಕೇರ್ ಟ್ರೈನಿಂಗು. ನಿಮ್ ಸ್ಕಿನ್ ಟೈಪ್ ಯಾವ್ದು ಅನ್ನೋದನ್ನ ನೀವು ತಿಳ್ಕೊಂಡಿರ್ತೀರಾ. ಸೊ ನಿಮ್ಗೆ ಡ್ರೈ ಇರ್ಬೋದು, ಆಯಿಲಿ ಇರ್ಬೋದು, ಸೆನ್ಸಿಟಿವ್ ಇರ್ಬೋದು. ಆದ್ರೆ ನಿಮ್ಗೆ ಅದು ಗೊತ್ತಿರಲ್ಲ. ಬಟ್ ಅದ್ ಯಾವ್ದಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ಟ್ರೈನಿಂಗ್ ಬಂದಾಗ್ಲೇ ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನೀವೇನೇ ಪ್ರಾಡಕ್ಟ್ ಯೂಸ್ ಮಾಡಿ, ಕಾಸ್ಮೆಟಿಕ್ಸ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ನಿಮ್ ಸ್ಕಿನ್ ಟೈಪ್ ತಿಳ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಹಾಗೆ ನೀವು ಇಂಟರ್ನೆಟ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡುವಂತ ಪ್ರತಿ ಒಂದು ಏನಿದೆ ಹೋಮ್ ರೆಮಿಡಿ ಇದೆ, ಅದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ನಮಗ್ ಗೊತ್ತಿರೋದಿಲ್ಲ. ಸೊ ಡ್ರೈನೆಸ್ ಇರ್ಬೋದು, ಅದರ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಆಕ್ನಿ ಇರ್ಬೋದು, ಇದೆಲ್ಲವೂ ನಿಮ್ಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವ್ ನೋಡೋ ಪ್ರತಿಯೊಂದು ಟ್ರೈ ಮಾಡ್ಬೇಕು ಅನ್ನೋದೇನಿಲ್ಲ. ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಅನ್ನೋದು ನೀವು ಇಟ್ಕೊಂಡ್ರೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಡೈಲಿ ಸ್ಕಿನ್ ಕೇರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ ಕೇರ್ ಯಾವುದೇ ಟೈಪ್ ಇರ್ಲಿ, ಅದಕ್ಕೆ ಓವರ್ ಆಲ್ ಸ್ಕಿನ್ ನ ನೀವು ಮೇಂಟೈನ್ ಮಾಡ್ಲೇಬೇಕು. ಹೆಲ್ತ್ ಮತ್ತೆ ಏನು ಸ್ಪೆಸಿಫಿಕ್ ಕನ್ಸರ್ನ್ಸ್ ಲೈಕ್ ಆಕ್ನಿ, ಸ್ಕಾರಿಂಗ್, ಡಾರ್ಕ್ ಸ್ಪಾಟ್ಸ್, ಇದೇನೇ ಇದ್ರೂ ಡೈಲಿ ಸ್ಕಿನ್ ಕೇರ್ ರೂಟೀನು ಅದು ಬೇಕಾಗತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಇದು ನೀವು ಎಲ್ಲಾ ಟ್ರೈನಿಂಗ್ ಅಲ್ಲೂ ನೋಡಿದೀರಾ. ದೇರ್ ಆರ್ 3 layers ಆಫ್ ಸ್ಕಿನ್ ಅಂತ: ಎಪಿಡರ್ಮಿಸ್, ಡರ್ಮಿಸ್, ಹೈಪೋಡರ್ಮಿಸ್. ಸೊ ಈ 3 ಲೇಯರ್ ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾನು ಇದನ್ನ ಏನು ತುಂಬಾ ಆಳವಾಗಿ ಏನು ಹೇಳಕ್ ಹೋಗಲ್ಲ, ಮೇಲ್ಮೇಲೆ ಹೇಳ್ತೀನಿ. ಎಪಿಡರ್ಮಿಸ್ ಬಂದು ಔಟರ್ ಲೇಯರ್ ಇರುತ್ತೆ, ಡರ್ಮಿಸ್ ಬಂದು ಫಸ್ಟ್ ಲೇಯರ್ ನ ಕೆಳಗಡೆ ಇರುತ್ತೆ, ಹೈಪೋಡರ್ಮಿಸ್ ಬಂದು ಡೀಪರ್, ಅದು 3ನೇ ಲೇಯರ್ ಅಂತ ಹೇಳ್ಬೋದು. ಸೊ ಈ 3 ಲೇಯರ್ ನ ನಾವ್ ಯಾವಾಗ ಕರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡ್ಕೋತೀವಿ, ಅವಾಗ ನಮ್ಗೆ ಒಳ್ಳೆ ಸ್ಕಿನ್ ಸಿಗುತ್ತೆ ಅಂತಾನು ಹೇಳ್ಬೋದು.
ಇವಾಗ ನಮ್ಗೆ ಬರೀ ಸ್ಕಿನ್ ಕೇರ್ ಏನಾ, ಬೇರೆ ಏನು ಇಲ್ವಾ? ಎಸ್, ಎಲ್ಲಾ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ನೀವು ಕಲ್ತಿರೋ ಹಾಗೆ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಕಿನ್. ಸೊ ನಾವು ಪ್ರಾಡಕ್ಟ್ಸ್ ಒಂದೇ ಕೊಟ್ಬಿಟ್ರೆ ಆಗೋದಿಲ್ಲ. ಕರೆಕ್ಟ್ ಆಗಿ ಈ ಒಂದು ಪಾಯಿಂಟ್ ನ ನಾವು ತುಂಬಾನೇ ಅರ್ಥ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೆಲವರು ಪ್ರಾಡಕ್ಟ್ಸ್ ಅನ್ನ ಕೊಟ್ಬಿಡ್ತಾರೆ, ಆದ್ರೆ ಅವ್ರಿಗೆ ಈ ಫ್ಯಾಕ್ಟರ್ಸ್ ಇಂದ ಪ್ರಾಡಕ್ಟ್ ವರ್ಕ್ ಆಗ್ತಾ ಇರಲ್ಲ. ಸೊ ಆಸ್ ಎ ಸ್ಕಿನ್ ಕೇರ್ ಅಡ್ವೈಸರ್ ಫಸ್ಟ್ ನೀವು ಇದೆಲ್ಲಾನು ಬ್ಯಾಕ್ ಗ್ರೌಂಡ್ ಆಗಿ ಓದೋದಿರ್ಬೋದು, ತಿಳ್ಕೊಳ್ಳೋದಿರ್ಬೋದು. ಸುಮ್ನೆ ಕಂಪನಿ ಪ್ರಾಡಕ್ಟ್ ಕೊಡುತ್ತೆ ಅಂತ ಅಲ್ಲ. ಸೊ ಒಂದು ಹ್ಯೂಮನ್ ಬಾಡಿ ಹೇಗೆ ಡಿಸೈನ್ ಆಗಿದೆ, ಬೇಕಾಗಿರುವಂತ ಫ್ಯಾಕ್ಟರ್ಸ್ ಏನಿದೆ ಅದೆಲ್ಲ ನೀವು ನೋಟ್ ಮಾಡ್ಬೇಕು. ಓಝೋನ್ ಲೇಯರು, UV ರೇಸು, ನ್ಯೂಟ್ರಿಷನ್, ಏರ್ ಪೊಲ್ಯೂಷನ್, ಕೆಮಿಕಲ್ ಆಕ್ಸಿಡೆಂಟ್, ಸ್ಮೋಕಿಂಗ್, ಇದೆಲ್ಲಾನು ಆ ಒಬ್ಬ ವ್ಯಕ್ತಿ ಮಾಡ್ತಾ ಇದಾರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಬೇಕು. ಸೊ ಈ ಎಫೆಕ್ಟಿವ್ ಫ್ಯಾಕ್ಟರ್ಸ್ ಎಲ್ಲಾನು ನೀವು ನೋಡ್ಕೊಳ್ತಾ ಹೋಗ್ಬೇಕು. ಈಗ ಏನಾಗುತ್ತೆ, ಅವರು ಸ್ಕಿನ್ ಕೇರ್ ಮಾಡ್ತಾ ಇರಲ್ಲ, ಆದ್ರೆ ಎಲ್ಲಾ ಫ್ಯಾಕ್ಟರ್ಸ್ ಅವ್ರಿಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ಅದರಿಂದಾನೇ ಡಲ್, ಡ್ರೈ, ಫೈನ್ ಲೈನ್ಸ್, ಪಿಗ್ಮೆಂಟೇಶನ್, ಆಕ್ನಿ, ವ್ರಿಂಕಲ್ಸ್, ರೆಡ್ನೆಸ್ ಇಂಥದ್ದೆಲ್ಲಾನು ನಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಯಾವ ತರ ಈ ಒಂದು ಏನ್ ಹೇಳ್ತೀರಾ ಆ ಒಂದು ಸ್ಕಿನ್ ಕಂಡೀಷನ್ ಯಾರ್ಯಾರಿಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಮೇನ್ ಏನು ಅಂತಂದ್ರೆ ಸ್ಕಿನ್ ಕೇರ್ಗೂ ಮುಂಚೆ ನಾವು ನೋಡ್ಬೇಕಾಗಿರೋದು ನಮ್ಮ ಜೀನ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಡಯಟ್ ಇರ್ಬೋದು. ನನ್ಗೆ ಏನಕ್ಕೆ ಈ ತರ ಆಗ್ತಾ ಇದೆ, ನನ್ ಫ್ಯಾಮಿಲಿ ಈ ತರ ಇದೆಯಾ, ಅಥವಾ ನನ್ನ ಲೈಫ್ ಸ್ಟೈಲ್ ಅಂದ್ರೆ ಸಾಮಾನ್ಯ ಏನು ಅಂತಂದ್ರೆ ನಾನು ಎಷ್ಟು ನೀರ್ ಕುಡಿತೀನಿ, ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಮಲ್ಕೊಂತೀನಿ, ಎಷ್ಟು ಅವರ್ಸ್ ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ಅವರ್ಸ್ ಸಣ್ಣಲ್ಲಿದ್ದೀನಿ, ಏನ್ ಫುಡ್ ತಿಂತಾ ಇದ್ದೀನಿ, ಇದೆಲ್ಲವೂ ಕೂಡ ನಿಮ್ಗೆ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಡಯಟ್ ಅಂತೂ ಬಹಳ ಇಂಪಾರ್ಟೆಂಟ್. ಒಂದ್ ಕಡೆ ಸ್ಕಿನ್ ಕೇರ್ ಮಾಡ್ತಾ ಇರ್ತೀರಾ, ಒಂದ್ ಕಡೆ ಜಂಕ್ ಫುಡ್ ತಿಂತಾ ಇರ್ತೀರಾ, ಮತ್ತೆ ಪ್ರಾಡಕ್ಟ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಈ ಫ್ಯಾಕ್ಟರ್ಸ್ ನ ನೀವು ಯಾರಿಗೆ ಮುಂಚೆ ಪ್ರಾಡಕ್ಟ್ ಕೊಡ್ತೀರಾ ಅಂದ್ರೆ ಇದನ್ನ ವೆಲ್ ವರ್ಸ್ಡ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಈ ತರದೆಲ್ಲ ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ನನ್ಗೆ ಯಾವುದೇ ಕಸ್ಟಮರ್ ಬಂದ್ರು, ಯಾವುದೇ ಕ್ಲೈಂಟ್ ಬಂದ್ರು, ನಾನು ಅವ್ರ ಫೋನ್ ನಂಬರ್ ತಗೊಂಡು ಮಾತಾಡ್ತಾ ಇದ್ದೆ. ಫುಲ್ಲು ಈ ತರ ಕನ್ಸಲ್ಟೇಷನ್ ಮಾಡಾದ್ಮೇಲೆ ನಾನು ಅವರಿಗೆ ಪ್ರಾಡಕ್ಟ್ ನ ಕೂಡ ಹೇಳ್ತಾ ಇದ್ದೆ ಅಂತ ಹೇಳ್ಬೋದು. ಸೊ ಡಯಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಹೇಗೆ ನಮ್ಮ ಸ್ಕಿನ್ ಟೈಪ್ ನ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ಸುಮಾರು ಜನ ನಮ್ಮ ಮೋದಿ ಕೇರ್ ಲೀಡರ್ಸು ಹೇಳಿದ್ದಾರೆ. ಬಟ್ ಸ್ಟಿಲ್ ನಾನು ಒಂದ್ ಸ್ವಲ್ಪ ಹೇಳ್ತೀನಿ. ಇದು ಇಂಪಾರ್ಟೆಂಟ್, ನೀವ್ ಚೆಕ್ ಮಾಡ್ಕೊಳ್ಳಿ. ಸೊ ಫುಲ್ ಫೇಸ್ ಡ್ರೈ ಇದೆ, ಔಟ್ ಆಗಿದೆ ಅಂದ್ರೆ ಅದು ಡ್ರೈ ಸ್ಕಿನ್ ಇರುತ್ತೆ. ನಾರ್ಮಲ್ ಸ್ಕಿನ್ ಆಯಿಲಿನೂ ಒಂದ್ಸಲ ಆ ಕಡೆ ಡ್ರೈಯೂ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ಬೋದು. ಆಯಿಲಿ ಸ್ಕಿನ್ಗೆ T ಝೋನ್ ಅಂತ ಕರಿತೀವಿ. ಸೊ ಫೋರ್ ಹೆಡ್, ನೋಸು, ಚಿನ್ನು, ಜಸ್ಟ್ ಇದು ಮತ್ತೆ ಬ್ರಷ್ ಅಪ್ ಆದಂಗೆ ಅನ್ಸುತ್ತೆ ಅಷ್ಟೇ ನಿಮ್ಗೆ ನಾನು ಹೇಳೋ ನಾಲೆಜ್. ಮತ್ತೆ ಚೀಕ್ಸ್ ಏರಿಯಾ ಬಂದ್ಬಿಟ್ಟು C ಝೋನ್ ಆಗುತ್ತೆ. ಆಯಿಲಿ T ಝೋನ್ ಬಂದ್ಬಿಟ್ಟು ನಮ್ಗೆ ಹಣೆ, ಮೂಗು, ಚಿನ್ನು, ಇದಿಷ್ಟು ನಮ್ಗೆ ಆಯಿಲಿ ಅನ್ಸುತ್ತೆ. ಇದೆಲ್ಲ ನನ್ಗೆ ಮೋದಿ ಕೇರ್ ಟ್ರೈನಿಂಗ್ ಇಂದಾನೇ ಅರ್ಥ ಆಗಿದ್ದು. ಅವಾಗ ಮಂಜುನಾಥ್ ಸರ್ ನಮ್ಗೆ ಟ್ರೈನಿಂಗ್ಸ್ ಇಟ್ಕೊಳ್ತಾ ಇದ್ರು, ವೀಕೆಂಡ್ಸ್ ಇರ್ಬೋದು. ಆ ಟ್ರೈನಿಂಗ್ಸ್ ನಾವು ಅಟೆಂಡ್ ಮಾಡಿದ್ದಕ್ಕೆ ಇದೆಲ್ಲ ನಮ್ಗೂ ಗೊತ್ತಾಯ್ತು ಅಂತ ಹೇಳ್ಬೋದು. ಕಾಂಬಿನೇಷನ್ ಸ್ಕಿನ್ ಅಲ್ಲಿ ಹೇಗಿರುತ್ತೆ ಅಂದ್ರೆ T ಝೋನ್ ಅಲ್ಲಿ ಮಾತ್ರ ಆಯಿಲಿ ಇರುತ್ತೆ, C ಝೋನ್ ಅಲ್ಲಿ ಅಂದ್ರೆ ಚೀಕ್ಸ್ ಮೇಲೆ ಅಂದ್ರೆ ಸ್ವಲ್ಪ ನಾರ್ಮಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಟೈಪ್ಸ್ ಆಫ್ ಸ್ಕಿನ್. ಸೊ ನಾನು ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ ನನ್ಗೆ ಯಾರು ಹೊಸಬರು ಬರ್ತಾರೆ ಸ್ಕಿನ್ ಕೇರ್ ಟ್ರೈನಿಂಗ್ ಅವ್ರಿಗೆಲ್ಲ ನಾನು ಹೇಳೋದದೇ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ನೀವ್ಗಳು ಚೆಕ್ ಮಾಡ್ಕೊಳ್ಳಿ ನಿಮ್ ಸ್ಕಿನ್ ಯಾವ್ದಿದೆ ಅಂತ. ಮತ್ತೆ ಹಾಗೆ ಒಂದ್ ಟಾಸ್ಕ್ ಕೂಡ ಕೊಡ್ತೀನಿ ಅವರಿಗೆ. ಏನು ಅಂತಂದ್ರೆ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಎದುರುಗಡೆ ಯಾರ್ಯಾರೆಲ್ಲ ನಿಮಗ್ ಕಾಣಿಸ್ತಾರೆ ಅವ್ರ ಸ್ಕಿನ್ ಅಬ್ಸರ್ವ್ ಮಾಡಿ. ಅವ್ರದ್ದು ಫಸ್ಟ್ ನೀವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಯಾವ ಸ್ಕಿನ್ ಟೈಪ್ ಅಂತ. ಯಾಕಂದ್ರೆ ನಿಮ್ಗೊಬ್ರು ಕಸ್ಟಮರ್ ಬರ್ತಾ ಇದಾರೆ ಅಂತ ಅಂದಾಗ ಅವ್ರಿಗೆ ಗೊತ್ತಿರಲ್ಲ ಅವ್ರ ಸ್ಕಿನ್ ಟೈಪ್ ಏನು ಅಂತ. ಹಾಗಾಗಿ ನಾವು ಒಬ್ರು ವಾಟ್ಸ್ಆಪ್ ಅಲ್ಲಿ ನಮಗ್ ಚಾಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನನಗೆ ಈ ತರ ಪ್ರಾಬ್ಲಮ್ ಇದೆ ಸ್ಕಿನ್, ಏನ್ ಮಾಡ್ಬೇಕು ಅಂತ. ಅವಾಗ ಫಸ್ಟ್ ನಾನು ಈ ಇಮೇಜ್ ಕಳ್ಸೋದು, ಈ ಒಂದು ಫೋಟೋ ಕಳಿಸ್ತೀನಿ, ನಿಮ್ ಸ್ಕಿನ್ ಟೈಪ್ ಯಾವ್ದು ಅಂತ ಅವ್ರ ಹತ್ರನೇ ಕೇಳೋದು ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಆಚೆ ನೋಡೋದೊಂದಿರುತ್ತೆ, ಒಳಗಡೆ ಇನ್ನೊಂದಿರುತ್ತೆ, ಅವ್ರಿಗೆ ಗೊತ್ತಿಲ್ದಿರೋದು. ಸೊ ಹಾಗಾಗಿ ಅದೆಲ್ಲ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಕೆಲವೊಂದು ಸ್ಕಿನ್ ಕೇರ್ ಟಿಪ್ಸ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸ್ಕಿನ್ ಟೈಪ್ ಏನು ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಇದರ ಜೊತೆಗೆ ನಾನು ಎಷ್ಟು ನೀರನ್ನ ಕುಡಿತೀನಿ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎಷ್ಟು ನೀರು, 2 ರಿಂದ 3 ಲೀಟರ್ ವಾಟರ್ ಕುಡಿಯೋದಿರ್ಬೋದು. ನೀವು ಕುಡಿತಾ ಇಲ್ಲ ಅಂದ್ರೆ ಅದು ಇಟ್ ವಿಲ್ ಡೆಫಿನೆಟ್ಲಿ ಶೋ ಇನ್ ಯೋರ್ ಸ್ಕಿನ್. ಡ್ರೈ ಸ್ಕಿನ್ ಇರೋರು ತುಂಬಾ ನೀರ್ ಕುಡಿಬೇಕಾಗತ್ತೆ, ಇಲ್ಲಾಂದ್ರೆ ಪ್ರಾಡಕ್ಟ್ಸ್ ವರ್ಕ್ ಆಗ್ತಾ ಹೋಗೋದಿಲ್ಲ. ನಾರ್ಮಲ್, ಕಾಂಬಿನೇಷನ್, ಆಯಿಲಿ, ಎನಿ ಸ್ಕಿನ್ ಟೈಪ್, ವಾಟರ್ ಇಸ್ ದ ಮೇನ್ ಥಿಂಗ್. ಮತ್ತೆ ನಿಮ್ಮ ಸ್ಕಿನ್ ಅನ್ನ ರೆಗ್ಯುಲರ್ ಆಗಿ ಕ್ಲೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. 2 ಸತಿ ನೀವು ಮುಖ ತೊಳಿಲೇಬೇಕು. ಯಾವ್ದ್ರಲ್ಲಿ? ಒಳ್ಳೆ ಕ್ಲೆನ್ಸರ್ ಇಂದ ತೊಳಿಬೇಕು. ಸೋಪ್ ಅಲ್ಲಿ ತೊಳೆಯೋದು 100% ನಾಟ್ ರೆಕಮೆಂಡೆಡ್. ಏನಕ್ಕೆ ಅಂತಂದ್ರೆ ಸೋಪ್ ಅಲ್ಲಿ ನೀವು ತೊಳೆದಾಗ ಏನಾಗುತ್ತೆ, ಅದರಲ್ಲಿ pH ಬ್ಯಾಲೆನ್ಸ್ ತುಂಬಾ ಹೈ ಇರುತ್ತೆ. ಅವಾಗ ನಮ್ ಸ್ಕಿನ್ ಡ್ರೈ ಆಗ್ಬಿಡುತ್ತೆ. ಆ ನ್ಯಾಚುರಲ್ ಏನಿರುತ್ತೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ನ್ಯಾಚುರಲ್ ಆಯಿಲ್ಸ್ ಇರ್ಬೋದು, ಅದೆಲ್ಲಾನು ಹೋಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಲೈಫ್ ಬಾಯ್ ಇರ್ಬೋದು, ಸಂತೂರ್ ಇರ್ಬೋದು, ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಬಾಡಿಗೆ
ಬಾಡಿಗೂ ಸ್ಕಿನ್ಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಇರುತ್ತೆ ಅಂತ ಹೇಳ್ಬೋದು, ಟೆಕ್ಸ್ಚರ್. ಹಾಗಾಗಿ ದಯವಿಟ್ಟು ಇವತ್ತು ನೀವೇನಾದ್ರೂ ಸೋಪ್ ಮಾಡ್ತಾ ಇದ್ದೀರಾ ಅಂದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡಿ. ನಮ್ಮ ಮೋದಿ ಕೇರ್ ಅಲ್ಲಿ ಸೂಪರ್ ಆಗಿರುವಂತ ಕ್ಲೆನ್ಸರ್ಸ್ ಇದೆ, ಅದನ್ನ ನೀವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಮುಖಕ್ಕೆ ಮಾತ್ರ ಸೋಪು 100% ಅವಾಯ್ಡ್ ಮಾಡ್ಬೇಕು. ಮತ್ತೆ ಸುಮ್ನೆ ಕೆಲವರು ನಮ್ಮಲ್ಲಿ ಕೆಲವರು ಗಂಡಸರು ಇರ್ಬಹುದು, ನಂಗೆ ಗೊತ್ತಿಲ್ಲ, ಸೋಪ್ ಹಾಕೊಂಡು ಚೆನ್ನಾಗಿ ಉಜ್ಬಿಡ್ತಾರೆ, ನೀರ್ ಹಾಕೊಂಡು ಚೆನ್ನಾಗಿ ತಿಕ್ಬಿಡ್ತಾರೆ, ಅಂದ್ರೆ ಚರ್ಮ ಬಂದ್ಬಿಡ್ಬೇಕು ಆ ತರ ತಿಕ್ತಾರೆ ಕೆಲವರು. ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಪ್ಲೀಸ್ ಬಿ ವೆರಿ ಜೆಂಟಲ್ ಟು ಯುವರ್ ಸ್ಕಿನ್ ರಿಗಾರ್ಡ್ಲೆಸ್ ಆಫ್ ಯುವರ್ ಸ್ಕಿನ್ ಟೈಪ್ ಅಂತ ಹೇಳ್ತೀನಿ. ನಿಧಾನಕ್ಕೆ ಅದನ್ನ ಎಂಜಾಯ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನೀವು ಮಾಡುವಂತ ಫೇಸ್ ವಾಶ್ ಗಳಿರ್ಬೋದು, ನೀವು ಫೇಸ್ ಏನೇ ಮಾಡಿ, ಅದು ನೀವು ಫೇಸ್ ವಾಶ್ ಮಾಡಿದಾಗ, ಸ್ಕಿನ್ ಕೇರ್ ಮತ್ತೆ ಮೇಕಪ್ ಮಾಡಿದಾಗ ಪ್ರೆಸೆನ್ಸ್ ಅಲ್ಲಿ ಇರ್ತೀರಾ. ಏಕೆಂದ್ರೆ ಅಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ನೀವು ತುಂಬಾ ಹೊತ್ತು ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು ಅಂತಂದ್ರೆ ಕಾಸ್ಮೆಟಿಕ್ಸ್ ಅಥವಾ ಸ್ಕಿನ್ ಕೇರ್ ಮೇಲೆ ಫೋಕಸ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಸೊ ಕೀಪ್ ಯುವರ್ ಸ್ಕಿನ್ ಮಾಯ್ಸ್ಟ್ ಆಲ್ ದ ಟೈಮ್. ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನಿಮ್ಮ ತ್ವಚೆ ಮೇಲೆ ಇರ್ಲೇಬೇಕು, ಇಲ್ಲ ಅಂತಂದ್ರೆ ಬೇಗ ನಿಮ್ಗೆ ವಯಸ್ಸಾಗುತ್ತೆ ಅಂತಾನು ಹೇಳ್ಬೋದು, ಏಜಿಂಗು ಆಗುತ್ತೆ ಅಂತ ಹೇಳ್ಬೋದು. ಸೊ ಅವಾಯ್ಡ್ ದ ಯೂಸ್ ಆಫ್ ಸೋಪ್ ಆನ್ ಯುವರ್ ಫೇಸ್. ಮತ್ತೆ ಸನ್ಸ್ಕ್ರೀನ್ ವೆರಿ 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 ಇಂಪಾರ್ಟೆಂಟ್. ಅದ್ರಲ್ಲೂ ನಮ್ಮ ಮೋದಿ ಕೇರ್ ಅಲ್ಲಿ ಇರುವಂತಹ ಸನ್ಸ್ಕ್ರೀನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮನ್ನ ನೀವು UV ರೇಸ್ ಇಂದ ಪ್ರೊಟೆಕ್ಟ್ ಮಾಡ್ಕೊಬೇಕಂದ್ರೆ ಒಂದು ಸನ್ಸ್ಕ್ರೀನ್ ಬಹಳ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಟ್ರೈನಿಂಗ್ ಅಲ್ಲೂ ಹೇಳ್ತೀನಿ ಏನಂದ್ರೆ, ಒಂದ್ ಮನೆ ಕಟ್ಟಿಸ್ಬಿಡ್ತೀವಿ, ಕಿಟಕಿ ಎಲ್ಲ ಇರುತ್ತೆ, ಆದ್ರೆ ಸ್ಕ್ರೀನೇ ಇರಲ್ಲ ಮನೆಗೆ ಅಂದ್ರೆ ಎಷ್ಟು ಮಾತ್ರಕ್ಕೆ ಸೇಫ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ದು ಅಷ್ಟೇ, ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಪ್ರಾಡಕ್ಟ್ ಕೊಟ್ಬಿಡ್ತೀವಿ, ಸನ್ಸ್ಕ್ರೀನ್ ಕೊಟ್ಟಿಲ್ಲ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಅ ಬಿಟ್ ಆಫ್ ಎಕ್ಸರ್ಸೈಸ್ ಅಂಡ್ ಗುಡ್ ಸ್ಲೀಪ್ ಆರ್ ಎಸೆನ್ಷಿಯಲ್ ಟು. ಇದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಒಳ್ಳೆ ಸ್ಕಿನ್ ಬೇಕು ಅಂದ್ರೆ ಇದರ್ ಆಫ್ ಇಟ್ ನೀವು ಮಾಡ್ಲೇಬೇಕು ಅಂತ ಹೇಳ್ತೀನಿ. ಮತ್ತೆ ಟ್ರೀಟ್ ಸ್ಕಿನ್ ಡೆಲ್ಮಾಸ್ ವಿತ್ ಕೇರ್. ಏನೇ ಸ್ಕಿನ್ ಅಲ್ಲಿ ಕನ್ಫ್ಯೂಷನ್ಸ್ ಇದ್ರು ಕೇರ್ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಸ್ಟ್ರೆಸ್ ಬಹಳ ಇಂಪಾರ್ಟೆಂಟ್. ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ತರ ಸ್ಟ್ರೆಸ್ ಎಲ್ಲ ಇದೆ ಅಂದ್ರೆ ಆಬ್ವಿಯಸ್ಲಿ ಫಸ್ಟ್ ನಮ್ಮ ಬಾಡಿ ಏನೇ ಎಫೆಕ್ಟ್ ಆದ್ರೂ ನಮ್ಮ ಫೇಸ್ ಮೇಲೆ ತೋರಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಟ್ರೈನಿಂಗ್ಸ್ ಅಲ್ಲಿ. ಅದೇ ತರ ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳ್ಬೋದು. ಸೊ ಇದೆಲ್ಲಾನು ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಸ್ಕಿನ್ ಇನ್ನ ಬ್ಯೂಟಿಫುಲ್ ಮಾಡೋದಕ್ಕೆ ನಮ್ಮ ಹತ್ರ ಇರೋದೇ ಸ್ಕಿನ್ ಕೇರ್ ರೇಂಜ್ ಬೈ ಮೋದಿ ಕೇರ್. ಸೊ ಇದೆಲ್ಲ ನೋಡಿದೀರಾ, ನಮ್ದು ಪ್ರೂವನ್ ಟೆಕ್ನಾಲಜಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಬೆಸ್ಟ್ ಫಾರ್ಮ್ಯುಲೇಷನ್, ಅಂಡ್ ನಾನಂತೂ 100% ರೆಕಮೆಂಡ್ ಮಾಡ್ತೀನಿ. ಮುಂದಕ್ಕೆ ಒಂದೊಂದು ರಿವ್ಯೂ ತೋರಿಸ್ತೀನಿ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೆಲ್ಲ ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ನೋಡೋಣ ಏನಕ್ಕೆ ನಾವು ಮೋದಿ ಕೇರ್ದೇ ಯೂಸ್ ಮಾಡ್ಬೇಕು ಅಂದ್ರೆ, ನಮ್ದು ಒಂದು ಡೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಡೆವಲಪ್ ಮಾಡಿದ್ದಾರೆ. ಸೊ ನಮ್ಗೆ ಹೈಯರ್ ಬೆನಿಫಿಟ್ ಸಿಗುತ್ತೆ. ಮತ್ತೆ ನಾವು ಆದಷ್ಟು ಏನೋ ಬ್ಯೂಟಿ ಪಾರ್ಲರ್ಸ್ ಹೋಗೋದು ಕಡಿಮೆ ಆಗುತ್ತೆ, ಏನೋ ಡೈಲಿ ಸ್ಕಿನ್ ಕೇರ್ ನಾವು ಮಾಡ್ತೀವಿ ಅಂತಂದ್ರೆ. ಸೊ ಸ್ಕಿನ್ ಕೇರ್ಗೆ ಅಂತಾನೆ ಒಂದಿರುತ್ತೆ, ಡೈಲಿ ಸ್ಕಿನ್ ಕೇರ್ ಇರುತ್ತೆ, ವೀಕ್ಲಿ ಇರುತ್ತೆ, ಮಂತ್ಲಿ ಇರುತ್ತೆ. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮೊನ್ನೆ ಟ್ರೈನಿಂಗ್ಸ್ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಜಸ್ಟ್ ಶ್ಲೋಕ ಮಾಡ್ಕೊಂಡು ಹೋಗ್ತಾ ಇದ್ರು ಸಾಕು, ನಮ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ಇಂಡಿಯನ್ ರೂಟ್ ಇಂಟರ್ನ್ಯಾಷನಲ್ ಸ್ಕಿನ್ ಕೇರ್, ಇದು ಬೇಸಿಕ್. ಒಳ್ಳೆ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ ನಮ್ಮ ಒಂದು ಪ್ರಾಡಕ್ಟ್ಗೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನೋಡೋಣ ಡೆವಲಪ್ಮೆಂಟ್ ಮತ್ತೆ ಪ್ರೊಡಕ್ಷನ್ ನೋಡೋದಾದ್ರೆ ಫ್ರಾನ್ಸ್ ನೋಡಿದಿರಾ, ಫ್ರಾನ್ಸ್ ಅಲ್ಲಿ ಫಾರ್ಮುಲೇಷನ್ ಆಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲೇ ಇರುವಂತ ಪ್ರಾಡಕ್ಟ್ ನಮ್ದು. ಕ್ವಾಲಿಟಿ ಕಂಟ್ರೋಲ್ ಇರ್ಬೋದು, ಡಿಫ್ರೆನ್ಸಿಯೇಷನ್ ಇರ್ಬೋದು, ಇದೆಲ್ಲವೂ ನಮ್ಗೆ ಆಲ್ರೆಡಿ ರಿಸರ್ಚ್ ಆಗಿರುವಂತದ್ದು. ಇನ್ನೊಂದು ಬೆಸ್ಟ್ ಏನು ಅಂತಂದ್ರೆ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್, ಫಾರ್ಮುಲಾ ಇಂಟಿಗ್ರಿಟಿ, ಸೇಫ್ಟಿ, ರಿಲಯಬಿಲಿಟಿ, ಸಿಂಪ್ಲಿಸಿಟಿ, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸೊ ಎಷ್ಟೊಂದ್ ಜನ ನಮ್ಮ ಪ್ರಾಡಕ್ಟ್ಸ್ ನ ಆಯುರ್ವೇದಿಕ್ ಅಂತ ಹೇಳಿ ಪ್ರಮೋಟ್ ಮಾಡ್ತಾರೆ, ಆದ್ರೆ ನೀವು ಹಿಂದೆ ಇರೋ ಇಂಗ್ರೀಡಿಯೆಂಟ್ಸ್ ನ ನೋಡ್ಬೇಕು. ಇಟ್ಸ್ ಅ ಮಿಕ್ಸ್ಚರ್. ಇದು ಸೈವೇದಿಕ್ ಅಂತ ಹೇಳ್ಬೋದು, ಮಿಕ್ಸ್ಚರ್ ಆಫ್ ನೇಚರ್ ಅಂಡ್ ಸೈನ್ಸ್. ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಪ್ರಮೋಟ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಆರ್ಗ್ಯಾನಿಕ್ ಅಂತಂದ್ರೆ ಕಂಪ್ಲೀಟ್ಲಿ ಆಯುರ್ವೇದಿಕ್ ಅಂಡ್ ನ್ಯಾಚುರಲ್ ಇರುತ್ತೆ, ಆದ್ರೆ ನಮ್ದು ಮಿಕ್ಸ್, ಯಾವುದೇ ತರ ಹಾರ್ಶ್ ಕೆಮಿಕಲ್ಸ್ ಇರೋದಿಲ್ಲ, ಸ್ಕಿನ್ ಫ್ರೆಂಡ್ಲಿ. ನಿಮ್ಗೆಲ್ಲ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಎಷ್ಟೊಂದ್ ಜನ ಕೆಮಿಕಲ್ ಪ್ರಾಡಕ್ಟ್ ಅಂತಾರೆ. ನೀವು ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿದ್ರೆ H2O ಅನ್ನೋದು ಕೂಡ ಒಂದು ಕೆಮಿಕಲ್ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು. ಆದ್ರೆ H2O ಅಂದ್ರೆ ವಾಟರ್, ನಮ್ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಅದು. ಸೊ ಎಲ್ಲ ನಮ್ಗೆ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಸೊ ಈ ತರ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಕಮಿಂಗ್ ಟು ದ ಮೇನ್ ಟಾಪಿಕ್, ವಿಚ್ ಇಸ್ ಸ್ಕಿನ್ ಕನ್ಸಲ್ಟೇಷನ್, ಸ್ಕಿನ್ ಅನಾಲಿಸಿಸ್. ನೀವು ಇದೆಲ್ಲಾನು ನಿಮ್ಗೆ ಬಿಸ್ನೆಸ್ ಟಿಪ್ಸ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಎಲ್ಲಾನು. ಸ್ಕಿನ್ ಅನಾಲಿಸಿಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಬಿಫೋರ್ ಗಿವಿಂಗ್ ಅ ಪ್ರಾಡಕ್ಟ್ ಟು ಯೋರ್ ಕ್ಲೈಂಟ್. ಏನಕ್ಕೆ? ನೀವು ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ಕ್ಲೈಂಟ್ ಹತ್ರ ನೀವು ಡಿಸ್ಕಸ್ ಮಾಡ್ಬೇಕು, ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇದೆ. ಹುಡುಗ ಆದ್ರೂ ಹುಡುಗಿ ಆದ್ರೂ ಅವರ ಕನ್ಸರ್ನ್ ಕೇಳೋದು ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ಇದೇ ಒಂದು ಸ್ಪೆಷಲ್ ಕೀ ಅಂತ ಹೇಳ್ಬೋದು ನಿಮ್ಮ ಬಿಸ್ಗೆ. ವೆನ್ ಯು ಆಕ್ಚುಲಿ ಅನಲೈಸ್ ದ ಕ್ಲೈಂಟ್ ಸ್ಕಿನ್, ಯು ಮೇ ಫೈಂಡ್ ದಟ್ ದ ಕನ್ಸರ್ನ್ ಆಫ್ ಯುವರ್ ಕ್ಲೈಂಟ್ ಡೋಂಟ್ ಮ್ಯಾಚ್. ನೀವೊಂದು ಅನ್ಕೊಂಡಿರ್ತೀರಾ, ಫೋಟೋ ನೋಡಿದಿರಾ, ದಯವಿಟ್ಟು ಕನ್ಸಲ್ಟೇಷನ್ ಮಾಡಕ್ ಹೋಗ್ಬಿಡಿ. ಇದು ಒಂದು ಮೇನ್. ಒಬ್ರು ನನಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ಡ್ರೈ ಸ್ಕಿನ್ ಇದೆ ಅಂತ ಹೇಳಿದ್ರು, ಸ್ಕಿನ್ ಡಾರ್ಕ್ ಆಗಿದೆ ಅಂತ ಹೇಳಿದ್ರು, ಎವ್ರಿ ಟೈಮ್ ಅದು ನಿಮ್ಗೊಂದು ಪ್ರೂಫ್ ತರನು ವರ್ಕೌಟ್ ಆಗುತ್ತೆ. ಐಡೆಂಟಿಫೈ ಮಾಡೋದಕ್ಕೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆವರ್ ರೆಕಮೆಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ವಿತೌಟ್ ಟೇಕಿಂಗ್ ದೇರ್ ಪಿಕ್ಚರ್. ಇದು ಮೇನ್.
ಇಲ್ಲಿ ಒಳ್ಳೆ ಕನ್ಸಲ್ಟೇಷನ್ ಒಂದು ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ನೋಡಿದಾಗ 100% ಕ್ಲೈಂಟ್ ಅಲ್ಲಿ ಏನೇನಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅವ್ರ ಫೇಸ್ ಮೇಲೆ. ಸೊ ಫೋಟೋ ತಗೊಳ್ಳಿ, ಕ್ಲೀನ್ ಆಗಿ ಅನಲೈಸ್ ಮಾಡಿ, ಮತ್ತೆ ಅವ್ರಿಗೆ ಯಾವ ಸ್ಕಿನ್ ಟೈಪ್ ಅಂತ ಹೇಳ್ಬಿಟ್ಟು ನಾವೇ ಅವ್ರಿಗೆ ಫೋಟೋ ಕಳಿಸ್ಬಿಟ್ಟು ಕೇಳ್ಬೇಕು. ಆ 4 ಟೈಪ್ಸ್ ಆಫ್ ಸ್ಕಿನ್ ಟೈಪ್ ಇರುತ್ತಲ್ಲ, ಮೇಡಮ್ ನಿಮ್ ಸ್ಕಿನ್ ಯಾವ್ದು ಈ 4ರಲ್ಲಿ, ಆಯಿಲಿನ, ಡ್ರೈಯಾ, ಕಾಂಬಿನೇಷನ್ ಯಾವ್ದು ಅಂತ ಹೇಳ್ಬಿಟ್ಟು ನೀವೇ ಅದನ್ನ ಕೇಳಿ ಈ ಒಂದು ಕನ್ಸಲ್ಟೇಷನ್ ಮಾಡ್ಬೇಕಾಗತ್ತೆ. ಸೊ ನೀವ್ ಅನ್ಕೊಂಡಿರೋದು ಒಂದಿರತ್ತೆ, ಅವ್ರ ಪ್ರಕಾರನೇ ಒಂದಿರುತ್ತೆ. ಹಾಗಾಗಿ ಪ್ರಾಪರ್ ಕನ್ಸಲ್ಟೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಫೈಂಡ್ ಅ ಪ್ರಾಪರ್ ಬ್ಯಾಲೆನ್ಸ್ ಫಾರ್ ಬೋತ್. ಇದು ಸ್ಕಿನ್ ಕನ್ಸಲ್ಟೇಷನ್. ಇವಾಗ ನಾನ್ ನಿಮ್ಗೆ ಬೇಸಿಕ್ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ಸ್ ಅನ್ನ ನಾನ್ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ಕೆಲವೊಂದು ಪ್ಯಾಕೇಜ್ ಗಳನ್ನ ನಾನಿಲ್ಲಿ ಮಾಡಿದೀನಿ. ಸೊ ನೀವ್ ಆಲ್ರೆಡಿ ಬೇರೆ ಕಡೆ ಏನ್ ಟ್ರೈನಿಂಗ್ ತಗೊಳ್ತೀರಾ ಅದರಿಂದ ಸ್ವಲ್ಪ ಡಿಫರ್ ಆಗ್ಬೋದು. ಬಟ್ ನಾನು ಮೆಜಾರಿಟಿ ನನಗೆ ನಮ್ಮ ಟೀಮ್ ಅಲ್ಲಿ ಹೈಯೆಸ್ಟ್ ರಿಸಲ್ಟ್ ಬಂದಿರುವಂತ ಕೆಲವೊಂದು ಪ್ಯಾಕೇಜಸ್ ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅದರ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಬಟ್ ಆಸ್ ಇಟ್ ಈಸ್ ಅದನ್ನ ನೀವು ಮಾಡೋದು ಕೂಡ ನಾನು 100% ರೆಕಮೆಂಡ್ ಮಾಡಲ್ಲ. ಯಾಕೆಂದ್ರೆ ಮೆಜಾರಿಟಿ ಕ್ಲೈಂಟ್ಸ್ ವರ್ಕ್ ಆಗಿರೋದನ್ನ ನಾನು ಇಲ್ಲಿ ಹಾಕಿದೀನಿ. ಆದ್ರೂ ಕೂಡ ನೀವು ಪ್ರಾಡಕ್ಟ್ ನಾಲೆಜ್ ತಗೊಳ್ಳಿ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತೀನಿ. ನೀವು ಬರ್ಕೊಳ್ಳೋದೇನ್ ಬೇಕಾಗಲ್ಲ, ಸ್ಕ್ರೀನ್ ಶಾಟ್ ಕೂಡ ತಗೊಳ್ಬಹುದು, ಇನ್ನ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಆಕ್ನಿ, ಪಿಂಪಲ್ಸ್, ಶೋಲ್ಡರ್ ಆಕ್ನಿ ಆರ್ ಬ್ಯಾಕ್ನಿ, pigmentation, glowing skin, tan skin, under eye treatment, spot or acne mark, pore treatment, detox treatment and supplements for a better lifestyle and healthy skin. So idishtunu ನಾವು ಫೋಕಸ್ ಮಾಡ್ತೀವಿ ಮೇಜರ್ ಆಗಿ ಸ್ಕಿನ್ ಕೇರ್ ಅಲ್ಲಿ. ಸೊ ಇದಿಷ್ಟು ಏರಿಯಾಸ್ಗೆ ನಾವು ಪ್ರಾಡಕ್ಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ಯಾಕೆಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬೇಸಿಕ್ ಏನು ಅಂತಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಲುಕ್ ಗುಡ್. ಯಂಗ್ಸ್ಟರ್ಸ್ ಅಂತ ಮಾತ್ರ ಅಲ್ಲ, ಕ್ರೇಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಹೋಮ್ ಮೇಕರ್ಸ್ ಇರ್ಬೋದು, 30+ ಆಗಿರೋರ್ಗೆ ಇರ್ಬೋದು, ಅವ್ರಿಗೂ ಒಂದು ಆಸೆ ಇರುತ್ತೆ ಸ್ಕಿನ್ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಆ ಫೇಸ್ ಅಲ್ಲಿ ಏನ್ ಬೇಸಿಕ್ ಆಗಿ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಿ ನಾನಿಲ್ಲಿ ಲಿಸ್ಟ್ ಡೌನ್ ಮಾಡಿದೀನಿ ಅಂತ ಹೇಳ್ಬೋದು. ಸೊ ಇವಾಗ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಆಕ್ನಿ ಬೇಸಿಕ್ ತುಂಬಾ ಜನ ಅಫೆಕ್ಟ್ ಮಾಡುವಂತ ಪ್ರಾಬ್ಲಮ್ ಏನು ಅಂತಂದ್ರೆ ಆಕ್ನಿ. ಎಲ್ಲಾ ಏಜ್ಗೂ ಬರುತ್ತೆ ಇದು ಆಕ್ನಿ. ಅದ್ರದ್ದು ಹೇಗೆ ನಾವು ಐಡೆಂಟಿಫೈ ಮಾಡ್ಬೇಕು ಅಂತ ತೋರಿಸ್ತೀನಿ. ಫಸ್ಟ್ ನಿಮ್ಗೆ ಒಬ್ರು ಕ್ಲೈಂಟ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಅಂದಾಗ ದಯವಿಟ್ಟು ನೋಡಿ, ನಾನು ಇಲ್ಲಿ ಕೇಳ್ಬಿಡ್ತೀನಿ ಅವರಿಗೆ ಪ್ರಶ್ನೆ. ದಯವಿಟ್ಟು ನಿಮ್ಮ ಸ್ಕಿನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಪಿಕ್ಚರ್ ನ ನಮ್ಗೋಸ್ಕರ ಶೇರ್ ಮಾಡಿ ಅಂತ ಮ್ಯಾಂಡೇಟರಿ ರಿಕ್ವೆಸ್ಟ್ ಅಂತಾನೆ ಹೇಳ್ತೀನಿ. ಅವರು ಪಿಕ್ಚರ್ ಕಳ್ಸೋ ತನಕ ನಾನು ಯಾವತ್ತೂ ಮಾಡಿದ್ದು ಇಲ್ಲ, ಏನೋ ಕನ್ಸಲ್ಟೇಷನ್ ಮಾಡೋದು ಇಲ್ಲ. ಅದನ್ನ ನೋಡಾದ್ಮೇಲೆ ಮುಂದಕ್ಕೆ ಹೋಗೋದು. ನೆಕ್ಸ್ಟ್ ಈ ಕ್ವಶನ್ ಕೇಳ್ತೀನಿ, ಹೌ ಸಿವಿಯರ್ ಇಸ್ ಯೋರ್ ಆಕ್ನಿ. ಅವ್ರಿಗೆ ಆಕ್ನಿ ಇದೆ ಅಂದ್ರೆ ಈ ಒಂದು ಫೋಟೋನು ನೀವು ಕಳಿಸ್ಬೋದು. ಈ ತರ ಫೋಟೋಸ್ ನಿಮ್ಗೆ ಗೂಗಲ್ ಅಲ್ಲಿ ಸುಮಾರಾಗಿ ಸಿಗುತ್ತೆ, ನೀವು ಸರ್ಚ್ ಮಾಡ್ಬೋದು. ಸೊ 1st ಗ್ರೇಡ್, 2nd ಗ್ರೇಡ್, 3rd ಗ್ರೇಡ್, 4th ಗ್ರೇಡ್, ಈ ತರ ಎಷ್ಟು ಸಿವಿಯರ್ ಇದೆ ಆಕ್ನಿ ಅನ್ನೋದನ್ನ ಕೇಳ್ತೀನಿ. ಮತ್ತೆ ಅವರ ಸ್ಕಿನ್ ಟೈಪ್ ಏನು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಫೋಟೋನ ನಾನು ಕಸ್ಟಮರ್ ಹತ್ರ ಶೇರ್ ಮಾಡ್ತೀನಿ. ನೋಡಿ ಯಾವ್ದು ಐಡೆಂಟಿಫೈ ಮಾಡಿ ನೀವೇ ಅನ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದರ ಒಂದು ಆಧಾರದ ಮೇಲೆನೆ ನಾನು ಹೇಳೋದು. ಈ ಫೋಟೋ ತೋರಿಸಿದಾಗ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಅವ್ರಿಗೆ ರಿಯಲೈಸ್ ಆಗುತ್ತೆ. ಝೂಮ್ ಮಾಡಿ ನೋಡಿ ಫಸ್ಟ್ ಫೋಟೋ ನಾರ್ಮಲ್, ಎಷ್ಟು ಆಯಿಲಿ ಇದೆ, ಎಷ್ಟು ಕಾಂಬಿನೇಷನ್ ಇದೆ, ಡ್ರೈ ಇದೆ. ಸೊ ಇದನ್ನ ಅವ್ರಿಗೂ ಹೆಲ್ಪ್ ಆಗುತ್ತೆ ನೀವ್ ಈ ತರ ಫೋಟೋಸ್ ನ ಅವ್ರಿಗೆ ಕಳಿಸಿದಾಗ. ಇದು ಒಂದು ಬೇಸಿಕ್ ಟಿಪ್. ಅವರು ನಿಮ್ಗೆ ಫೋಟೋಸ್ ಎಲ್ಲ ಶೇರ್ ಮಾಡಿದ ನಂತರ ಅವ್ರ ಸ್ಕಿನ್ ಟೈಪ್ ಏನು ಅಂತ ಕನ್ಫರ್ಮ್ ಮಾಡಿದ ತಕ್ಷಣ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಮೋದಿಕೇರ್ ಪ್ರಾಡಕ್ಟ್ ಇಂದ 100% ರಿಸಲ್ಟ್ ಬರೋದಿಲ್ಲ ಅನ್ಬಿಟ್ಟು. ನಮ್ಮ ಪ್ರಾಡಕ್ಟ್ಸ್ ಏನೇ ಇದ್ರು 80% ರಿಸಲ್ಟ್ಸ್ ನ ಗ್ಯಾರಂಟಿ ಮಾಡುತ್ತೆ. ಯಾಕೆಂದ್ರೆ ಇನ್ನ 20% ಬಂದು ಆ ಕ್ಲೈಂಟ್ ಬಾಡಿಲಿ ಇರುವಂತ ಪ್ರಾಬ್ಲಮ್ ಇರ್ಬೋದು, ಅವರ ಹೆಲ್ತ್ ಇರ್ಬೋದು, ಅವರ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಇಂಟರ್ನಲ್ ಫ್ಯಾಕ್ಟರ್ ಎಲ್ಲವೂ ಅಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಡು ನಾಟ್ ಪುಟ್ ದ ಬ್ಲೇಮ್ ಓನ್ಲಿ ಆನ್ ಮೋದಿಕೇರ್ ಪ್ರಾಡಕ್ಟ್ಸ್. ಇದನ್ನ ಕಸ್ಟಮರ್ಗೆ ನೀವು ಅಪ್ ಫ್ರಂಟ್ ಹೇಳ್ಬಿಡ್ಬೇಕು. ಯಾಕೆಂದ್ರೆ ಕಸ್ಟಮರ್ ಕಂಪ್ಲೀಟ್ ಆಗಿ ನಿಮ್ಮ ರಿಸಲ್ಟ್ಸ್ ಎಲ್ಲ ನೋಡ್ಬಿಟ್ಟು 100% ರಿಸಲ್ಟ್ ಬರುತ್ತೆ ಅಂತ ಆ ಒಂದು, ಯಾಕೆಂದ್ರೆ ಕಂಪನಿಯಲ್ಲಿ 100% ಸ್ಯಾಟಿಸ್ಫ್ಯಾಕ್ಷನ್ ಏನೋ ಕೊಡ್ತಾ ಇದೆ, ಪ್ರಾಡಕ್ಟ್ ರಿಟರ್ನ್ ಮಾಡುವಂತ ಚಾನ್ಸ್ ಇದೆ. ಆದ್ರೆ ಸುಮಾರು ಜನ ಕ್ಲೈಂಟ್ಸ್ ಅದನ್ನೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಗೇನ್ ಹೈಯೆಸ್ಟ್ ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಅವ್ರು ಅದನ್ನ ಡಿಸ್ಅಡ್ವಾಂಟೇಜ್ ಆಗಿ ತಗೊಳ್ಬಿಡ್ತಾರೆ. ಹಾಗಾಗಿ ನೀವು ಈ ತರ ಕನ್ಸಲ್ಟೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವರು ಪಿಕ್ಚರ್ ಕಳ್ಸಾದ್ಮೇಲೆ ನೀವ್ ಕೇಳ್ಬೇಕು, ನಿಮ್ಗೆ ಈ ತರ ಪಿಂಪಲ್ಸ್ ಬಂದಿದ್ಯಲ್ಲ ಏನ್ ರೀಸನ್ ಇರ್ಬೋದು, ನೀವೇ ಅವರಿಗೆ ಮಿರರಿಂಗ್ ಮಾಡ್ಬೇಕು. ಅವ್ರ ಹತ್ರ ಕ್ವಶನ್ ಕೇಳ್ಬೇಕು, ಅವರಿಂದಾನೇ ಆನ್ಸರ್ ತೆಗಿಸ್ಬೇಕು. ಅವ್ರಿಗೆ ಅವಾಗ ಅರ್ಥ ಆಗತ್ತೆ, ಹೌದು ಐ ಆಮ್ ಹ್ಯಾವಿಂಗ್ ಅ ಬ್ಯಾಡ್ ಲೈಫ್ ಸ್ಟೈಲ್ ಅನ್ನೋದು. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ತರ ಕ್ವಶನ್, ವಾಟ್ ಅಕಾರ್ಡಿಂಗ್ ಟು ಯೂಸ್ ದ ರೀಸನ್ ಫಾರ್ ಯೋರ್ ಆಕ್ನಿ. ಸೊ ಈ ತರ ಇದು ಕೂಡ ನನ್ಗೆ ಗೂಗಲ್ ಅಲ್ಲೇ ಸಿಕ್ಕಿರೋದು. ಸೆಂಟರ್ ಇಮೇಜ್ ನ ನೀವು ಝೂಮ್ ಮಾಡ್ಕೊಂಡು ನೋಡ್ಬೋದು, ಫೇಸ್ ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು. ಸೊ ಫೋರ್ ಹೆಡ್ ಅಲ್ಲಿ ಪಿಂಪಲ್ ಬಂತು ಅಂತಂದ್ರೆ ನೋಡಿ, ಡೈಜೆಸ್ಟಿವ್ ಪ್ರಾಬ್ಲಮ್, ಲಿವರ್ ಇಶ್ಯೂ, ಸ್ಟ್ರೆಸ್, ರೆಗ್ಯುಲರ್ ಸ್ಲೀಪ್. ಎಷ್ಟೊಂದ್ ಜನ ನೀವೇ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆಲ್ಲ ಎಲ್ಲಿ ಪಿಂಪಲ್ ಇದೆ ಅಥವಾ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇದೆ, ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇರೆಗ್ಯುಲರ್ ಸ್ಲೀಪ್, ಪುವರ್ ಡಯಟ್. ಎಕ್ಸಾಂಪಲ್ ನೋಡಿ, ಡೈಜೆಷನ್ ಪ್ರಾಬ್ಲಮ್ ಅಂತ ಇದೆ.
ಫೋರ್ ಮೇಲೆ ಇದೆ ಅಂದ್ರೆ ಇದಿದೆ ಅಂತ ಅರ್ಥ, ಅಥವಾ ಲಿವರ್ ಅಂತ ಇದೆ. ಸೊ ನಮಗೆ ಇಲ್ಲಿ ನಾವು ಅರ್ಥ ಮಾಡ್ಕೊಬಹುದು, ನಮ್ಗೆಲ್ಲಾ ಪ್ರಾಡಕ್ಟ್ ನಾಲೆಜ್ ಇದೆ ಅಂತಂದ್ರೆ ಡೈಜೆಷನ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ಗೆ ನಾವು ಡಿಟಾಕ್ಸ್ ಅನ್ನ ಕೊಡಬಹುದು. ಈ ತರ ನಾವ್ ಅರ್ಥ ಮಾಡ್ಕೊಬೇಕು. ಮತ್ತೆ ಆಮ್ಲ, ಆಲೋವೆರಾ ಎಲ್ಲೆಲ್ಲಿ ನಮ್ಗೆ ಆ ಪ್ರಾಡಕ್ಟ್ ನಾಲೆಜ್ ಇರುತ್ತೆ, ಇಲ್ಲಿ ನ್ಯೂಟ್ರಿಷನ್ ಪ್ರಾಡಕ್ಟ್ ನ ಕೂಡ ನಾವು ಪಿಚಿನ್ ಮಾಡ್ಬೋದು. ಸೊ ಅಲ್ಲಿ ನಾವು ಹೇಳ್ಬಿಡ್ತೀವಿ ಟೆಂಪಲ್ಸ್, ಐಬ್ರೋಸ್ ಈ ತರ ಎಲ್ಲ ಚೆಕ್ ಮಾಡಿ ನೋಡಿ. ಚೀಕ್ಸ್ ಹತ್ರ ಲಂಗ್ಸ್, ಲಿವರ್ ಇಶ್ಯೂ, ಸ್ಟ್ರೆಸ್, ಇದಾದ್ರೆ ಇಂಪ್ಯೂರ್ ಬ್ಲಡ್ ಆದಾಗ ಲಿವರ್ ಇಶ್ಯೂ ಅಂತ ಕರಿತೀವಿ. ಅದಕ್ಕೆ ಡಿಟಾಕ್ಸ್, ಆಮ್ಲ, ಆಲೋವೆರಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಅವ್ರಿಗೆ ಕೇಳ್ತೀನಿ ಏನಕ್ಕೆ ಇದಾಗ್ತಾ ಇದೆ ನೋಡಿ ಅಂತ. ಅಲ್ಲೇ ಅವ್ರಿಗೆ ಕನ್ಫರ್ಮೇಶನ್ ಕೊಡ್ತೀವಿ. ನೋಡಿ ನಿಮ್ಗೆ ಆಲ್ರೆಡಿ ಈ ತರ ಪ್ರಾಬ್ಲಮ್ಸ್ ಇದೆ, ಅದಿರೋದ್ರಿಂದ ನಾನ್ ನಿಮ್ಗೆ ಸ್ಕಿನ್ ಕೇರು ಕೊಡ್ತೀನಿ, ಜೊತೆಗೆ ಕೆಲವೊಂದು ಪ್ಲಾಂಟ್ ಬೇಸ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಯಾವುದು ನಮ್ಮ ಮೋದಿ ಕೇರ್ನ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್, ಅದನ್ನ ಕೂಡ ನಾನ್ ನಿಮ್ಗೆ ಕೊಡ್ತೀನಿ. ನೀವೆರಡು ಕಾಂಬಿನೇಷನ್ ಯೂಸ್ ಮಾಡಿದಾಗ ನಾನು 80% ರಿಸಲ್ಟ್ ನ ಗ್ಯಾರಂಟಿ ಕೊಡ್ತೀನಿ. ಮಿನಿಮಮ್ 90 ಡೇಸ್ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು. ಅದ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಆದ್ರೂ ಪರವಾಗಿಲ್ಲ. ಆ ಪ್ರಾಡಕ್ಟ್ಸ್ ಯು ಶುಡ್ ಲೆಟ್ ದ ಪ್ರಾಡಕ್ಟ್ಸ್ ವರ್ಕ್ ಇಟ್ಸ್ ಮ್ಯಾಜಿಕ್. ಅಲ್ಲಿ ತನಕ ಯು ಡೋಂಟ್ ಆಸ್ಕ್ ಮೀ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡೋಣ, ಜೆನೆಟಿಕ್ಸ್, ಬ್ಯಾಕ್ಟೀರಿಯಾ, ಹಾರ್ಮೋನ್ಸ್, ಲ್ಯಾಕ್ ಆಫ್ ಸ್ಲೀಪ್, ಕಾಸ್ಮೆಟಿಕ್, ಫುಡ್ ಈ ತರ ಎಲ್ಲ ನೀವೇ ರೆಡಿ ಮಾಡ್ಕೊಬಹುದು ಗೂಗಲ್ ಅಲ್ಲಿ. ಹಾಗಾಗಿ ನಾನು ಇದನ್ನ ಮಾಡಿರೋದು. ಸೊ ಈ ತರ ನೀವು ಕ್ವಶನ್ ಕೇಳ್ತೀರಾ. ನೆಕ್ಸ್ಟ್ ನೀವು ಮನ್ಸಲ್ಲಿ ಇಟ್ಕೊಳ್ಬೇಕು, ಪ್ರಾಡಕ್ಟ್ಸ್ ಮಾತ್ರ ವರ್ಕ್ ಆಗಲ್ಲ. ಒಳ್ಳೆ ಸ್ಕಿನ್ ಕೇರ್ ನ ಗೈಡ್ ಮಾಡ್ತೀವಿ, ಜೊತೆಗೆ ಸಪ್ಲಿಮೆಂಟ್ಸ್ ನ ಗೈಡ್ ಮಾಡ್ತೀವಿ. 70 to 80% ರಿಸಲ್ಟ್ಸ್ ನ ಅಶ್ಯೂರ್ ಮಾಡ್ತೀವಿ. ಮಿಕ್ಕಿದ್ದು ನಿಮ್ ಕೈಯಲ್ಲೇ ಇರುತ್ತೆ. ನಿಮ್ಮ ಲೈಫ್ ಸ್ಟೈಲು, ನೀವು ತಗೊಳ್ಳೋ ಫುಡ್ ಇಂದ ವರ್ಕ್ ಆಗುತ್ತೆ. ಸೊ ನಮ್ಮ ಪ್ರಾಡಕ್ಟ್ಸ್ ಮಿನಿಮಮ್ 90 ಡೇಸ್ ಯೂಸ್ ಮಾಡಿ ಅಂತ ಫಸ್ಟ್ ಅಲ್ಲಿ ಇದನ್ನ ಹೇಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಸುಮ್ನೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಮೇಲೆ ಬ್ಲೇಮ್ ಮಾಡ್ಬಿಡ್ತಾರೆ. ಅವ್ರ ಲೈಫ್ ಸ್ಟೈಲು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾನು ನಿಮ್ಗೆ ಬೇಗ ಇದನ್ನ ಹೇಳ್ತಾ ಹೋಗ್ತೀನಿ. ಎಸ್, ಬೇಸಿಕ್ ಆಕ್ನಿ. ಈಗ ಝೂಮ್ ಮಾಡಿ ನೋಡಿ, ಅಲ್ಲಿ ಒಂದು ರಿವ್ಯೂ ಹಾಕಿದೀನಿ. ಇದು ನನ್ನ ಕಸ್ಟಮರ್ 5 ತಿಂಗಳು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅವ್ರಿಗೆ ಬಂದಿರುವಂತ ರಿವ್ಯೂ ಇದು. ಮುಖ ತುಂಬಾ ಜಾಗನೇ ಇರ್ಲಿಲ್ಲ, ಅಷ್ಟು ಮಾರ್ಕ್ಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಆ ತರ ಇತ್ತು ಅವರಿಗೆ. ಸೊ ಇದಕ್ಕೆ ಬೇಸಿಕ್ ಪ್ರಾಡಕ್ಟ್ಸ್ ಏನ್ ಕೊಡಬಹುದು, ಎಲ್ಲಾ ಸ್ಕಿನ್ ಟೈಪ್ಗೂ ಸಾಮಾನ್ಯ ಆಗಿರೋ ತರ ನಾನ್ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಬೇಸಿಕ್ ಏನ್ ಕೊಡ್ಬೋದು ಅಂತಂದ್ರೆ, ಅವ್ರ ಹತ್ರ ದುಡ್ಡು ಕಡಿಮೆ ಇದೆ ಅಂತಂದ್ರೆ ನೀಮ್ ರೋಸ್ಮೇರಿ ಫೇಸ್ ಪ್ಯಾಕ್, ಟೀ ಟ್ರೀ ಆಯಿಲ್ ಅನ್ನ ನೀವು ಸಜೆಸ್ಟ್ ಮಾಡ್ಬೋದು. ಅಥವಾ ಕಸ್ಟಮರ್ ಫುಲ್ ಪ್ಯಾಕೇಜ್ ತಗೊಳ್ಳೋದಕ್ಕೆ ರೆಡಿ ಇದಾರೆ ಅಂದ್ರೆ ನಾನು ಒಂದು ಆಕ್ನಿ ಕಿಟ್ ಅಂತ ಮಾಡಿದೀನಿ. ಇದು ಎಲ್ಲಾ ಸ್ಕಿನ್ ಟೈಪ್ಗೆ ಯೂಸ್ ಆಗುತ್ತೆ. ನಾನು ಏನಕ್ಕೆ ಇಲ್ಲಿ ಮೊರಾಕನ್ ಕ್ಲೆನ್ಸರು ಎಲ್ಲಾ ಸ್ಕಿನ್ ಟೈಪ್ಗೂ ಚೆನ್ನಾಗಿರುತ್ತೆ, ಬಟ್ ಆಯಿಲಿ ಸ್ಕಿನ್ ಇರೋರು ನೀಮ್ ಅಂಡ್ ಗೋಟುಕುಲಾ ಫೇಸ್ ವಾಶ್ ನ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಬಹುದು, ಚೆನ್ನಾಗಿರುತ್ತೆ. 3-in-1 ಟೋನರ್ ಬಹಳ ಇಂಪಾರ್ಟೆಂಟ್. ಫೇರ್ನೆಸ್ ಜೆಲ್. ನನ್ ಪಿಂಪಲ್ಸ್ ಇರೋ ಇದನ್ನ ಸ್ಕ್ರೀನ್ ಶಾಟ್ ತಗೊಬಹುದು ನೀವು. ಸೊ ನನ್ ಪಿಂಪಲ್ಸ್ ಇರೋ ಪ್ರತಿಯೊಬ್ರು ಯಾವ್ದೇ ಸ್ಕಿನ್ ಟೈಪ್ ಇದ್ರು ನಾನು ಜೆಲ್ ಬೇಸ್ ಪ್ರಾಡಕ್ಟ್ಸ್ ನೇ ಕೊಡೋದಕ್ಕೆ ಹೋಗ್ತೀನಿ. ಏನಕ್ಕೆ ಅಂತಂದ್ರೆ ನಾವು ಕ್ರೀಮ್ ಬೇಸ್ ಪ್ರಾಡಕ್ಟ್ಸ್ ಪಿಂಪಲ್ಸ್ ಇರೋರಿಗೆ ಕೊಟ್ಟಾಗ ಆಯಿಲ್ ಸೆಕ್ರೇಷನ್ ಇರ್ಬೋದು, ಜನರೇಷನ್ ಇರ್ಬೋದು, ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಜೆಲ್ ಬೇಸ್ ಪ್ರಾಡಕ್ಟ್ಸ್ ನೇ ಕೊಡ್ತೀವಿ. ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಕಸ್ಟಮರ್ಗೆ ರಿಸಲ್ಟ್ ಬರುತ್ತೆ. ಸ್ಕಿನ್ ನಾರ್ಮಲ್ ಆಗಕ್ ಸ್ಟಾರ್ಟ್ ಆದ್ಮೇಲೆ ನಾವು ಕ್ರೀಮ್ಗೆ ಸ್ವಿಚ್ ಆನ್ ಮಾಡ್ತೀವಿ ಅಂತ ಹೇಳ್ಬೋದು. ನೀಮ್ ರೋಸ್ಮೆರಿ ಪ್ಯಾಕ್, ಎಕ್ಸ್ಕ್ಯೂಸ್ ಮೀ, ನೀಮ್ ರೋಸ್ಮೆರಿ ಫೇಸ್ ಪ್ಯಾಕ್ ಇದು ವಂಡರ್ಫುಲ್ ಬ್ಯೂಟಿಫುಲ್ ಪ್ರಾಡಕ್ಟ್. ಇದರ ಒಂದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನಿಮಗೆ ಗೊತ್ತಿದೆ. ಟೀ ಟ್ರೀ ಆಯಿಲ್ ಇದೇ ಬೆಳಿಗ್ಗೆ ಮತ್ತೆ ರಾತ್ರಿ ಈ ಒಂದು ರುಟೀನ್ ನ ನಾವು ಮಾಡ್ತೀವಿ. ಮಾರ್ನಿಂಗ್ ರುಟೀನ್ ಅಲ್ಲಿ ಕ್ಲೆನ್ಸರು, ಟೋನರು, ಜೆಲ್ ಬರುತ್ತೆ. ನೈಟ್ ರುಟೀನ್ ಅಲ್ಲಿ ಕ್ಲೆನ್ಸಿಂಗು, ಟೋನಿಂಗು, ಜೆಲ್ಲು, ನೀಮ್ ರೋಸ್ಮೆರಿ, ಟೀ ಟ್ರೀ ಆಯಿಲ್ ಇದೆರಡೂನು ನಾವು ಮಾಡ್ಬೇಕಾಗತ್ತೆ. ಎಲ್ಲಿ ತನಕ ಕಸ್ಟಮರ್ಗೆ ಪಿಂಪಲ್ಸ್ ಕಡಿಮೆ ಆಗೋದಿಲ್ಲ ಅಲ್ಲಿ ತನಕ ನಾವು ಸಿರಮ್ ಕೂಡ ಆಡ್ ಮಾಡಲ್ಲ ಸ್ಪಾಟ್ಸ್ಗೆ. ಫಸ್ಟ್ ಪಿಂಪಲ್ಸ್ ಕಡಿಮೆ ಆಗ್ಬೇಕಾಗಿರೋದು. ಸೊ ಅವರಿಗೆ ತುಂಬಾ ಜಾಸ್ತಿ ಆಕ್ನಿ ಇದೆ ಅಂತಂದ್ರೆ ಡಿಟಾಕ್ಸ್ ಟ್ರೀಟ್ಮೆಂಟ್ ನ ನೀವು ಸಜೆಸ್ಟ್ ಮಾಡಬಹುದು. ಇವಾಗ ಕೆಲವರಿಗೆ ಡಿಟಾಕ್ಸ್ ತಗೊಳ್ಳೋದ್ರಿಂದ ತುಂಬಾ ಜಾಸ್ತಿನೂ ಆಗುತ್ತೆ, ಅದು ನಿಮಗ್ ಗೊತ್ತಿರ್ಬೇಕಾಗತ್ತೆ. ಸೊ ಸೇಫರ್ ಸೈಡ್ ಇವಾಗ ನಮ್ಗೆ ಆಲೋವೆರಾ ಕ್ಯಾಪ್ಸಲ್ಸ್ ಬಂದಿದೆ, ಅದು ಕೂಡ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಡಿಟಾಕ್ಸ್ ಅಥವಾ ಆಲೋವೆರಾ ಕೂಡ ಅದ್ರ ಬದಲು ನೀವು ಯೂಸ್ ಮಾಡ್ಬೋದು. ಓಕೆನಾ? ಮತ್ತೆ ಡಿಟಾಕ್ಸ್ ಅದೆಲ್ಲ ಹೇಗ್ ಯೂಸ್ ಮಾಡ್ಬೇಕು ಅಂದ್ರೆ 30 minutes ಬಿಫೋರ್ ಫುಡ್ ವಿತ್ 3 liters ಆಫ್ ವಾಟರ್ ಪರ್ ಡೇ. ಯಾವುದೇ ಸಪ್ಲಿಮೆಂಟ್ಸ್ ಅಲ್ಲಿ ನೀವು ಇದ್ದಾಗ, ವೆನ್ ಯು ಆರ್ ಇನ್ ಸಪ್ಲಿಮೆಂಟ್, ಮೇಕ್ ಶೋರ್ ಯು ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ಇಫ್ ನಾಟ್ ಇಟ್ ವಿಲ್ ನಾಟ್ ವರ್ಕ್. ಹಾಗಾಗಿ ಜಾಸ್ತಿ ನೀರ್ ಕುಡಿಯೋದನ್ನ ಮರಿಬೇಡಿ. ಇದು ಪ್ರಾಡಕ್ಟ್ 5 ತಿಂಗಳು ಯೂಸ್ ಮಾಡಾದ್ಮೇಲೆ ಬಂದಿರುವಂತ ರಿಸಲ್ಟ್. ಸೊ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಮ್ಗೆ ಇದು ಇನ್ನೊಂದು ಕ್ಲೈಂಟ್ ಬಂದ್ಬಿಟ್ಟು ಪಿಗ್ಮೆಂಟೇಶನ್. ನೀವು ನೋಡ್ಬೋದು, ಫೋಟೋ ಝೂಮ್ ಮಾಡಿ ನೋಡಿ ಹೇಗೆ ಪಿಗ್ಮೆಂಟೇಶನ್ ಇದೆ, ಹೇಗೆ ಕಡಿಮೆ ಆಗಿದೆ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಅಂತ ಹೇಳಿ. ಎಕ್ಸ್ಕ್ಯೂಸ್ ಮೀ. ಯಾ, ಸೊ ಇಲ್ಲಿ ನೋಡ್ತೀರಾ ಪಿಗ್ಮೆಂಟೇಶನ್. ಈ ಕಸ್ಟಮರ್ಗೆ ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್, ಕಾಂಬಿನೇಷನ್ ಆಯಿಲಿ ಈ ಸ್ಕಿನ್ಗೆ ಬಹಳ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಬರುತ್ತೆ. ಡ್ರೈ ಸ್ಕಿನ್ಗೂ ಕೂಡ ಬರುತ್ತೆ. ಸೊ ಡ್ರೈ ಸ್ಕಿನ್ ಇರೋರು ಮೊರಾಕನ್ ಕ್ಲೆನ್ಸರ್, ಮೂರ್ ಮಡ್ ಬಾರ್ ಇಟ್ ಹ್ಯಾಸ್ ಮಿಕ್ಸೆಡ್ ರಿವ್ಯೂಸ್. ಸೊ ಯಾರಿಗೆ ಪಿಂಪಲ್ಸ್ ಇರುತ್ತೆ ದಯವಿಟ್ಟು ನೀವು ಮಡ್ ಬಾರ್ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ.
ಪಿಂಪಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಮಡ್ ಬಾರ್ಗೆ ನೀವು ಸ್ವಿಚ್ ಆನ್ ಆಗ್ಬೋದು. ಯಾಕಂದ್ರೆ ಕೆಲವರು ಮಡ್ ಬಾರ್ ಯೂಸ್ ಮಾಡಿದಾಗ ಅವ್ರಿಗೆ ಪಿಂಪಲ್ಸ್ ಜಾಸ್ತಿ ಆಗಿರುವಂತ ಕ್ಲೈಂಟ್ಸ್ ಇಂದ ರಿವ್ಯೂಸ್ ಕೂಡ ಇದೆ. ಹಾಗಾಗಿ ನೀವು ಪಿಂಪಲ್ ಇಲ್ಲ ಅಂದಾಗ ಮಡ್ ಬಾರ್ ನ ದಯವಿಟ್ಟು ಸಜೆಸ್ಟ್ ಮಾಡಿ. ಕ್ಲೆನ್ಸರು ಮಡ್ ಬಾರ್ ವೀಕ್ಲಿ 3 times ಇರಬೇಕು. 3-in-1 ಟೋನರು, ವೈಟ್ನಿಂಗ್ ಕ್ರೀಮು ಮತ್ತೆ ಆಲೋವೆರಾ ಕ್ಯಾಪ್ಸುಲ್ ಅಂತೂ ಪಿಗ್ಮೆಂಟೇಶನ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಈ ಕ್ಯಾಪ್ಸುಲ್ ನ ಕೂಡ ನೀವು ಕೊಡ್ಬೋದು. ಅವ್ರು 2 ಸತಿ ತಗೊಳ್ಳಿ. ಈ ರೇಂಜ್ ಗೆ ನೋಡಿ, ಝೂಮ್ ಮಾಡಿ ನೋಡಿ ಆ ಫೋಟೋನ. ಈ ರೇಂಜ್ ಗೆ ಪಿಗ್ಮೆಂಟೇಶನ್ ಇದೆ ಅಂದ್ರೆ 2 ಸತಿ ಕೊಡಿ. 30 minutes ಬಿಫೋರ್ ಫುಡ್. ಡಿಟಾಕ್ಸ್ ಅಲ್ಲೂ ಕೂಡ ಪಿಗ್ಮೆಂಟೇಶನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ ಏನಿದೆ ಹೈಯೆಸ್ಟ್ ಬೆನಿಫಿಟ್ಸ್ ಕೊಡುತ್ತೆ ಪಿಗ್ಮೆಂಟೇಶನ್ಗೂ ಕೂಡ. ಒಂದು ಫೇಸ್ ಪ್ಯಾಕ್ ತರ ಒಂದು 10 ನಿಮಿಷ ಹಚ್ಬಿಟ್ಟು, ಡೈಲಿ ಫೇಸ್ ಪ್ಯಾಕ್ ತರ 10 ನಿಮಿಷ ಹಚ್ಬಿಟ್ಟು ಅದಾದ್ಮೇಲೆ ತೊಳ್ಕೊಂಡು ವೈಟ್ನಿಂಗ್ ಕ್ರೀಮ್ ಹಚ್ಕೊಳ್ತಾ ಬಂದ್ರೆ ಕಾಂಪ್ಲೆಕ್ಷನ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ನೀವು ಫೋಟೋ ಝೂಮ್ ಮಾಡಿ ನೋಡಿ ಹೇಗಿತ್ತು, ಕಲರು ಹೇಗಾಗಿದೆ ಅಂತ ಹೇಳ್ಬಿಟ್ಟು 100% ನಮ್ಮ ಮೋದಿಕೆ ಪ್ರಾಡಕ್ಟ್ ನ ಒಂದು ಚಮತ್ಕಾರ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಎಕ್ಸಾಂಪಲ್ ನಿಮ್ಗೆ ಡ್ರೈ ಸ್ಕಿನ್ ಇದೆ ಅಂತಂದ್ರೆ ಪಿಗ್ಮೆಂಟೇಶನ್ ಟೈಮ್ ಅಲ್ಲಿ ನೀವು ಫಸ್ಟ್ ವೈಟ್ನಿಂಗ್ ಕ್ರೀಮ್ ಅಲ್ಲಿ ಪಿಗ್ಮೆಂಟೇಶನ್ ಎಲ್ಲಿದೆ ಅಲ್ಲಿ ಮಾತ್ರ ಹಚ್ಚಿ. ನಿಮ್ಗೆ ಡ್ರೈ ಸ್ಕಿನ್ ಇರೋರ್ಗೆ ವೈಟ್ನಿಂಗ್ ಕ್ರೀಮು ಸೂಟ್ ಆಗದೆ ಇರ್ಬೋದು. ಹಾಗಾಗಿ ಎಲ್ಲಿ ನಿಮ್ಗೆ ಪಿಗ್ಮೆಂಟೇಶನ್ ಇದೆ ಎಲ್ಲಾ ಸ್ಕಿನ್ ಟೈಪ್ಗೂ ಪಿಗ್ಮೆಂಟೇಶನ್ಗೆ ಫಸ್ಟ್ ವೈಟ್ನಿಂಗ್ ಕ್ರೀಮೇ ಕೊಡಿ. ಅದಾದ್ಮೇಲೆ ಅವ್ರಿಗೆ ಹೇಳಿ ಒಂದು ವೈಟ್ನಿಂಗ್ ಕ್ರೀಮ್ ಬಾಟಲ್ ನ ಖಾಲಿ ಮಾಡಿ. ಅದಾದ್ಮೇಲೆ ಅದು ಪಿಗ್ಮೆಂಟೇಶನ್ ಕಡಿಮೆ ಆಯ್ತು ಅಂದ್ರೆ ಆಯಿಲಿ ಸ್ಕಿನ್ಗೆ ಜೆಲ್ ಬೇಸ್ ಪ್ರಾಡಕ್ಟ್ ಕೊಡಿ, ಡ್ರೈ ಸ್ಕಿನ್ಗೆ ಪಪಾಯ ಹೈಬಿಸ್ಕಸ್ ಕೊಡಿ, ನಾರ್ಮಲ್ ಸ್ಕಿನ್ಗೆ ವೈಟ್ನಿಂಗ್ ಕ್ರೀಮೇ ಕಂಟಿನ್ಯೂ ಮಾಡ್ಬೋದು. ಆಯಿಲಿ ಸ್ಕಿನ್ಗೆ ವೈಟ್ನಿಂಗ್ ಕ್ರೀಮ್ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಆತರ ನೋಡ್ಕೊಂಡು ನೀವು ಕೊಡ್ಬೋದು ಕಾಂಬಿನೇಷನ್ ಅಲ್ಲಿ. ಸೊ ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೋತಾ ಇದೀರಾ ಅಂತ ಅನ್ಕೊಂಡಿದೀನಿ. ಪಾಯಿಂಟ್ಸ್ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ನೀವ್ ಯಾವ್ದೇ ಇದನ್ನ ಸಜೆಸ್ಟ್ ಮಾಡಕ್ಕೂ ಮುಂಚೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ ಮೇಲೆ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಕಿನ್ ಟ್ಯಾನ್. ಇದು ಕೂಡ ಅಷ್ಟೇ ಮೊರಾಕನ್ ಆರ್ಗನ್ ಆಯಿಲ್ ಕ್ಲೆನ್ಸರು, 3-in-1 ಟೋನರು, ಡಿ ಟ್ಯಾನ್ ಪ್ಯಾಕು 2 times a week, ಅಥವಾ 3 ಮಡ್ ಮಾಸ್ಕ್, 3 ಮಡ್ ಬಾರ್, 3 ಮಡ್ ಮಾಸ್ಕ್ ನಮ್ಮ ಟ್ಯಾನಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈ ಒಂದು ಪ್ಯಾಕೇಜ್ ನ ನೀವು ಮಾಡಿಟ್ಕೊಳ್ಬಹುದು. ಮಾಯಿಶ್ಚರೈಸರ್ ಇದಕ್ಕೆ 30+ ಇರೋರಿಗೆ ರಿಜುನೇಟಿಂಗ್ ಡೇ ಕ್ರೀಮ್ ಹಾಕೊಬಹುದು. ಮತ್ತೆ ನಿಮ್ಗೆ ಇನ್ನ ಹೈಯರ್ ರೇಂಜ್ ರಿಸಲ್ಟ್ ಬರ್ಬೇಕು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅನ್ನೋರು ಅರ್ಬನ್ ಕಲರ್ ವೈಟ್ನಿಂಗ್ ರೇಂಜ್ ಏನಿದೆ ನಮ್ದು ಅದನ್ನ ನೀವು ಕೊಡ್ಬೋದು. ಮಾಯಿಶ್ಚರೈಸರ್ ಆಯಿಲಿ ಸ್ಕಿನ್ ಇರೋರಿಗೆ ಮಾತ್ರ ನೀವು ಲೋಷನ್ ಯೂಸ್ ಮಾಡ್ಬೇಕಾಗತ್ತೆ. ಅದು ಬಿಟ್ರೆ ಡೇ ಕ್ರೀಮ್, ವೈಟ್ನಿಂಗ್ ಕ್ರೀಮ್, ಫೇರ್ನೆಸ್ ಜೆಲ್, ಪಪಾಯ ಹೈಬಿಸ್ಕಸ್ ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಗೊತ್ತಿರುತ್ತೆ, ಅವ್ರಿಗೆ ಇದನ್ನ ನಾವು ಗೈಡ್ ಮಾಡ್ತಾ ಹೋಗ್ಬೋದು. ಸೊ ಇದು ಬಂದ್ಬಿಟ್ಟು ಟ್ಯಾನ್ಗೆ. ಇದೆಲ್ಲ ಸ್ಕ್ರೀನ್ ಶಾಟ್ಸ್ ತಗೊಂಡು ಇಟ್ಕೊಳ್ಬಹುದು ನೀವು. ನೆಕ್ಸ್ಟ್ ಗ್ಲೋ. ನನಗೇನು ಪ್ರಾಬ್ಲಮ್ ಇಲ್ಲ, ಸ್ಕಿನ್ ಶೈನಿಂಗ್ ಬರ್ಬೇಕು, ಹೈಡ್ರೇಷನ್ ಇರ್ಬೇಕು, ಗ್ಲೋ ಇರ್ಬೇಕು ಅಂತ ಕೇಳ್ತಾರೆ. ಮೊರಾಕನ್ ಕ್ಲೆನ್ಸರು, ಟೋನರು, ಅರ್ಬನ್ ಕಲರ್ ಮಾಸ್ಕ್, ಶೀಟ್ ಮಾಸ್ಕ್, ಓಕೆನಾ, ಅದು ತುಂಬಾ ಗ್ಲೋ ಬರುತ್ತೆ. ಸೊ ಶೀಟ್ ಮಾಸ್ಕ್ ನ ಈ ತರ ನೀವು ಪ್ಯಾಕೇಜಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಕಸ್ಟಮರ್ಗೆ ನೀವು ಆರಾಮಾಗಿ ಈ ತರ ಒಂದೊಂದು ಪ್ರಾಡಕ್ಟ್ ರಿಟೇಲ್ ಮಾಡೋದಕ್ಕಿಂತ ಪ್ಯಾಕೇಜ್ ವೈಸ್ 1000-2000 rupeesಗೆ ನಿಮ್ಗೆ ಆರ್ಡರ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಹೌ ದ ಹೋಲ್ ಟೀಮ್ ಇಸ್ ವರ್ಕಿಂಗ್ ಆಕ್ಚುಲಿ ನಮ್ಗೆ. ಹಾಗಾಗಿ ನಮ್ಗೆ ರಿಟೇಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಗ್ಲೋ ಫೇಸ್ ಪ್ಯಾಕು, ಮಾಯಿಶ್ಚರೈಸರ್, ಅಗೇನ್ ಡೇ ವೈಟ್ನಿಂಗ್ ಕ್ರೀಮ್, ಫೇರ್ನೆಸ್ ಜೆಲ್, ಪಪಾಯ ಹೈಬಿಸ್ಕಸ್. ಆತರ ನಿಮ್ಗೆ ಪಪಾಯ ಹೈಬಿಸ್ಕಸ್ ಅಲ್ಲಿ ಬಂದು ವಾಟರ್ ಬೇಸ್ ಕ್ರೀಮ್, ಅದು ಇದು ಯಾವುದೇ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಸ್ಪೆಷಲಿ ಡ್ರೈ ಸ್ಕಿನ್ಗೆ ಪಪಾಯ ಹೈಬಿಸ್ಕಸ್ ಬಂದು ತುಂಬಾ 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 ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಇಲ್ಲಿ ನಾನು ತೋರಿಸ್ತೀನಿ. ಇದು ನಂದೇ ರಿಸಲ್ಟ್ ಅಂತ ಹೇಳ್ಬೋದು. ರೈಟ್ ಸೈಡ್ ಅಲ್ಲಿ ಇರುವಂತ ಫೋಟೋ ಒಂದ್ ಸ್ವಲ್ಪ ಡಾರ್ಕ್ ಇದೆ, ಯಾಕಂದ್ರೆ ಅದು ತುಂಬಾ ಸನ್ಲೈಟ್ ಬಿದ್ದಿರೋ ಕಾರಣ ಆತರ ಇದೆ. ಆದ್ರೆ ನೀವು ಶೈನು ಗ್ಲೋ ದಯವಿಟ್ಟು ಅಲ್ಲಿ ಕಂಪೇರ್ ಮಾಡಿ. ಅದನ್ನ ಝೂಮ್ ಮಾಡಿದಾಗ ನನ್ನ ಸ್ಕಿನ್ ಫುಲ್ಲು ಸ್ಪಾಟ್ಸ್ ಕಾಣುತ್ತೆ. ಸೊ ನನ್ನ ಸ್ಕಿನ್ ಹೇಗೆ ಅಂದ್ರೆ, ನನಗೆ ಇಶ್ಯೂ ಬಂದ್ಬಿಟ್ಟು ಇರೆಗ್ಯುಲರ್ ಪೀರಿಯಡ್ಸ್ ಟೈಮ್ ಇದ್ದಾಗೆಲ್ಲಾನು ನನ್ಗೆ ಪಿಂಪಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮೈ ಸ್ಕಿನ್ ಕೀಪ್ಸ್ ಚೇಂಜಿಂಗ್. ತುಂಬಾ ಬ್ರೈಟ್ ಆಗಿ ಕಾಣುತ್ತೆ, ಇದು ಕಾಣುತ್ತೆ, ಬಟ್ ಆಕ್ನಿಲ್ ಅಂತೂ ತುಂಬಾ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು ಈ ಒಂದು ಪ್ರಾಡಕ್ಟ್ಸ್ ಇಂದ. ಸೊ ಇದು ಸ್ಪಾಟ್ ಟ್ರೀಟ್ಮೆಂಟ್ ಅಂತ ನಾವು ನೋಡೋದಾದ್ರೆ ಕ್ಲೆನ್ಸರು, ಟೋನರು, ಒಂದು ನಮ್ಮ ಅರ್ಬನ್ ಕಲರ್ ಆಂಟಿ ಸ್ಪಾಟ್ ಟ್ರೀಟ್ಮೆಂಟ್ ಏನಿದೆ, ಅದು ಆಂಟಿ ಸ್ಪಾಟ್ ಸಿರಮ್ ಏನಿದೆ, ಅದು ನೀಮ್ ರೋಸ್ಮೆರಿ ಪ್ಯಾಕ್ ಫಾರ್ 20 minutes ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಎವ್ರಿ ಡೇ ಫೇಸ್ ಪ್ಯಾಕ್ ತರ ಹಚ್ಕೊಳ್ಳಿ ನೀವು. 20 minutes ಬಿಟ್ಬಿಡಿ, ನಿಮ್ಗೆ ತುಂಬಾ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಸೂಟ್ ಆಗಿರುವಂತ ಮಾಯಿಶ್ಚರೈಸರ್ ಬಂದು ವೈಟ್ನಿಂಗ್ ಕ್ರೀಮ್, ನನ್ನ ಫೇವ್ರೆಟ್. ನನ್ನ ಸ್ಕಿನ್ಗೆ ಕಾಂಬಿನೇಷನ್ ಟು ಆಯಿಲಿ ಇದೆ, ಬಟ್ ಸೂಟ್ ಆಗುತ್ತೆ. ಅಗೇನ್ ಈ ತರ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವ್ ಈ ಒಂದು ಪ್ರಾಡಕ್ಟ್ ನ ಕಾಂಬಿನೇಷನ್ ಅಲ್ಲಿ ಕೊಡ್ಬೋದು. ಆದ್ರೆ ನಾನ್ ಹೇಳಿದ್ದೀನಿ ಅಂತ ಕೊಡಕ್ ಹೋಗ್ಬೇಡಿ. ಸ್ಕಿನ್ ಕೇರ್ ಟ್ರೈನಿಂಗ್ಸ್ ನ 100% ತಗೊಳ್ಳಿ. ಪ್ರಾಡಕ್ಟ್ಸ್ ಬಗ್ಗೆ ರಿಸರ್ಚ್ ಮಾಡಿ, ಕಸ್ಟಮರ್ ಹತ್ರ ಕನ್ಸಲ್ಟೇಷನ್ ಕರೆಕ್ಟ್ ಆಗಿ ತಗೊಂಡು ಈ ಪ್ರಾಡಕ್ಟ್ಸ್ ಅನ್ನ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಪೋರ್ ಟ್ರೀಟ್ಮೆಂಟ್. ತುಂಬಾ ಜನಕ್ಕೆ ಈ ಒಂದು ಇಶ್ಯೂ ಇದೆ ಅಂತ ಹೇಳ್ಬೋದು. ಅಗೇನ್ ಪೋರ್ಸ್ ಇರೋರಿಗೆ ನಾವು ಮಡ್ ಬಾರ್ ಸಜೆಸ್ಟ್ ಮಾಡ್ಬೋದು. ಆದ್ರೆ ಫಸ್ಟ್ ಪಿಂಪಲ್ ಇದೆ ಅವ್ರಿಗೆ ಅಂದ್ರೆ ಪಿಂಪಲ್ ಟ್ರೀಟ್ಮೆಂಟ್ ಕೊಟ್ಬಿಡಿ.
ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕು, ಕ್ಲೆನ್ಸರು, ಟೋನರು, ಟೀ ಟ್ರೀ ಅದೇನಿದೆ ಅದನ್ನ ಕೊಟ್ಬಿಡಿ. ಆ ಪಿಂಪಲ್ಸ್ ಕಡಿಮೆ ಆದ್ಮೇಲೆ ಮಡ್ ಬಾರ್ ನ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಮೊರೊಕನ್ ಕ್ಲೆನ್ಸರ್ ಅಥವಾ ನೀಮ್ ಗೊಟುಕುಲ ಫೇಸ್ ವಾಶ್, 3-in-1 ಟೋನರ್, 3 ಮಡ್ ಬಾರ್, ಮಡ್ ಮಾಸ್ಕ್, ನೀಮ್ ರೋಸ್ಮೆರಿ ಪ್ಯಾಕ್ 2 times a week. ಡೈಲಿನೂ ಹಚ್ಬೋದು, ತೊಂದರೆ ಇಲ್ಲ. ಮಾಯಿಶ್ಚರೈಸರ್ ಡಿಪೆಂಡಿಂಗ್ ಆನ್ ವಿಚ್ ಅವರ್ ಸ್ಕಿನ್ ಟೈಪ್, ಡೇ ವೈಟ್ನಿಂಗ್ ಕ್ರೀಮ್, ಜೆಲ್ಲು, ಪಪಾಯ. ಸೊ ಮಡ್ ಬಾರ್ಗೂ ಕೂಡ ನಿಮ್ಗೆ ಸಾಕಷ್ಟು ರಿಸಲ್ಟ್ ಬಂದಿದೆ. ನನಗೂ ತುಂಬಾ ಸೂಟ್ ಆಗಿದೆ ಅಂತ ಹೇಳ್ಬೋದು. ಇಮಿಡಿಯೇಟ್ ಫೇರ್ ಕಾಂಪ್ಲೆಕ್ಷನ್ ಆಗುತ್ತೆ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ತರ ಪೋರ್ ಟ್ರೀಟ್ಮೆಂಟ್ ಕೂಡ ಸಾಕಷ್ಟು ಕ್ಲೈಂಟ್ಸ್ಗೆ ನಾವು ಮಾಡಿದೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವ್ ನೋಡೋಣ. ಎಸ್, ಯು ಡಿಸರ್ವ್ ಇಟ್. ಫ್ಲಾಲೆಸ್ ಸ್ಕಿನ್ ಸ್ಟಾರ್ಟ್ಸ್ ವಿತ್ ಅ ಫ್ಲಾಲೆಸ್ ಸ್ಕಿನ್ ಕೇರ್ ರುಟೀನ್. ಸುಮ್ನೆ ಮೇಕಪ್ ಅಂತೂ 100% ನಮ್ಗೆ ಹೆಲ್ಪ್ ಆಗುತ್ತೆ. ಸ್ಕಿನ್ ಚೆನ್ನಾಗಿದೆ ಅಂತಂದ್ರೆ ಯಾವುದೇ ಮೇಕಪ್ ಆದ್ರೂ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅಗೇನ್, ನಿಮ್ಗೆ ಒಳ್ಳೆ ಸ್ಕಿನ್ ಇಲ್ಲ ಅಂತ ಅಂದ್ರೂ ನೀವ್ ಅದಕ್ಕೆ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯು ಆರ್ ಜಸ್ಟ್ ಬ್ಯೂಟಿಫುಲ್ ದ ವೇ ಯು ಆರ್. ಬಟ್ ಇಫ್ ಯು ವಾಂಟ್ ಅ ಹೆಲ್ದಿ ಸ್ಕಿನ್, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಮೋದಿ ಕೇರ್ ಪ್ರಾಡಕ್ಟ್ಸ್ ವಿತ್ ವಂಡರ್ಫುಲ್ ರಿಸಲ್ಟ್ಸ್ ಅಂತ ಹೇಳ್ತೀನಿ. ಇಫ್ ನಾಟ್, ನೀವು ಸಣ್ಣ ಇದ್ರು, ದಪ್ಪ ಇದ್ರು, ಕಪ್ಪಗಿದ್ರು, ಬೆಳ್ಳಗಿದ್ರು, ಮಾರ್ಕ್ಸ್ ಇದ್ರು, ಏನೇ ಇದ್ರು, ಯು ಆರ್ ಜಸ್ಟ್ ಬ್ಯೂಟಿಫುಲ್ ದ ವೇ ಯು ಆರ್ ಅಂತ ಹೇಳ್ತೀನಿ. ಸೊ ಬಾಡಿ ಪಾಸಿಟಿವಿಟಿ ಅನ್ನೋದು ನಾವು ಎವ್ರಿ ಟೈಮ್ ವಿ ಹ್ಯಾವ್ ಟು ಬಿ ಟೀಚಿಂಗ್ ಅವರ್ ಸೆಲ್ಫ್, ವಿ ಹ್ಯಾವ್ ಟು ಬಿ ಅದನ್ನ ನಾವು ಪದೇ ಪದೇ ಅಫರ್ಮ್ ಮಾಡ್ಕೊಳ್ತಾನೆ ಇರ್ಬೇಕು. ಸೊ ವುಮೆನ್ಸ್ ಗ್ರೇಟೆಸ್ಟ್ ಅಸೆಟ್ ಇಸ್ ಹರ್ ಬ್ಯೂಟಿ ಅಂತ ಹೇಳ್ತೀವಿ. ಯುವರ್ ಸ್ಕಿನ್ ಇಸ್ ದ ಬೆಸ್ಟ್ ಆಕ್ಸೆಸರಿ, ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳ್ತೀನಿ. ಸೊ ಇವಾಗ ಎಲ್ಲರೂ ಮೇನ್ ಇಂಪಾರ್ಟೆಂಟ್ ಆಗಿ ಕಾಯ್ತಾ ಇರುವಂತ ಲಾಸ್ಟ್ ಏನು ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ, ಲೆಟ್ ಅಸ್ ಸಿ ಅ ಡೆಮೋ. ಸೊ ಇದಿಷ್ಟು ನಾನು ನಿಮ್ಗೆ ಹೇಳಿದೀನಿ. ಇವಾಗ ನಾನು ನಿಮ್ಗೆ ಈ ಆಕ್ನಿ ಕಿಟ್ ಏನಿದೆ, ಹೈಯೆಸ್ಟ್ ನಂಗೆ ಆಕ್ನಿ ಕಿಟೇ ವರ್ಕೌಟ್ ಆಗ್ತಾ ಇರೋದ್ರಿಂದ ನಾನು ಡೆಮೋ ತೋರಿಸ್ಕೊಡ್ತೀನಿ ಇವಾಗ ನಿಮ್ಗೆ. ಮಂಜುನಾಥ್ ಸರ್, do we have time? Yes, we have all the time. Okay sir, thank you so much. Yeah, so ಇವಾಗ ನನ್ ಸ್ಕಿನ್ ಏನಿದೆ, ಇವಾಗ ಸದ್ಯಕ್ಕೆ ಮೇಕಪ್ ಅಲ್ಲಿ, ಲೈಟಿಂಗ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಎಲ್ರಿಗೂ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮ್ಮ ಕ್ವಶನ್ಸ್ ಏನೇ ಇದ್ರು ನಾನು ಲಾಸ್ಟ್ ಅಲ್ಲಿ ಅಡ್ರೆಸ್ ಮಾಡ್ತಾ ಹೋಗ್ತೀನಿ. ಇವಾಗ ನಾವು ಆಕ್ನಿ ಕಿಟ್, ನನಗೆ ಇಲ್ಲಿ ಇನ್ನ ಸ್ಪಾಟ್ಸ್ ಇದೆ, ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಇದು ರೀಸೆಂಟ್ ಆಗಿ ಮತ್ತೆ ಬಂದಿರೋದು. ಪೀರಿಯಡ್ಸ್ ಟೈಮ್ ಇದ್ದಾಗ ಹೆಣ್ಮಕ್ಳಿಗೆ ತುಂಬಾ ಆಗದು ಇದು ಅಂತ ಹೇಳ್ತೀನಿ. ಈಗ ನಿಮ್ ಮುಂದೆನೆ ಜಸ್ಟ್ ಒಂದು ಬೇಸಿಕ್ ರುಟೀನ್ ಮಾಡಿ ತೋರಿಸ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೈ ಯೋರ್ ಹೇರ್ ಬಿಫೋರ್ ಡೂಯಿಂಗ್ ಎನಿ ಸ್ಕಿನ್ ಕೇರ್. ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ನಾನು ಕೊಟ್ಟಿರುವಂತ ಟಿಪ್ಸ್ ನ ಯೂಸ್ ಮಾಡಿ ನಿಮ್ಮ ಬಿಸ್ನೆಸ್ಗೆ ಹಾಕೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ರಿಸಲ್ಟ್ ಬರುತ್ತೆ. ಅಂದ್ರೆ ನಿಮ್ಗೆ ಬಿಲೀಫ್ ಇರ್ಬೇಕು, ನೀವ್ ಒಬ್ರಿಗೆ ಪ್ರಾಡಕ್ಟ್ ಕೊಡೋದಕ್ಕಿಂತ ಮುಂಚೆ ನಿಮ್ಗೆ ಬಿಲೀಫ್ ಇರ್ಬೇಕು ಅಂತ ಹೇಳ್ತೀನಿ. ಸೊ ಕ್ವಿಕ್ ಆಗಿ ನಾನ್ ನಿಮ್ಗೆ ಆಕ್ನಿ ಟ್ರೀಟ್ಮೆಂಟ್ ಹೇಗೆ ಮಾಡೋದು, ಜೊತೆಗೆ ಒಂದು ಸ್ಪೆಷಲ್ ಫೇಸ್ ಪ್ಯಾಕ್ ಅನ್ನ ಕೂಡ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನ ನೀವು ಡೈಲಿ ಯೂಸ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಬರುತ್ತೆ. ಫಸ್ಟ್ ನಮ್ಗೆ ಈ ಒಂದು ಪ್ರಾಡಕ್ಟ್ಸ್ ಅನ್ನ ನಾನು ಇಲ್ಲಿ ಇಟ್ಕೊಂಡಿದೀನಿ. ಒಂದ್ ಸ್ವಲ್ಪ ಮಲಗಿಸ್ಬಿಡು. ಸೊ ಬೇಸಿಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನಿದೆ ಇಲ್ಲಿದೆ, ನಾನ್ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ನಮ್ಮ ಆಕ್ನಿ ಕಿಟ್ ಎಲ್ಲಾನು ನಿಮ್ಗೆ 1800 rupees MRP ಬಂದ್ಬಿಡುತ್ತೆ. ನೀವು ರಿಟೇಲ್ ಮಾಡ್ತೀರಾ ಅಂದ್ರೆ ಅದು ಒಂದು 200 ರೂಪಾಯಿ, 150ರಿಂದ 200 ರೂಪಾಯಿ ನೀವು ಪ್ರಾಫಿಟ್ ಮಾಡ್ಬೋದು ಆರಾಮಾಗಿ. ಸೊ ಒಂದ್ ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡ್ಬಿಡಿ ನೀವೇ. ನಾನು ಇವತ್ತೆಷ್ಟು ಆಕ್ನಿ ಕಿಟ್ ನ ಫೋಕಸ್ ಮಾಡ್ಬೇಕು, ನೀವ್ ಅದನ್ನ ಫಸ್ಟ್ ಯೂಸ್ ಮಾಡ್ಬೇಕು, ಆಮೇಲೆ ನಿಮ್ಗೆ ಅರ್ಥ ಆಗೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ನಮ್ಗೆ ಏನು ಅಂದ್ರೆ ಕ್ಲೆನ್ಸ್ ಮಾಡ್ಕೊಬೇಕು. ಸೊ ನಾನು ಎಷ್ಟು ಮೇಕಪ್ ಹಾಕಿದ್ದೆ ಅನ್ನೋದನ್ನ ನಿಮ್ಗೆ ಇವಾಗ ನಮ್ಮ ಅರ್ಬನ್ ಕಲರ್ ವೈಪ್ ಏನಿದೆ ಅದ್ರಲ್ಲಿ ಫಸ್ಟ್ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಡ್ರೈ ಆಗಿದೆ ನಮ್ಮ ವೈಪ್ಸ್. ಓಕೆ, ನಾನು ಡೈರೆಕ್ಟ್ ಕ್ಲೆನ್ಸಿಂಗ್ ಮಾಡ್ತೀನಿ. ವೈಪ್ ಒಂದ್ ಸ್ವಲ್ಪ ಡ್ರೈ ಔಟ್ ಆಗಿದೆ, ಐಮ್ ಸಾರಿ. ನೀವು ಮೇಕಪ್ ತೆಗಿಬೇಕು ಅಂದ್ರೆ ಅರ್ಬನ್ ಕಲರ್ ವೈಪ್ ಅಲ್ಲೇನೆ ನೀವು ಮಾಡಬಹುದು. ಸೊ ಫಸ್ಟ್ ಬೇಸಿಕ್, ಇದು ಬೆಳಿಗ್ಗೆ ಮತ್ತೆ ರಾತ್ರಿ ಎರಡೂ ಸತಿ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಮೊರಾಕನ್ ಆರ್ಗನ್ ಆಯಿಲ್ ಕ್ಲೆನ್ಸರ್. ಈ ಕ್ಲೆನ್ಸರ್ಸ್ ಅಂತೂ ಸರ್, ಮಂಜುನಾಥ್ ಸರ್, ಈ ಕ್ಲೆನ್ಸರ್ ಇಲ್ಲ ಅಂದ್ರೆ ನಮ್ಗೆ ಬಿಸ್ನೆಸ್ ವರ್ಕೌಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಹೈಯೆಸ್ಟ್ ಆಗಿ ನಾವು ಮೂವ್ ಮಾಡ್ತೀವಿ ಈ ಒಂದು ಪ್ರಾಡಕ್ಟ್ ನ. ನಮ್ಮ ಟೀಮ್ ಅಲ್ಲಿ ಪ್ರತಿಯೊಬ್ರು ಇಷ್ಟಪಡ್ತಾರೆ ಈ ಕ್ಲೆನ್ಸರ್, ರಿಗಾರ್ಡ್ಲೆಸ್ ಆಫ್ ಎನಿ ಸ್ಕಿನ್ ಟೈಪ್. ನೀವು ಆಯಿಲಿ ಸ್ಕಿನ್ ಇದ್ರೆ ನೀಮನ್ ಗೋಟುಕುಲನು ಯೂಸ್ ಮಾಡ್ಬೋದು. ಸೊ ಜಸ್ಟ್ ಒಂದ್ ಪಂಪ್ ಅಷ್ಟು ತಗೊಳ್ತೀನಿ. ತುಂಬಾ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ಇದು. ನೋಡಿ ಎಷ್ಟು ನೊರೆ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೀವು ಕ್ಲೆನ್ಸರ್ಸ್ ತಗೊಂಡಾಗ ಪೀನಟ್ ಸೈಜ್ ಇರ್ಬೇಕು ಆ ಕ್ಲೆನ್ಸರ್. ಸೊ ಯೂಶಲ್ ಆಗಿ ಫೇಸ್ ನೀವು ಒದ್ದೆ ಮಾಡ್ಕೊಬೇಕು. ನಾನು ನಿಮ್ಗೆ ಹಾಗೆ ಡೆಮೋ ತೋರಿಸ್ತಾ ಇರೋದ್ರಿಂದ ತೋರಿಸ್ತೀನಿ ಇವಾಗ. ಸೊ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಮೇಕಪ್ ಆಚೆ ಬರುತ್ತೆ. ಸೊ ಈ ತರ ನಿಧಾನಕ್ಕೆ ನೀವು ಮಾಡ್ಕೊಬಹುದು. ಸೊ ನಮ್ಮ ಮೊರಾಕನ್ ಆರ್ಗನ್ ಆಯಿಲ್ ಅಲ್ಲಿ ಬೀಡ್ಸ್ ಇದೆ,
ಆ ಬೀಡ್ಸ್ ಏನಾಗುತ್ತೆ ನಿಧಾನಕ್ಕೆ ನಿಮ್ಮ ಸ್ಕಿನ್ ಅಲ್ಲಿ ಮೆಲ್ಟ್ ಆಗುತ್ತೆ. ಸ್ಮೆಲ್ಲು ಅಷ್ಟೇ ತುಂಬಾ ವಂಡರ್ಫುಲ್. ನಮ್ಮ ಕ್ಲೈಂಟ್ಸ್ ಎಲ್ಲ ಬಹಳ ಇಷ್ಟ ಪಡ್ತಾರೆ ಈ ಒಂದು ಪ್ರಾಡಕ್ಟ್ ನ ಅಂತ ಹೇಳ್ಬೋದು. ನಾನ್ ಸದ್ಯಕ್ಕೆ ಲಿಪ್ಸ್ಟಿಕ್ ತೆಗಿಯಲ್ಲ, ಅದು ಒಂದು ಸ್ವಲ್ಪ ಕಷ್ಟ ಆಗತ್ತೆ ತೆಗಿಯೋದು. ನೋಡಿ ಈ ತರ ನಿಧಾನಕ್ಕೆ ನೀವೇ ಮಸಾಜ್ ಮಾಡ್ಬೋದು ಆಯ್ತಾ. ಪ್ಲೀಸ್ ಟೇಕ್ ಯೋರ್ ಟೈಮ್. 1 ಮಿನಿಟ್ ಆ ತರ ಮಸಾಜ್ ಮಾಡಿ, ಚೆನ್ನಾಗಿ ನೊರೆ ಬರುತ್ತೆ. ಕಾಂಪ್ಲೆಕ್ಷನ್ ಕೂಡ ಬಹಳ ಬ್ರೈಟ್ ಅನ್ಸುತ್ತೆ. ಒಂದ್ ಸ್ವಲ್ಪ ಬರುತ್ತೆ. ಈ ತರ ಸಿಂಪಲ್ ಬೇಸಿಕ್ ಸ್ಟ್ರೋಕ್, ನಿಮಗೆ ಏನ್ ಬ್ಯೂಟಿ ಪಾರ್ಲರ್ ತರಾನೇ ಮಾಡ್ಬೇಕು ಅನ್ನೋದು ಏನು ಇಲ್ಲ, ಸಿಂಪಲ್ ಅಷ್ಟೇ ಈ ತರ. ಓಕೆನಾ. ಇದಾದ್ಮೇಲೆ ನೀವು ಫೇಸ್ ವಾಶ್ ಮಾಡ್ಕೋತೀರಾ. ಸೊ ಕ್ಲೆನ್ಸಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಯಾರಿಗೆಲ್ಲ ಆಕ್ನಿ ಇರುತ್ತಲ್ವಾ, ಸಾರಿ ಕ್ಲೆನ್ಸಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಯಾರಿಗೆಲ್ಲ ಆಕ್ನಿ ಇರುತ್ತಲ್ವಾ ಅವ್ರ ಪಿಂಪಲ್ಸ್ ಮತ್ತೆ ಪೋರ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಫೇಸ್ ಅನ್ನ ಹಾಗೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ನಾನು ಉರಿಸ್ಕೊಂತಾ ಇದ್ದೀನಿ. ಆದ್ರೂ ಕೂಡ ಮೇಕಪ್ ಬಂದ್ಬಿಡ್ತಾ ಇದೆ, ಈ ತರ ಬಂದ್ಬಿಡುತ್ತೆ ನಿಮ್ಗೆ ಕ್ಲೆನ್ಸಿಂಗ್ ಮಾಡಿದಾಗ ಬಂದ್ಬಿಡುತ್ತೆ. ಇನ್ನ ಬೆಟರ್ ಏನು ಅಂತಂದ್ರೆ, ನೀವು ನಮ್ಮ ಅರ್ಬನ್ ಕಲರ್ ವೈಪ್ಸ್ ಅಲ್ಲಿ ನೀವು ಫೇಸ್ ವಾಶ್ ಮಾಡಿದಾಗ ಫಸ್ಟ್ ಅರ್ಬನ್ ಕಲರ್ ವೈಪ್ ಅಲ್ಲಿ ಎಲ್ಲ ತೆಗೆದ್ಬಿಡಿ. ಆಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಕ್ಲೆನ್ಸ್ ಆದ್ಮೇಲೆ ನಾವು ಮೇನ್ ಆಗಿ ಮಾಡ್ಬೇಕಾಗಿರೋದು ಟೋನಿಂಗ್. ಸೊ ಇವಾಗ ಕ್ಲೆನ್ಸಿಂಗ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಮೇಕಪ್ ಹೋಗಿರಲ್ಲ, ಅವಾಗ ಏನ್ ಮಾಡ್ತೀರಾ, ಟೋನು ಅಷ್ಟೇ. ಅದ್ರಲ್ಲಿ ನಿಮ್ಗೆ 100% ಮೇಕಪ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಈ ತರ ಕ್ಲೆನ್ಸಿಂಗು ನೀವು ಬೆಳಿಗ್ಗೆ ರಾತ್ರಿ ಮಾಡಿದ್ರೆ ಎಷ್ಟು ರಿಫ್ರೆಶಿಂಗ್ ಅನ್ಸುತ್ತೆ. ಇಮಿಡಿಯೇಟ್ ಆಗಿ ಟ್ಯಾನ್ ಆಗಿರೋರು ಅಷ್ಟೇನೆ ತುಂಬಾ ಟ್ಯಾನ್ ಹೋಗುತ್ತೆ ಅಂತ ಹೇಳ್ಬೋದು. ಆತರ ಅದೇ ನಾವು ಸಿಂಕ್ ಮುಂದೆ ನಿಂತ್ಕೊಂಡು ನೀವು ಮುಖ ತೊಳೆದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ರಲ್ಲಿ ಡರ್ಟ್ ಬಂದ್ಬಿಡುತ್ತೆ ಅಂತ. ಸೊ ಇವಾಗ ಸದ್ಯಕ್ಕೆ ನಾನು ಈ ತರ ಕ್ಲೀನ್ ಮಾಡ್ಕೊಂಡಿದೀನಿ, ನಿಮಗ್ ತೋರ್ಸೋದಿಕ್ಕೆ ಈ ತರ, ಇಲ್ಲಾಂದ್ರೆ ನಾರ್ಮಲ್ ಫೇಸ್ ವಾಶ್ ತರಾನೇ ಆಗ್ತಾ ಇರ್ತದೆ. ಇವಾಗ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನು, ಫಸ್ಟ್ ಪಾರ್ಟ್ ಆಯ್ತು, ಮೇಲ್ಗಡೆ ಮಾತ್ರ ನಾವು ಕ್ಲೆನ್ಸಿಂಗ್ ಮಾಡಾಯ್ತು. ಇವಾಗ ನಾವ್ ಏನ್ ಮಾಡ್ಬೇಕು, ಸೆಕೆಂಡ್ ಎಪಿಡರ್ಮಿಸ್ ಆಯ್ತು, ಡರ್ಮಿಸ್ ಲೇಯರ್ ನ ಇವಾಗ ನಾವು ಕ್ಲಿಯರ್ ಮಾಡ್ಬೇಕು. ಸೊ ಅದಕ್ಕೆ ನಮ್ಗೆ ಇರೋದು ಬಂದ್ಬಿಟ್ಟು ನಮ್ಮ 3-in-1 ಶ್ಲೋಕ ಕ್ಲೆನ್ಸರ್. ವಂಡರ್ಫುಲ್ ಪ್ರಾಡಕ್ಟ್. ಇದ್ರಲ್ಲೇ ನಾವು ಮೇಕಪ್ ನ ಕೂಡ ರಿಮೂವ್ ಮಾಡ್ಬೋದು. ನಾನು ಅದನ್ನ ಮಾಡ್ತಾ ಇಲ್ಲ. ನಾನು ಟೋನರ್ ನ ಯೂಸ್ ಮಾಡೋ ವಿಧಾನ ಒಂದ್ ಸ್ವಲ್ಪ ಚೇಂಜ್ ಇರುತ್ತೆ, ಯಾಕೆಂದ್ರೆ ನನಗೆ ಆತರ ಯೂಸ್ ಮಾಡೋದು ಇಷ್ಟ. ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಇದ್ರ ಡೈರೆಕ್ಷನ್ಸ್ ಅಲ್ಲಿ ಕೊಟ್ಟಿರೋ ಪ್ರಕಾರ ಕಾಟನ್ ಪ್ಯಾಡ್ ಮೇಲೆ ಹಾಕೊಂಡು ಫೇಸ್ ಎಲ್ಲ ಹೀಗೆ ವೈಪ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಮೇಕಪ್ ಬಂದ್ಬಿಡುತ್ತೆ, ಸ್ಕಿನ್ಗೂ ಹೆಲ್ಪ್ ಆಗುತ್ತೆ. ಬಟ್ ಐ ವಾಂಟ್ ದಿಸ್ ಪ್ರಾಡಕ್ಟ್ ಟು ಸೆಟಲ್ ಇನ್ ಮೈ ಸ್ಕಿನ್. ಹಾಗಾಗಿ ನಾನು ಇದನ್ನ ಒಂದು ಸ್ಪ್ರೇ ನಲ್ಲಿ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿದೀನಿ. ನನಗೆ ಇನ್ನೊಂದು ಟಿಪ್ ಕೊಡ್ತೀನಿ. ಪಿಂಪಲ್ಸ್ ಇರೋ ಕಾರಣ ಏನ್ ಮಾಡಿದೀನಿ ಅಂದ್ರೆ, ಇದ್ರ ಜೊತೆಗೆ ಇದನ್ನ ಹಾಕ್ಬಿಟ್ಟು 2 to 3 drops ಟೋನರ್ ಟೀ ಟ್ರೀ ಆಯಿಲ್ ಮಿಕ್ಸ್ ಮಾಡ್ಬಿಟ್ಟಿದೀನಿ. ಸೊ ನನ್ನ ಪಿಂಪಲ್ಸ್ಗೂ ಕೂಡ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಹತ್ರದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಮಾರ್ಕ್ಸ್ ಪಿಂಪಲ್ಸ್ ಕಾಣಿಸ್ತಿದ್ಯಾ. ಸೊ ಇದಕ್ಕೆ ನಾವು ಡೈಲಿ ಪ್ರಾಡಕ್ಟ್ ನ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ನಿಮ್ಗೆ ರುಟೀನ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನು ಟೋನರ್ ನ ಈ ತರ ಸ್ಪ್ರೇ ಮಾಡ್ಕೋತಾ ಇದ್ದೀನಿ, ಮಾಡ್ಬಿಟ್ಟು ಒಂದ್ 30 seconds ಬಿಡ್ಬೇಕು. ಇವಾಗ ನಾನು ತೋರಿಸ್ತಾ ಇರೋದು ನಿಮ್ಗೆ ಮಾರ್ನಿಂಗ್ ರುಟೀನ್. ಕ್ಲೆನ್ಸಿಂಗ್ ಆದ್ಮೇಲೆ ಇದನ್ನ ಈ ತರ ನೀವು ಆರಿಸ್ಕೊಬಹುದು, ಇಲ್ಲ ಅಂತಂದ್ರೆ ಡ್ಯಾಬ್. ಸೊ ದಟ್ ಪ್ರೆಸ್ ಮಾಡ್ಬೇಕು ಪ್ರಾಡಕ್ಟ್ ನ ಒಳಗಡೆ, ಸೊ ಇಟ್ ಗೋಸ್ ಇನ್ಸೈಡ್ ಯೋರ್ ಸ್ಕಿನ್. ಈ ತರ ನಿಧಾನಕ್ಕೆ ಈ ತರ ಡ್ಯಾಬ್ ಮಾಡ್ಕೊಳ್ಳಿ. ಆಮೇಲೆ ಒಂದ್ ಸ್ವಲ್ಪ ಒಣಗಕ್ ಬಿಡ್ಬೋದು. ಓಕೆನಾ. ಇದಾದ್ಮೇಲೆ ನಾನ್ ಯೂಸ್ ಮಾಡುವಂತ ಪ್ರಾಡಕ್ಟ್ ಬಂದ್ಬಿಟ್ಟು ಫೇರ್ನೆಸ್ ಜೆಲ್. ಸೊ ಪಿಂಪಲ್ಸ್ ಇರೋ ಕಾರಣ ನಂಗೆ ಆಲೋವೆರಾ ಬೇಸ್ ಪ್ರಾಡಕ್ಟ್ಸ್ ಬಹಳ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಫೇರ್ನೆಸ್ ಜೆಲ್ ಅಲ್ಲಿ ಆಲೋವೆರಾ ಮತ್ತೆ ಲಿಕೋರೇಸ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಬೆಳಿಗ್ಗೆ ಆದ್ರೆ ನಾನು ವೈಟ್ನಿಂಗ್ ಕ್ರೀಮ್ ಹಚ್ಕೋತೀನಿ. ಓಕೆನಾ. ಬೆಳಿಗ್ಗೆ ವೈಟ್ನಿಂಗ್ ಕ್ರೀಮ್ ಹಚ್ಕೋತೀನಿ, ರಾತ್ರಿ ಮಲ್ಗಕ್ ಮುಂಚೆ ಫೇರ್ನೆಸ್ ಜೆಲ್ ಅನ್ನ ಯೂಸ್ ಮಾಡ್ತೀನಿ. ನನ್ ಸ್ಕಿನ್ ಟೈಪ್ ಬಂದು ಆಯಿಲ್ ಟು ಕಾಂಬಿನೇಷನ್. ಸೊ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಫೇರ್ನೆಸ್ ಜೆಲ್ ಬಂದು ಸಾರಿ ಟೋನರ್ ಯಾವ ತರ ಮಿಕ್ಸ್ ಮಾಡಿದ್ರಿ ಅಂತ ಇನ್ನೊಂದ್ಸತಿ ಹೇಳಿ, ಕೆಲವು ಕೇಳ್ತಾ ಇದಾರೆ. ಇದು ಬಂದ್ಬಿಟ್ಟು ಸ್ಪ್ರೇ ಬಾಟಲ್ ಓಪನ್ ಮಾಡಿ ಟೋನರ್ ಹಾಕೋತೀನಿ ಇದ್ರಲ್ಲಿ. ನೋಡಿ, ನಿಮ್ಗೆ ಪಿಂಪಲ್ ಇದೆ ಅಂದ್ರೆ ಟೀ ಟ್ರೀ ಆಯಿಲ್ ಮಿಕ್ಸ್ ಮಾಡ್ಕೊಬಹುದು, ಇಲ್ಲ ಅಂದ್ರೂ ಹಾಗೆ ಯೂಸ್ ಮಾಡಬಹುದು.
ಸೊ ಇಲ್ಲಿ ಟೀ ಟ್ರೀ ಆಯಿಲ್ ಇದೆ ನೋಡಿ ನಮ್ದು, ಜಸ್ಟ್ ಒಂದೆರಡು ಡ್ರಾಪ್ ಅಷ್ಟೇ, ಜಾಸ್ತಿನೂ ಇಲ್ಲ. ನಿಮ್ ಮೇಕಪ್ಗೆ ಎಲ್ಲ ಯೂಸ್ ಮಾಡ್ತಾ ಇದೀರ ಅಂದ್ರೆ ಟೋನರ್ ಹಚ್ಬೇಡಿ, ಸಪರೇಟ್ ಬಾಟಲ್ ಅಲ್ಲಿ ಬರೀ ಟೋನರ್ ಮಾಡ್ಕೊಳ್ಳಿ. ನಿಮ್ ಪಿಂಪಲ್ಸ್ ಇದೆ ಪರವಾಗಿಲ್ಲ ಅಂದಾಗ ಈ ತರ ಹಾಕೊಂಡು ಫೇ ಎಲ್ಲ ಸ್ಪ್ರೇ ಮಾಡ್ಕೊಬೋದು. ಓಕೆ, ಸೊ ನೋಡ್ಬೋದು ಆಲ್ರೆಡಿ ಒಂದ್ ಸ್ವಲ್ಪ ಶೈನ್ ಬಂದಿದೆ. ಕೆಲವ್ರದ್ದು ಕಂಪ್ಲೇಂಟ್ ಇರುತ್ತೆ, ಮೇಡಮ್ ನಾವು ಬರೀ ಫೇರ್ನೆಸ್ ಜೆಲ್ ಹಚ್ಕೊಂಡಾಗ ನಮ್ ಸ್ಕಿನ್ ಡ್ರೈ ಆಗುತ್ತೆ ಅಂತ. ಸೊ ನಿಮ್ಗೆ ಡ್ರೈ ಸ್ಕಿನ್ ಇದೆಯಾ ಫಸ್ಟ್ ಚೆಕ್ ಮಾಡಿ, ಅದಿಲ್ಲ ಅಂತಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಸೊ ಇವಾಗ ಬೆಸ್ಟ್ ನಿಮ್ಗೆ ಗ್ಲೋ ಬರ್ಬೇಕು, ಹೈಡ್ರೇಟ್ ಆಗಿ ಇರ್ಬೇಕು ಅಂದ್ರೆ ಟೋನರ್ ಸ್ಪ್ರೇ ಮಾಡ್ಕೊಂಬಿಡಿ, ಜೆಲ್ ಹಚ್ಕೊಳ್ಳಿ, ನಿಮ್ಗೆ ಒಳ್ಳೆ ಎಫೆಕ್ಟ್ ಇರುತ್ತೆ, ಪ್ಲಸ್ ಚೆನ್ನಾಗೂ ಕಾಣಿಸ್ತೀರಾ ಅಂತ ಹೇಳ್ಬೋದು. ಅಂದ್ರೆ ಡ್ರೈ ಮಾಡಲ್ಲ ನಿಮ್ಮ ಸ್ಕಿನ್. ಸೊ ಈ ತರ ಫೇರ್ನೆಸ್ ಜೆಲ್ ಅನ್ನ ಹಚ್ಕೋತೀನಿ. ಇದು ಒಂದು ಕಾಯಿನ್ ಸೈಜ್ ಅಷ್ಟು ಜೆಲ್ಲು. ಈ ಜೆಲ್ ಈ ತರಾನು ಹಚ್ಬೋದು, ಇಲ್ಲಾಂದ್ರೆ ಅಗೇನ್ ಯು ಕ್ಯಾನ್ ಪ್ರೆಸ್ ದ ಪ್ರಾಡಕ್ಟ್ ಇನ್ ಸೈಡ್. ಸೊ ಅದೊಂಥರ ಶೈನಿಂಗ್ ಆಗಿ ಕಾಣಿಸುತ್ತೆ ನೋಡಿ, ಫುಲ್ ಸ್ಕಿನ್ ಶೈನಿಂಗ್ ಹೊಡಿಯುತ್ತೆ. ದಿಸ್ ಇಸ್ ಹೈಡ್ರೇಷನ್. ಓಕೆ, ಸೊ ಇದು ನೈಟ್ ರೂಟೀನು. ಏನೇನ್ ಹಚ್ಚಿದ್ವಿ? ಕ್ಲೆನ್ಸರ್ ಆಯ್ತು, ನಮ್ದು ಇದು ಟೋನರ್ ಆಯ್ತು, ಜೆಲ್ ಹಚ್ಚಿದೀನಿ. ಇನ್ನೇನ್ ಮಲಗ್ಬೇಕು ಅಂತ ಅಂದಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಸೊ ಅವಾಗ ಟೀ ಟ್ರೀ ಆಯಿಲ್ ಏನ್ ಮಾಡ್ಬೇಕು, ಹೇಗೆ ಹಚ್ಬೇಕು ಟೀ ಟ್ರೀ ಆಯಿಲ್ ಪಿಂಪಲ್ಸ್ಗೆ? ಈ ತರ ಕೈಯಲ್ಲಿ ತಗೊಳ್ಳಿ, ನೋಡಿ ಎಲ್ಲಿ ನಿಮ್ಗೆ ಸ್ಪಾಟ್ಸು ಪಿಂಪಲ್ಸು ಕಾಣಿಸುತ್ತೆ ಅಲ್ಲಿ ಮಾತ್ರ ಹಚ್ಚಿ. ಫುಲ್ ಫೇಸು ನೀವು ಟೀ ಟ್ರೀ ಆಯಿಲ್ ಹಚ್ಚೋದ್ರಿಂದ ನಿಮ್ಗೆ ಫೇಸ್ ಎಲ್ಲ ಉರಿ ಬಂದ್ಬಿಡುತ್ತೆ. ಸೊ ನಮ್ದು ಬಂದ್ಬಿಟ್ಟು ಕಾನ್ಸಂಟ್ರೇಟೆಡ್. ಕೆಲವರು ಟೀ ಟ್ರೀ ಆಯಿಲ್ ಆಗಿ ಹಚ್ಬಾರ್ದು ಅಂತ ಹೇಳ್ತಾರೆ, ಆದ್ರೆ ನಮ್ದು ಹಚ್ಬೋದು, ಏನು ತೊಂದರೆ ಆಗಲ್ಲ. ಸೊ ಎಲ್ಲಿ ನಿಮ್ಗೆ ಪಿಂಪಲ್ಸ್ ಎಲ್ಲ ಪ್ರಾಬ್ಲಮ್ ಇದೆ ಅಲ್ಲಿ ಮಾತ್ರ ಹಚ್ಚಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಮ್ಮ ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್, ಇದು ಓವರ್ ನೈಟ್ ಹಚ್ಬಿಟ್ಟು ಬಿಟ್ಬಿಡ್ಬೇಕು. ಸೊ ಎಲ್ಲಿ ಪಿಂಪಲ್ ಇದೆ ಅಲ್ಲಿ ಓವರ್ ನೈಟ್ ಹಚ್ಬಿಟ್ಟು ಬಿಟ್ಬಿಡ್ಬೇಕು. ಓಕೆನಾ? ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫೇಸ್ ನ ವಾಶ್ ಮಾಡ್ಬೋದು. ನಾನ್ ಇವಾಗ ಇದನ್ನ ತೋರಿಸ್ತಾ ಇಲ್ಲ, ಯಾಕೆ ಅಂತಂದ್ರೆ ನಾನು ಇವಾಗ ನಿಮ್ಗೆ ಒಂದು ಫೇಸ್ ಪ್ಯಾಕ್ ನ ತೋರಿಸ್ತೀನಿ. ಈ ಒಂದು ಪ್ರಾಡಕ್ಟ್ ಅಲ್ಲಿ ಪಿಂಪಲ್ಸ್, ಸ್ಪಾಟ್ಸ್, ಡಲ್ ಸ್ಕಿನ್, ಟ್ಯಾನ್ ಸ್ಕಿನ್ ಇದೆ ಅಂತ ಅನ್ಕೊಳ್ಳಿ, ಪಿಗ್ಮೆಂಟೇಶನ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾವಿವಾಗ ಇದಕ್ಕೆ ಒಂದು ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡೋಣ. ನಾವಿವಾಗ ಇದಕ್ಕೆ ಒಂದು ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡೋಣ. ಯಾವುದು? ನಮ್ಮ ಸ್ಪಿರುಲಿನಾ. ತುಂಬಾ ಬೆನಿಫಿಟ್ ಕೊಡುವಂತ ಒಂದು ಪ್ರಾಡಕ್ಟ್, ಹೈಯೆಸ್ಟ್ ಪ್ರೋಟೀನ್ ಕಂಟೆಂಟ್ ಇರುವಂತ ಒಂದು ಪ್ರಾಡಕ್ಟ್, ಸ್ಕಿನ್ಗೆ, ಹೇರ್ಗೆ ಸಾಕಷ್ಟು ಬೆನಿಫಿಟ್ ಕೊಡುವಂತ ಪ್ರಾಡಕ್ಟ್, ಆಂಟಿ ಆಕ್ಸಿಡೆಂಟ್ ಪ್ರೆಸೆಂಟ್ ಆಗಿರುವಂತ ಒಂದು ಪ್ರಾಡಕ್ಟ್. ಸ್ಕಿನ್ಗೆ ಸ್ಪಿರುಲಿನಾ ಮಾಸ್ಕ್ ಹಾಕೋದ್ರಿಂದ ತುಂಬಾ ಹೈಡ್ರೇಷನ್ ಆಗುತ್ತೆ, ಗ್ಲೋ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಸೊ ಒಂದೇ ಒಂದು ಸ್ಪಿರುಲಿನಾ ಕ್ಯಾಪ್ಸೂಲ್ ನ ನಾವು ಬ್ರೇಕ್ ಮಾಡ್ಕೊಳ್ಳೋಣ. ಇದು ಕ್ಯಾಪ್ಸೂಲು ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಓಕೆ, ಸೊ ನನ್ನ ಹತ್ರ ಒಂದು ಮಿಕ್ಸಿಂಗ್ ಬೌಲ್ ಇದೆ, ನೀವ್ ಯಾವ ಬೌಲ್ ಬೇಕಂದ್ರೂ ತಗೊಳ್ಬಹುದು. ಸೊ ನಮ್ಮ ಫೇಸ್ ಪ್ಯಾಕ್, ಈ ಫೇಸ್ ಪ್ಯಾಕ್ಗೆ ಎಷ್ಟು, 1 ಸ್ಪೂನ್ ಅಷ್ಟು ಫೇಸ್ ಪ್ಯಾಕ್ ನ ನಾನು ತಗೊಳ್ತೀನಿ. ನೋಡಿ, 1 ಸ್ಪೂನ್ ಅಷ್ಟು ಫೇಸ್ ಪ್ಯಾಕ್. ನನಗೆ ತುಂಬಾ ಇಷ್ಟ ಈ ಫೇಸ್ ಪ್ಯಾಕ್, ನನ್ನ ಸ್ಕಿನ್ಗೆ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಅರ್ಧ ಸ್ಪೂನ್ ಯೂಸ್ ಮಾಡಿ, ಈ ಏರಿಯಾ ಅಥವಾ ಈ ಏರಿಯಾ ಮಾತ್ರ ಒಂದ್ ಕಡೆ ಹಚ್ಚಿ. ಇವಾಗ ನೋಡಿ, ಸ್ಪಿರುಲಿನಾನ ನಾವು ಬ್ರೇಕ್ ಮಾಡಿದೀವಿ, ಆ ಸ್ಪಿರುಲಿನಾನ ಇದ್ರೊಳಗಡೆ ಹಾಕ್ತಾ ಇದೀವಿ. ಒಂದು ಸ್ಪಿರುಲಿನಾ ಮತ್ತೆ ನಮ್ಮ ನೀಮ್ ರೋಸ್ಮೆರಿ ಫೇಸ್ ಪ್ಯಾಕ್. ನೀವು ಟೀ ಟ್ರೀ ಆಯಿಲ್ ಹಚ್ಚಿಲ್ಲ ಮುಖಕ್ಕೆ ಅಂದ್ರೆ ಇದಕ್ಕೆ ಹಾಕೊಳ್ಬಹುದು, ಫುಲ್ ಫೇಸ್ ಅಪ್ಲೈ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಟೋನರ್ ಏನಿದೆ ಅದನ್ನ ಜಸ್ಟ್ 1-2 ಡ್ರಾಪ್ಸ್ ಮಿಕ್ಸ್ ಮಾಡ್ಬೋದು. ನೀವು ವಾಟರ್ ಯೂಸ್ ಮಾಡ್ಬೋದು, ಪ್ಲೀಸ್ ಯು ಕ್ಯಾನ್ ಯೂಸ್, ಫೀಲ್ ಫ್ರೀ ಟು ಯೂಸ್ ವಾಟರ್. ಸ್ವಲ್ಪ ವಾಟರ್ಗೋಸ್ಕರ ನಾನು ತರ ಟೋನರ್ ಹಾಕೊಂತ ಇದೀನಿ ಅಷ್ಟೇ. ಇವಾಗ ಇದನ್ನ ಮಿಕ್ಸ್ ಮಾಡೋಣ. ಇವಾಗ ನಿಮ್ಗೆ ಒಳ್ಳೆ ಗ್ರೀನ್ ಕಲರ್ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಓಕೆ, ನೋಡಿ ಕಲರ್ ತುಂಬಾ ಒಳ್ಳೆ ಗ್ರೀನ್ ಕಲರ್ ಫೇಸ್ ಪ್ಯಾಕ್, ಜೊತೆಗೆ ಸಿಕ್ಕಾಬಟ್ಟೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ಗೆ ಅಕಸ್ಮಾತ್ ಪ್ರಾಡಕ್ಟ್ ಜಾಸ್ತಿ ಆಯ್ತು ಅಂದ್ರೆ ಇಲ್ಲೆಲ್ಲಾನು ಹಚ್ಬೋದು, ಅಥವಾ ಎಲ್ಲಾದ್ರೂ ಟ್ಯಾನ್ ಆಗಿದೆ ಅಂದ್ರೆ ಅಲ್ಲೂ ಕೂಡ ನೀವು ಹಚ್ಬೋದು. ಇದು ಕನ್ಸಿಸ್ಟೆನ್ಸಿ ಕ್ರೀಮ್ ಕನ್ಸಿಸ್ಟೆನ್ಸಿ ಇದೆ. ನನ್ಗೆ ಇನ್ನೊಂದ್ ಸ್ವಲ್ಪ ನೀರ್ ಕನ್ಸಿಸ್ಟೆನ್ಸಿ ಬೇಕು, ಹಾಗಾಗಿ ನಾನು ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತೀನಿ, ಅಥವಾ ಟೋನರೇ ಹಾಕೊಂತ ಇದ್ದೀನಿ. ಓಕೆ, ನೀರ್ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಚ್ಕೊಳ್ಬೋದು. ನೀವ್ ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕು ಅಂತಂದ್ರೂ ಇದನ್ನ ಹಚ್ಕೊಂಡ್ಬಿಟ್ಟು ನೀವು ಮೇಕಪ್ ಮಾಡ್ಕೊಂಡ್ರೆ ಫುಲ್ ಬ್ರೈಟ್ ಇರುತ್ತೆ ನಿಮ್ ಫೇಸು. ಸೊ ಅದು ನೀವು ಮಾಡ್ಬೋದು. ಸೊ ಬ್ರೈಡಲ್ ಇವಾಗ ಏನ್ ನೆಕ್ಸ್ಟ್ ಬ್ರೈಡ್ಸ್ ಎಲ್ಲಾನು ನೀವು ಇದನ್ನ ಮಾಡ್ಕೊಳ್ಬಹುದು. ಎವ್ರಿ ಡೇ ಮಾಡ್ತಾ ಬಂದ್ರೆ, ಒಂದ್ 10 ನಿಮಿಷ ಡೈಲಿ ಮಾಡ್ತಾ ಬಂದ್ರೆ ಸ್ಕಿನ್ ಅಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ನೋಡಿ, ಈ ತರ ಫುಲ್ ಸ್ಕಿನ್ ಈ ತರ ನೀವು ಅಪ್ಲೈ ಮಾಡ್ಬೋದು, ಕ್ಲೀನ್ ಆಗಿ ಕೂರುತ್ತೆ.
ಓಕೆ, ನೋಡಿ ನಿಮ್ಮ ಹತ್ರ ಒಂದು ಬ್ರಷ್ ಇದೆ ಅಂದ್ರೆ ಇನ್ನ ಬೆಟರು, ಬ್ರಷ್ ಇಲ್ಲ ಅಂದ್ರೆ ಕೈ ಬೆಸ್ಟ್ ಅಷ್ಟೇ. ಸೊ ಫುಲ್ ಫೇಸ್ ನೀವು ಈ ತರ ಅಪ್ಲೈ ಮಾಡ್ಕೊಳ್ಳಿ. 10 ನಿಮಿಷ ಬಿಡಿ ಸಾಕು, ಜಾಸ್ತಿ 20 ಮಿನಿಟ್ಸ್ ಎಲ್ಲಾನು ಬೇಡ. ಯಾಕೆಂದ್ರೆ ಇದು ಹಚ್ಚಿದಾಗ ಮಾತಾಡಬಾರ್ದು, ಯಾಕೆಂದ್ರೆ ಡ್ರೈ ಆಗುತ್ತೆ. ಇದು ಡ್ರೈ ಆಗೋದ್ರಿಂದ ಏನಾಗುತ್ತೆ, ಮತ್ತೆ ಸ್ಕಿನ್ ನಲ್ಲಿ ಡ್ರೈನೆಸ್ ಆಗೋಗುತ್ತೆ, ಚರ್ಮ ಹೊಡ್ಕೊಳ್ಳೋದಿರ್ಬೋದು, ಆತರ ಆಗುತ್ತೆ. ಬಟ್ ರಿಸಲ್ಟ್ಸ್ ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಕಣ್ಣ ಹತ್ರ ಹಚ್ಚಕ್ ಹೋಗ್ಬೇಡಿ. ಸೊ ನಂಗೆ ಬಹಳ ಪಿಂಪಲ್ ಇತ್ತು ಅಂತ ಹೇಳ್ಬೋದು, ಫುಲ್ ಮುಖ ಪೂರ್ತಿ ಪಿಂಪಲ್. ತುಂಬಾ ನಾನು ಖರ್ಚು ಮಾಡಿದೀನಿ ಮೋದಿ ಕೇರ್ಗೂ ಮುಂಚೆ. ಹೋದ್ರೆ ನಂಗೆ 50,000 60,000 ಈ ತರ ಹೇಳೋರು ಬರೀ ಸ್ಪಾಟ್ ಟ್ರೀಟ್ಮೆಂಟ್ ಗೆನೆ. ಯಾವಾಗ ನಾನು ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ ನ ಡೈಲಿ ಹಚ್ತಾ ಬಂದೆ, ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡ್ತು. ಸೊ ನೀವ್ ಕತ್ತತ್ರನು ನೀವು ಹಚ್ಬಹುದು. ನಾನು ಅದನ್ನ ಜಸ್ಟ್ ಇಗ್ನೋರ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ನೀವು ಫೇಸ್ ಪ್ಯಾಕ್ ಹಚ್ಕೊಂಡಾಗ ಪ್ಲೀಸ್ ಅಪ್ಲೈ ಅ ಲಿಪ್ ಬಾಮ್. ಇಲ್ಲ ಅಂದ್ರೆ ನಿಮ್ ಸ್ಕಿನ್ ನಿಮ್ಮ ಚರ್ಮ ಡ್ರೈ ಆಗುತ್ತೆ. ಸೊ ಲಿಪ್ ಬಾಮ್ ಯಾವ್ದು ಅಂದ್ರೆ ನಮ್ದು ಅರ್ಬನ್ ಕಲರ್ ಲಿಪ್ ಬಾಮ್ ಬಹಳ ಚೆನ್ನಾಗಿದೆ. 3 ಫ್ಲೇವರ್ಸ್ ಅಲ್ಲಿ ಬರುತ್ತೆ. ಅದು ಚೆರಿ, ಆರೆಂಜು ಮತ್ತೆ ಪಿಂಕ್, ಸ್ಟ್ರಾಬೆರಿ. ಹುಡುಗರು ಲಿಪ್ ಬಾಮ್ ಹಚ್ಬಹುದು, ನಿಮ್ಗೂ ಬಹಳ ಇಂಪಾರ್ಟೆಂಟ್ ಸ್ಕಿನ್ ಕೇರು. ಹುಡುಗರಾದ್ರೆ ನೀವು ಆರೆಂಜ್ ಕಲರ್ದು ಟ್ರಾನ್ಸ್ಪರೆಂಟ್ ಹಚ್ಚಿ, ಹುಡುಗಿರಿಗೆ ಪಿಂಕ್ ಅಥವಾ ಇದನ್ನ ನೀವು ಹಚ್ಬೋದು. ಸೊ ಇದನ್ನ 10 ಮಿನಿಟ್ಸ್ ಹೀಗೆ ನೋಡಿ, 10 ಮಿನಿಟ್ಸು ಸ್ಕಿನ್ ಕೇರ್ ಅಂತಾನೆ ನೀವು ಒಂದ್ ಬೌಲ್ ಇಟ್ಕೊಂಡ್ಬಿಡಿ, ಬೆಟರು. ಅದ್ರಲ್ಲೇ ನೀವು ಬರೋರ್ಗು ನೀವು ತೋರಿಸ್ಬೋದು. ಫೇಸ್ ಪ್ಯಾಕಿಗೆ ನಾನು ಹಾಕಿರೋದು 1 ಸ್ಪೂನ್ ಅಷ್ಟು ನೀಮ್ ರೋಸ್ಮೆರಿ ಫೇಸ್ ಪ್ಯಾಕ್, 1 ಸ್ಪೂನ್ ಅಷ್ಟು ನೀಮ್ ರೋಸ್ಮೆರಿ ಫೇಸ್ ಪ್ಯಾಕ್, ಮತ್ತೆ ಒಂದೇ ಒಂದು ಕ್ಯಾಪ್ಸೂಲ್ ಅಷ್ಟು ಸ್ಪಿರುಲಿನ ಕಟ್ ಓಪನ್ ಮಾಡಿ ಹಾಕಿದೀನಿ. ಆಮೇಲೆ ನೀರ್ ಹಾಕೊಳ್ಳಿ ಕನ್ಸಿಸ್ಟೆನ್ಸಿಗೆ. ನನ್ನ ಹತ್ರ ಇಲ್ಲಿ ನೀರ್ ಇರ್ಲಿಲ್ಲ, ಹಾಗಾಗಿ ನಾನು ಟೋನರೇ ಮಿಕ್ಸ್ ಮಾಡ್ಕೊಂಡಿದೀನಿ. ಇದು ಹೊಸ ಪ್ರಯತ್ನ ಮಾಡ್ಬೋದು, ನಮ್ಗೇನು ಸ್ಕಿನ್ ಫ್ರೆಂಡ್ಲಿ ಪ್ರಾಡಕ್ಟ್ ಇರೋದ್ರಿಂದ ಮಾಡ್ಬೋದು. 10 ನಿಮಿಷ ಆದ್ಮೇಲೆ ನೀವು ತೊಳೆದಾಗ ಜಸ್ಟ್ ನೀವು ಮೇಕಪ್ ಆದ್ರೂ ಮಾಡಿ, ಹಾಗೆ ಮಾಯಿಶ್ಚರೈಸರ್ ಹಚ್ಚೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಫೇಸ್ ಪ್ಯಾಕ್ ಆದ್ಮೇಲೆ ಮಾಯಿಶ್ಚರೈಸರ್ ಹಚ್ಚೋದು ಬಹಳ ಇಂಪಾರ್ಟೆಂಟ್. ನಾನು ವೈಟ್ನಿಂಗ್ ಕ್ರೀಮ್ ಹಚ್ಬಿಡ್ತೀನಿ. ಓಕೆ, ಕಾಂಬಿನೇಷನ್ ಸ್ಕಿನ್ ವೈಟ್ನಿಂಗ್ ಹಚ್ತೀನಿ. ಡ್ರೈ ಸ್ಕಿನ್ ಆದ್ರೆ ಪಪಾಯ ಹೈಬಿಸ್ಕಸ್ ಹಚ್ಚಿ. ಇದರಲ್ಲಿ ಕರ್ಡ್ ಹಾಕ್ಬೋದಾ ಫೇಸ್ ಪ್ಯಾಕ್ಗೆ ಅಂತ ಹೇಳ್ತಾರೆ. ಸೊ ನೀವು ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡಿ ಹಾಕ್ಬೋದಾ ಅಂತ. ನಾನಂತೂ ಹಾಕಿಲ್ಲ. ಸೊ ನಿಮ್ ಸ್ಕಿನ್ಗೆ ಕರ್ಡ್ ಸೆಟ್ ಆಗುತ್ತೆ ಅಂದ್ರೆ ನೀವು ಟ್ರೈ ಮಾಡ್ಬೋದು. ಆಸ್ ಅ ಕನ್ಸಲ್ಟೆಂಟ್ ಯು ಕ್ಯಾನ್ ಮಿಕ್ಸ್ ಅಂಡ್ ಮ್ಯಾಚ್ ಅಂಡ್ ಸಿ ಬಿಫೋರ್ ಟೆಲಿಂಗ್ ಇಟ್ ಟು ಸಮ್ವನ್, ಪ್ಲೀಸ್ ಪುಟ್ ಇಟ್ ಆನ್ ಯೋರ್ ಸೆಲ್ಫ್ ಅಂತ ಹೇಳ್ತೀನಿ. ಓಕೆ, ಎಸ್ ಸರ್. ಸೊ ಇದು 10 ಮಿನಿಟ್ಸ್ ಆದ್ಮೇಲೆ ಐ ಹ್ಯಾವ್ ಟು ವಾಶ್ ಇಟ್ ಸರ್. ದಟ್ಸ್ ಆಲ್. Okay, Bhavya ಅವರು ಬಿಫೋರ್ ಮ್ಯಾರೇಜ್ ಲುಕಿಂಗ್ ಕಲರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭವ್ಯ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಕೆಲವು ಟ್ರೇಡ್ ಸೀಕ್ರೆಟ್ ನ ಎಲ್ಲರಿಗೂ ಹೇಳ್ಕೊಟ್ಟಿದ್ದಕ್ಕೆ. ಎಸ್ ಸರ್. ಸೊ ಈ ಒಂದು ಸ್ಕಿನ್ ಕೇರ್ ರೂಟೀನ್ ನ ನೀವು ಮಾಡ್ಕೊಳ್ತಾ ಬಂದ್ರೆ ನಿಜವಾಗ್ಲೂ ಎಲ್ಲರೂ 3 ಮಂತ್ಸ್ ಟೈಮ್ ತಗೊಳ್ಳಿ. ನಮ್ಮಲ್ಲಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ನ ನೀವು ಎಕ್ಸ್ಪ್ಲೋರ್ ಮಾಡಿ. ನಾನು ಯಾವುದೇ ಸ್ಕಿನ್ ಅಂತ ನೋಡಿಲ್ಲ. ಮೋದಿ ಕೇರ್ ನ ಓನರ್ಶಿಪ್ ಮೆಂಟಾಲಿಟಿಯಿಂದ ತಗೊಂಡಿರೋದ್ರಿಂದ ನನ್ನ ಕಸ್ಟಮರ್ಸ್ ನ ನಾನು ಪ್ರೀತಿ ಮಾಡ್ತೀನಿ, ಬಹಳ ಅವ್ರನ್ನ ಕೇರ್ ಮಾಡ್ತೀನಿ. ನಾನು ಅವರು ದುಡ್ಡಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಪ್ರಾಡಕ್ಟ್ ನಾನು ಕೊಡೋದಕ್ಕೆ ಹೋಗಲ್ಲ. ನಾನು ಯಾವ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ ಅದನ್ನೇ ರೆಕಮೆಂಡ್ ಮಾಡ್ತೀನಿ. ಕಸ್ಟಮರ್ಸ್ಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ, ಭವ್ಯ ಅವರು ಪ್ರಾಡಕ್ಟ್ ಹೇಳ್ತಿದ್ದಾರೆ ಅಂದ್ರೆ ಅದು ಆಲ್ರೆಡಿ ಯೂಸ್ ಆಗಿರುತ್ತೆ ಅನ್ನೋದು ಒಂದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಆ ಟ್ರಸ್ಟ್ ನ ಬಿಲ್ಡ್ ಮಾಡೋದು ಬಹಳ 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 ಇಂಪಾರ್ಟೆಂಟ್ ನಿಮ್ಮ ಕಸ್ಟಮರ್ ಹತ್ರ. ಮತ್ತೆ ನೀವು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದಲ್ಲಿ ವಾಟ್ಸ್ಆಪ್ ಅಲ್ಲಿ ಆರಾಮಾಗಿ ಮಾಡ್ಕೊಬಹುದು. ಒಂದು 100 ಜನ 50 ಜನ ಕಾಂಟ್ಯಾಕ್ಟ್ ಇದ್ರೂನು ನೀವು ಯೂಸ್ ಮಾಡ್ಕೊಂಡು ಅಥವಾ ಈ ತರ ವಿಡಿಯೋಸ್ ಮಾಡಿ ಹಾಕೋದ್ರಿಂದ ಅಷ್ಟು ಜನಕ್ಕೆ ಇನ್ಫಾರ್ಮೇಶನ್ ರೀಚ್ ಆಗುತ್ತೆ. ಯಾಕಂದ್ರೆ ಮೋದಿ ಕೇರಿಗೆ ಬರೋರಿಗೆ ಫುಲ್ ಟೈಮ್ ಅಂತ ತಗೊಂಡ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಪ್ಲೀಸ್ ಸ್ಟಾರ್ಟ್ ವಿತ್ ರಿಟೇಲಿಂಗ್. ದಿಸ್ ಇಸ್ ವಾಟ್ ವಿ ಟೀಚ್. ರಿಟೇಲ್ ಮಾಡ್ಬೇಕು ಅಂದ್ರೆ ಇವತ್ ನಾನ್ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನೇ ನೀವು ನಿಮ್ಮ ವಾಟ್ಸ್ಆಪ್ ಅಲ್ಲೆಲ್ಲಾನು ನೀವು ಪೋಸ್ಟ್ ಮಾಡ್ಕೊಳ್ಬಹುದು. ಮತ್ತೆ ನೀವು ಈ ತರ ಜನರನ್ನ ಇನ್ವೈಟ್ ಮಾಡ್ಬಿಟ್ಟು ಮನೆಗೆ ನೀವು ಇನ್ವೈಟ್ ಮಾಡ್ತಿದ್ರಿ, ಝೂಮ್ ನ ಮನೆಗೆ ನೀವು ಇನ್ವೈಟ್ ಮಾಡ್ತಿದ್ರಿ ಅಲ್ವಾ? ಸೊ ಇವಾಗ ನೀವು ಝೂಮ್ ಕಾಲ್ ಅಲ್ಲೇ ಇನ್ವೈಟ್ ಮಾಡ್ಕೊಂಡು ನೀವು ಬಿಸ್ನೆಸ್ ನ ಕೂಡ ಮಾಡ್ಬೋದು. ಈ ತರ ಡೆಮೋ ಮಾಡ್ಬಿಟ್ಟು ಪ್ರಾಡಕ್ಟ್ಸ್ ನ ನೀವು ತೋರಿಸಬಹುದು. ಕ್ಯಾನ್ ಯು ಗಿವ್ ಡೆಮೋ ಫಾರ್ ಆಲ್ ಸ್ಕಿನ್ ಟೈಪ್? ಇವಾಗ ನಾನು ತೋರಿಸಿದ ಆಲ್ ಸ್ಕಿನ್ ಟೈಪ್ ಆಗುತ್ತೆ. ಈ ಪ್ರಾಡಕ್ಟ್ ಎಲ್ಲಾ ಸ್ಕಿನ್ ಟೈಪ್ ಯೂಸ್ ಮಾಡಬಹುದು. ಓಕೆನಾ ಸರ್? ಡೈಲಿ ಹಚ್ಬೋದು ಅಂತ ಕೇಳ್ತಾ ಇದ್ದಾರೆ. ವಾಟ್ ಯು ಸಜೆಸ್ಟ್? ಸ್ಕಿನ್ ಕೇರ್ ಪ್ಯಾಕ್ ಡೈಲಿ ಯೂಸ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ವಾಟ್ ಯು ಸಜೆಸ್ಟ್?
ನಿಮ್ಗೆ acne ಇದ್ದಲ್ಲಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸಾರಿ, ನಿಮ್ಗೆ ಆಕ್ನಿ ಇದೆ ಅಂದ್ರೆ ನೀಮ್ ರೋಸ್ಮೆರಿ ಫೇಸ್ ಪ್ಯಾಕ್ ನ ನೀವು ಡೈಲಿ ಹಚ್ಬೋದು. ಪೋರ್ಸ್ ಇದ್ರೆ ಡೈಲಿ ಹಚ್ಬೋದು, ಸ್ಪಾಟ್ಸ್ ಇದ್ರೆ ಡೈಲಿ ಹಚ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಇದ್ರೆ ಡೈಲಿ ಹಚ್ಬೋದು. ಅವಾಗ ನಿಮ್ಗೆ ಟ್ಯಾನ್ ಎಲ್ಲಾನು ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀನಿ. ಡೈಲಿ ಹಚ್ಚೋದಾದ್ರೆ 10 to 15 ಮಿನಿಟ್ಸ್ ಮ್ಯಾಕ್ಸಿಮಮ್ ಬಿಟ್ಬಿಡಿ, ಇದನ್ನ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಬಿಟ್ರೆ ಟ್ಯಾನ್ ಇದೆ ಅಂದ್ರೆ ನಮ್ದು ಡಿಟಾನ್ ಫೇಸ್ ಪ್ಯಾಕ್ ಹಚ್ಕೊಡಿ. ಗ್ಲೋ ಬರ್ಬೇಕು ಅಂದ್ರೆ ಗ್ಲೋ ಫೇಸ್ ಪ್ಯಾಕ್ ಹಚ್ಕೊಡಿ. ಫೇಸ್ ಪ್ಯಾಕ್ ನಾವು ವೀಕ್ಲಿ 2 times ಹಚ್ಚಿದ್ರೆ ಸಾಕು. ಆದ್ರೆ ನಮ್ಮದು ಬಂದ್ಬಿಟ್ಟು ಇದು ಟ್ರೀಟ್ಮೆಂಟ್ ಫೇಸ್ ಪ್ಯಾಕ್, ಹಾಗಾಗಿ ಇದನ್ನ ಡೈಲಿ ಹಚ್ಬೋದು. ನಾನು ಹಚ್ ನೋಡಿದೀನಿ, ರಿಸಲ್ಟ್ ಬಂದಿದೆ. ಪೋರ್ಸ್ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನೀವು 3 ಮಡ್ ಬಾರು ಅಥವಾ 3 ಮಡ್ ಮಾಸ್ಕ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಸರ್, ಇದು ನಮ್ಮ ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ ಇಂಪ್ಲೆಕ್ಷನ್ ಮಾಡ್ತದೆ ಸರ್. ಸೊ ಡೈಲಿ ಹಚ್ಬೋದು ಸರ್. ಓಕೆ, ಪೋರ್ಸ್ಗೆ ಯಾವ್ದಾದ್ರು ರಿಸಲ್ಟ್ ಬಂದಿದೆಯಾ? ಎನ್ಲಾರ್ಜ್ ಪೋರ್ಸ್ ಟ್ರೀಟ್ಮೆಂಟ್? ಹಾ ಸರ್, ಎಸ್ ಸರ್, ಬಂದಿದೆ ಸರ್. ಸೊ ನಾನು ಪೋರ್ಸ್ಗೆ ಅವಾಗಲೇ ಹೇಳಿರೋ ಪ್ರಕಾರ ನಾರ್ಮಲ್ ಆಗಿ ಕಾಂಬಿನೇಷನ್ ನಾರ್ಮಲ್ ಆಯಿಲಿ ಸ್ಕಿನ್ಗೆ ಪೋರ್ಸ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ನಮ್ದೇ ಪ್ರಾಬ್ಲಮೆಟಿಕ್ ಜಾಸ್ತಿ ಇರುತ್ತೆ ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ಗೆ. ಮೊರಾಕನ್ ಕ್ಲೆನ್ಸರು, ನೀಮ್ ಗೋಟುಕಲ ಫೇಸ್ ವಾಶ್, ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ನಮ್ದು ಟೋನರ್ ಇಂದಾನು ನಮ್ಗೆ ಪೋರ್ಸ್ ಮಿನಿಮೈಸ್ ಆಗುತ್ತೆ, ಬಹಳ ಹೆಲ್ಪ್ ಆಗುತ್ತೆ. ಸೊ ಈ ತರ ನೀವು ಡ್ಯಾಬ್ ಮಾಡ್ಕೊಂಡು ಫೇಸ್ಗೆ ಪ್ರೆಸ್ ಮಾಡೋದ್ರಿಂದ ಇದು ಕೂಡ ಕಡಿಮೆ ಆಗುತ್ತೆ ನಮ್ದು ಟೋನರ್ ಇಂದ. ಸೊ ಹಾಗಾಗಿ ಇದು ಮತ್ತೆ 3 ಮಡ್ ಬಾರ್ ವೀಕ್ಲಿ 3 times ಹಚ್ಕೊಳ್ಳಿ. ಅದು ಹಚ್ಕೊಳ್ತಾ ನಿಮಗ್ ಸೂಟ್ ಆಗ್ತಾ ಇದೆ ಅಂದ್ರೆ ಡೈಲಿ ಹಚ್ಕೊಳ್ಳಿ, ಪರವಾಗಿಲ್ಲ. ನಿಮಗ್ ಸೂಟ್ ಆಗಿಲ್ಲ ಅಂದ್ರೆ ಪ್ಲೀಸ್ ಮಿನಿಮೈಸ್ ದ ಯೂಸೇಜ್ ಆಫ್ ದ ಪ್ರಾಡಕ್ಟ್. 3 ಮಡ್ ಬಾರ್ ಅಲ್ಲಿ ಕೋರ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆದ್ರೆ ಸರ್ ಎಲ್ಲದಕ್ಕೂ ನಾವು 90 days ಮಿನಿಮಮ್ ಟೈಮ್ ತಗೊಳ್ಳೇಬೇಕು ಸರ್. ಬಟ್ ರಿಸಲ್ಟ್ ಇದೆ ಸರ್, ರಿಸಲ್ಟ್ ಬಂದಿದೆ ತುಂಬಾ ಕ್ಲೈಂಟ್ಸ್ಗೆ. ಓಕೆ, ಶಿಲ್ಪ ಅವ್ರು ಕೇಳ್ತಾ ಇದಾರೆ, ಇದು ನೀವೇನ್ ಹಚ್ಚಿದೀರಾ ಅದು ಜೆಂಟ್ಸ್ ಕೂಡ ಹಾಕೋಬಹುದಾ ಅಂತ? ಎಸ್ ಸರ್, ಇಟ್ಸ್ ಯೂನಿಸೆಕ್ಸ್, ಇಟ್ಸ್ ಫಾರ್ ಬೋತ್. ಯಾರು ಬೇಕಾದ್ರೂ ಮಾಡಿ. ವಿತ್ ಸ್ಪಿರುಲಿನಾ ಬೇಕಂದ್ರೆ ನೀವು ವಿತ್ ಸ್ಪಿರುಲಿನಾ ವೀಕ್ಲಿ 2 or 3 times ಮಾಡ್ಕೊಳ್ಳಿ. ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ ನ ನಾವು ಡೈಲಿ ಹಚ್ಬೋದು ಅಂಟಿಲ್ ಯು ಸಿ ಡಿಸೈರ್ಡ್ ರಿಸಲ್ಟ್ಸ್. ಅದಾದ್ಮೇಲೆ ಸ್ಟಾಪ್ ಮಾಡ್ಬೋದು. ಈ ಬ್ರಾಹ್ಮಿ ಮತ್ತೆ ಇದು ಮುಲ್ತಾನಿ ಮಿಟ್ಟಿ ಎಲ್ಲ ಇರೋದ್ರಿಂದ, ನ್ಯಾಚುರಲ್ ಇರೋದ್ರಿಂದ ಯೂಸ್ ಮಾಡ್ಬೋದು ಸರ್. ಎಸ್, ಇವನ್ ಸ್ಪಿರುಲಿನಾ ಬೇಸಿಕಲಿ ಇವನ್ ಎನಿ ಕೈಂಡ್ ಆಫ್ ಸ್ಕಿನ್ಗೆ ತುಂಬಾ ಒಳ್ಳೇದು. ಬಿಕಾಸ್ ಆಫ್ ದಿ ನ್ಯೂಟ್ರಿಷನ್ ಕಂಟೆಂಟ್ ಅದರಲ್ಲಿ ಏನಿದೆ, ನ್ಯೂಟ್ರಿಷನ್ ಕಂಟೆಂಟು ಎಲ್ಲ ಈ ತರ ಒಂದು ಇನ್ನೊಂದು ಸ್ಕ್ರಬ್ ಮಾಡಿ ಯೂಸ್ ಮಾಡಿದಾಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ಆಫ್ ದಿ ನ್ಯೂ ಸ್ಕಿನ್ ಇನ್ನೂ ಚೆನ್ನಾಗಿ ಸ್ಕಿನ್ ಸೆಟಲ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೆಲ್ಸ್ ಕೂಡ ರೀಜನರೇಟ್ ಆಗುತ್ತೆ ಸರ್. ಎಸ್, ಸೊ ಅದು ನಾವು ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್ ಏನೆಲ್ಲ ಹೇಳ್ತೀವಿ ಎಲ್ಲ ಕಂಟೆಂಟು ಸ್ಪಿರುಲಿನಾದಲ್ಲಿ ಇರೋದ್ರಿಂದ ಸ್ಕಿನ್ಗೆ ಡೈರೆಕ್ಟ್ ಆಗಿ ಕೊಟ್ಟಂಗಾಗುತ್ತೆ. ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಕ್ಚುಲಿ. ಈವನ್ ನಮ್ಮ ಹಳೆ ಕನ್ಸಲ್ಟೆಂಟ್ ಯಾರೆಲ್ಲ ಇದ್ದಾರೆ, ನಮ್ಮ ಹತ್ರ ಒಂದು ಆಲ್ಗೆ ಮಾಸ್ಕ್ ಇತ್ತು. ಆಲ್ಗೆ ಮಾಸ್ಕ್ ಇವಾಗ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ವಾಟ್ ಭವ್ಯ ಹಸ್ ಡನ್ ಈಸ್ ಆಲ್ಗೆ ಮಾಸ್ಕ್. ಸೊ ಅದೇ ಆಲ್ಗೆ ಮಾಸ್ಕ್. ಸೊ ಸ್ಪಿರುಲಿನಾ ತಗೊಂಡು ನೀವು ಆಲ್ಗೆ ಮಾಸ್ಕ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ಕೋಬಹುದು. ಸೊ ಇಟ್ಸ್ ಎ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್. ಎಸ್ ಸರ್. ಮತ್ತೆ ಕೆಲವರು ಕೇಳ್ತಿದ್ದಾರೆ ಸರ್, ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದಾ ಅಂತ. ನಾವು ಸಾಮಾನ್ಯವಾಗಿ 15 years ಒಳಗಡೆ ಯಾರೇ ಇದ್ರೂನು ನಾವು ಟೀ ಟ್ರೀ ಆಯಿಲ್, ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ ಬಿಟ್ಟು ಇನ್ನೇನು ಸಜೆಸ್ಟ್ ಮಾಡಲ್ಲ ಸರ್. ಬೇಬಿ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ತೀವಿ ಹೊರತು ನಮ್ದು ಕ್ಲೆನ್ಸರ್, ಟೋನರ್ ಅದೆಲ್ಲ ಸಜೆಸ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕೆಲವರಿಗೆ ಅದನ್ನ ತಗೊಂಡು ರಿವರ್ಸ್ ಆಗಿದೆ. ಸೊ ಸ್ಕಿನ್ ಕೇರ್ ಬಂದ್ಬಿಟ್ಟು 18+ ಯೂಸ್ ಮಾಡೋದು ಒಳ್ಳೇದು. ಬಟ್ ಆದ್ರೂ ಬರೀ ಪಿಂಪಲ್ಸ್ ಅಂತ ಅಂದ್ರೆ ಒಂದ್ ಸಣ್ಣ ಸ್ಟಾರ್ಟ್ ಆಗಿರುತ್ತೆ ಅವರಿಗೆ. ಸೊ ನೀಮ್ ಪ್ಯಾಕು ಮತ್ತೆ ಟೀ ಟ್ರೀ ಆಯಿಲ್ ನ ಯೂಸ್ ಮಾಡ್ಬೋದು. ಸ್ಕಿನ್ ಕೇರ್ ಏನೇ ಇದ್ರೂ ಅವರಿಗೆ ಬೇಬಿ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ. ಓಕೆ, ಸುಮಾರು ಜನ ನಿಮ್ಮ ಪ್ರಾಡಕ್ಟ್ ಯಾವ್ದೆಲ್ಲ ಯೂಸ್ ಮಾಡಿದ್ರೆ ಕೇಳ್ತಿದ್ದಾರೆ. ಐ ವುಡ್ ಸಜೆಸ್ಟ್ ಫೇಸ್ಬುಕ್ ಅಲ್ಲಿ ಹೋಗಿ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಕಂಪ್ಲೀಟ್ ಡೀಟೇಲ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ವಿತ್ PPT ನಿಮಗೆ ಫೇಸ್ಬುಕ್ ಅಲ್ಲೂ ಸಿಗುತ್ತೆ. ಆಮೇಲೆ ಇನ್ನೊಂದು 2 hours ಅಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲೂ ನಾನು ಇದೇ ಡೀಟೇಲ್ ಹಾಕ್ತೀನಿ. ಸೊ ಅದರಲ್ಲಿ ನೀವು ನೋಡ್ಕೊಳ್ಳಿ. ಸೊ ಫೈನಲ್ ಆಗಿ ನೀವು ಪ್ಯಾಕ್ ಹಚ್ಕೊಂಡಿದ್ದು ಇನ್ನೊಂದು ರಿಪೀಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಯಾವ್ದೆಲ್ಲ ಓಕೆ ಸರ್, ಸೊ ಈ ಫೇಸ್ ಪ್ಯಾಕ್ ಗೆ ನಾನು ಎಲ್ಲರೂ ನೋಟ್ ಮಾಡ್ಕೊಳ್ಬಹುದು. ಈ ಒಂದು ಸ್ಪಿರುಲಿನಾ ಮಾಸ್ಕ್ ಏನಿದೆ, ನಾನು ಇದಕ್ಕೆ ನೀಮ್ ಅಂಡ್ ರೋಸ್ಮೆರಿ ಫೇಸ್ ಪ್ಯಾಕ್ 1 teaspoon ತಗೊಂಡಿದ್ದೀನಿ. ಸ್ಪಿರುಲಿನಾ ಕ್ಯಾಪ್ಸೂಲ್ ಓನ್ಲಿ 1 capsule. ಸ್ಪಿರುಲಿನಾ 1 capsule, ಕಟ್ ಓಪನ್ ಬ್ರೇಕ್. ಸೊ 1 spoon ಮಾಸ್ಕ್ ಹಾಕೊಳ್ಳಿ. ಸ್ಪಿರುಲಿನಾ ಓಪನ್ ಮಾಡ್ಬಿಟ್ಟು ಇದಕ್ಕೆ ಹಾಕೊಳ್ಳಿ 1 full. ಮತ್ತೆ ಸ್ವಲ್ಪ ನೀರು, ನಿಮ್ಮ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರೋ ತರ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ.
ನೀರಿಲ್ಲ ಅಂತಂದ್ರೆ ನೀವು ಟೋನರೇ 2 to 3 ಡ್ರಾಪ್ಸ್ ನ ಹಾಕೊಳ್ಬಹುದು. ಸೊ ಈ ತರ ಮಿಕ್ಸ್ ಮಾಡ್ಕೊಂಡು ಈ ತರ ಜಸ್ಟ್ ಕೈಯಲ್ಲಿ ನಿಮ್ಮ ಬೆರಳಲ್ಲೇ ಹಚ್ಬಹುದು. ಓನ್ಲಿ 2 ಪ್ರಾಡಕ್ಟ್ಸ್ ಫಾರ್ ದಿಸ್ ಮಾಸ್ಕ್. ಎಲ್ಲಾ ಸ್ಕಿನ್ ಟೈಪ್ ಯೂಸ್ ಮಾಡಬಹುದು ಈ ಒಂದು ಪ್ರಾಡಕ್ಟ್ ನ, ತೊಂದರೆ ಇಲ್ಲ. ಓಕೆ, ಪ್ಯಾಕ್ ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬಾರ್ದು. ಸೊ ಯಾರೋ ಕೇಳ್ತಾ ಇದಾರೆ, ಇದನ್ನ ಅವಾಗ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಸೊ ಮೊದಲೇ ರೆಡಿ ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ ಇಡ್ತೀನಿ, ಫ್ರೀಸರ್ ಅಲ್ಲಿ ಇಡ್ತೀನಿ, ಅದೆಲ್ಲ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಸೊ ಅಲ್ಲೇ ರೆಡಿ ಮಾಡ್ಕೊಳ್ಳಿದ್ದೀನಿ, ಟೈಮ್ ತಗೊಳ್ಳೋದಿಲ್ಲ. ಸೊ ನಿಮ್ ಸ್ಕಿನ್ ಗೆ ಅಟ್ ಲೀಸ್ಟ್ ಇಫ್ ಯು ಕ್ಯಾನ್ ಗಿವ್ 1 minute ಎಕ್ಸ್ಟ್ರಾ ಇನ್ ಮಿಕ್ಸಿಂಗ್, ಇಟ್ಸ್ ಎ ವೆರಿ, ಅದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡೋಂಟ್ ವರಿ. ಸೊ ಮೊದಲೇ ಟ್ರೀಟ್ಮೆಂಟ್ ಇದೆಲ್ಲ ರೆಡಿ ಟು ಈಟ್ ತರ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಇಟ್ ವಿಲ್ ನಾಟ್ ವರ್ಕ್. ಎಸ್ ಸರ್, ಇಮಿಡಿಯೇಟ್ ಆಗಿ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ನಂದು ಇನ್ನ 10 minutes ಆಗಿಲ್ಲ, ಇನ್ನೂ ಸ್ವಲ್ಪ ಹಾಗೆ ನಂದು ನೋಡಿ. ಸೊ ಐ ಆಮ್ ಗೋಯಿಂಗ್ ಟು ಲೀವ್ ಇಟ್ ಫಾರ್ another 5 minutes or something sir. ಸ್ಪಿರುಲಿನಾ ಯಾವುದೇ ಪ್ಯಾಕ್ ಜೊತೆ ಮಿಕ್ಸ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಮಾಡಬಹುದು. ಗ್ಲೋ ಪ್ಯಾಕ್, ಡಿಟ್ಯಾನ್ ಪ್ಯಾಕ್ ಮಿಕ್ಸ್ ಮಾಡಬಹುದು. ಸ್ಪಿರುಲಿನಾ ಬೇಸಿಕಲಿ ಇಟ್ ವಿಲ್ ನಾಟ್ ಗಿವ್ ಯು ಎನಿ ಕೈಂಡ್ ಆಫ್ ಎ ಬ್ಯಾಡ್ ರಿಸಲ್ಟ್. ಅದರಲ್ಲಿ ಇನ್ನೊಂದು ಒಳ್ಳೇದು ಅಂತ ಹೇಳಿದ್ರೆ, ಎನಿ ಸೈಡ್ ಎಫೆಕ್ಟ್ ಸ್ಪಿರುಲಿನಾದಲ್ಲಿ ಇದುವರೆಗೂ ಎಲ್ಲೂ ಕೂಡ ರಿಪೋರ್ಟ್ ಆಗಿಲ್ಲ. ವೆದರ್ ಇಟ್ ಮೈಟ್ ಬಿ ಇಂಟೇಕ್ ಆರ್ ಔಟ್ಸೈಡ್ ಅಪ್ಲಿಕೇಶನ್ ಏನಾದರೂ ಸರಿ, ಸ್ಪಿರುಲಿನಾದಲ್ಲಿ ಯಾವುದೇ ತರ ನಿಮಗೆ ಬ್ಯಾಡ್ ರಿಸಲ್ಟ್ ಇಲ್ಲ. ಎನಿ ಕೈಂಡ್ ಆಫ್ ಎ ಸ್ಕಿನ್ ಇನ್ಕ್ಲೂಡಿಂಗ್ ಪಿಗ್ಮೆಂಟೇಷನ್ ಸ್ಕಿನ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ಇಫ್ ಎನಿವನ್ ಹ್ಯಾಸ್ ಸೆನ್ಸಿಟಿವ್ ಸ್ಕಿನ್, ಅದಕ್ಕೂ ಕೂಡ ಯೂಸ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಬ್ಯಾಡ್ ರಿಸಲ್ಟ್ ಇದುವರೆಗೂ ಬಂದಿಲ್ಲ. ಮತ್ತೆ ಸರ್ ಯಾರೋ ಕೇಳ್ತಿದ್ದಾರೆ ಸ್ಪಿರುಲಿನಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ. ಜಸ್ಟ್ ನೀವು ನೀಮ್ ರೋಸ್ಮೆರಿ ಫೇಸ್ ಪ್ಯಾಕ್ ಯೂಸ್ ಮಾಡಿ, ದಟ್ಸ್ ಮೋರ್ ದೆನ್ ಎನಫ್. ನಾನ್ ಸುಮ್ನೆ ಒಂದು ಹೊಸದಾಗಿರುತ್ತೆ, ಟ್ರೈ ಮಾಡ್ಬೋದು ಇದು ಕೂಡ. ಸೊ ನಿಮ್ಗೆ ಈ ಪ್ರಾಡಕ್ಟ್ ರಿಟೇಲ್ ಆಗುತ್ತೆ, ಬೆನಿಫಿಟ್ ಜಾಸ್ತಿ ಬರುತ್ತೆ ಅಂತ ನಾನು ಇದನ್ನ ಆಡ್ ಮಾಡಿದೀನಿ. ಇದಿಲ್ಲ ಅಂದ್ರೆ ಪ್ಲೀಸ್ ಯೂಸ್ ದಿಸ್ ಒನ್. ಇವನ್ ಕೆಲವು ಕಡೆ ಫ್ಲಾಕ್ಸ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ. ಯು ಕ್ಯಾನ್ ಆಲ್ಸೋ ಯೂಸ್ ಫ್ಲಾಕ್ಸ್ ಆಯಿಲ್, ದಟ್ಸ್ ಆಲ್ಸೋ ಗುಡ್ ಫಾರ್ ಸ್ಕಿನ್, ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್. ಸೊ ಅದು ಕೂಡ ಕೊಡಬಹುದು. ನಾನು ಟ್ರೈ ಮಾಡಿದಿಲ್ಲ ಸರ್, ಪ್ರಾಬಬ್ಲಿ ಮಾಡಬಹುದು ಡ್ರೈ ಸ್ಕಿನ್ ಗೆ. ಯಾ ಎಸ್, ಬೇಕಾದಷ್ಟು ಜನ ಇದೇ ತರ ಕಾಂಬಿನೇಷನ್ ಮಾಡ್ತಾ ಇದ್ದಾರೆ. ಕೆಲವರು ಪ್ರೋಟೀನ್ ಪ್ಯಾಕ್ ಮಾಡಿದ್ದಾರೆ. ಸೊ ಎನಿ ನ್ಯೂಟ್ರಿಷನ್ ಬೇಸಿಕಲಿ ಯು ಕ್ಯಾನ್ ಅಪ್ಲೈ ಆನ್ ಸ್ಕಿನ್, ಎಸ್ಪೆಷಲಿ ಆಫ್ಟರ್ ಸ್ಕ್ರಬ್. ಎನಿ ಕೈಂಡ್ ಆಫ್ ಎ ನ್ಯೂಟ್ರಿಷನ್ ಹಾಕ್ಬೋದು, ಎಕ್ಸೆಪ್ಟ್ ಡಿಟಾಕ್ಸ್ ಅಂಡ್ ನೋನಿ, ಇದನ್ನ ಮಾತ್ರ ಹಚ್ಚಕ್ ಹೋಗ್ಬೇಡಿ. ಓಕೆ, ಅದರ್ವೈಸ್ ಎನಿ ಕೈಂಡ್ ಆಫ್ ಎ ಪ್ರೋಟೀನ್, ವೈಟಮಿನ್ಸ್ ಮತ್ತೆ ನಮಗೆ ಅಂಡರ್ ಐ ಕೇಳ್ತಿದ್ದಾರೆ ಸರ್. ಎಸ್ ಎಸ್ ಸರ್, ಕೆಲವರು ಕಣ್ ಕೆಳಗಡೆ ಹಚ್ಚೋದ್ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೆಲ್ಲ ಟೈಟ್ ಆಗ್ಬಿಡುತ್ತೆ, ಕಣ್ ಕೆಳಗಡೆ ದಯವಿಟ್ಟು ಹಚ್ಚಬೇಡಿ. ಆಲ್ವೇಸ್ ಅವಾಯ್ಡ್ ದಿಸ್ ಏರಿಯಾ. ಮತ್ತೆ ನೀವು ನೈಟ್ ರೂಟೀನ್ ಅಲ್ಲಿ ನಮ್ಮ ಅಂಡರ್ ಐ ಕ್ರೀಮ್, ಅರ್ಬನ್ ಕಲರ್ ಅಂಡರ್ ಐ ಕ್ರೀಮ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದು ಪ್ರೀಮಿಯಂ ರೇಂಜ್, 1000 rupees, 1299 ಆಗುತ್ತೆ ಇದೆ MRP. ಸೊ ಇದನ್ನು ನಾನು ಹೈಯೆಸ್ಟ್ ರಿಟೇಲ್ ಮಾಡಿದೀನಿ. ಒಂದೇ ದಿವಸದಲ್ಲಿ 10 ಕ್ರೀಮ್ ನ ಮೂವ್ ಮಾಡಿದೀನಿ ಅಂತ ಹೇಳ್ಬೋದು, ಅಂಡರ್ ಐ ಕ್ರೀಮು. ಇಟ್ ಇಸ್ ಬಿಕಾಸ್ ಆಫ್ ದ ರಿವ್ಯೂಸ್ ಐ ಗಿವ್ ಅಂಡ್ ಶೇರ್ ಇಟ್ ಟು ಪೀಪಲ್. ಸೊ ಆತರ ಈ ಒಂದು ಅಂಡರ್ ಐ ಕ್ರೀಮ್ ನಾನು ಯೂಸ್ ಮಾಡಬಹುದು. ಬಟ್ ಒಂದಿನ ನೀವೇನು ನೋಟ್ ಮಾಡ್ಬೇಕು ಅಂದ್ರೆ, ನೀವು ಇದನ್ನ ಹಚ್ತಾ ಇದ್ದೀರಾ ಆದ್ರೆ ನಿದ್ದೆ ಮಾಡ್ತಾ ಇರೋದು 3 hours 4 hours, ಮತ್ತೆ ಫೋನ್ ನೋಡೋದು 10 hours 12 hours ಆದ್ರೆ ದೇರ್ಸ್ ನೋ ಯೂಸ್. ಸೊ ಎಲ್ಲದೂ ಲಿಮಿಟ್ ಅಲ್ಲಿ ಇರ್ಬೇಕು. ಸೊ ಅದನ್ನ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗ್ಲೇ ಇದು ವರ್ಕ್ ಆಗುತ್ತೆ. ಇದಿಲ್ಲ ಅಂದ್ರೆ ಶ್ಲೋಕ ಅಂಡರ್ ಐ ಕ್ರೀಮ್ ಇದೆ, ಅದು ತುಂಬಾ ಚೆನ್ನಾಗಿ ಯೂಸ್ ಆಗ್ತದೆ, ಅದನ್ನ ನೀವು ಹಚ್ಬಹುದು. ಎಸ್, ಮೆನ್ ಅಂಡ್ ವುಮೆನ್ ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಇದು ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಫೈನಲಿ ಇಟ್ಸ್ ಟೈಮ್. ನಾವು ಆಲ್ರೆಡಿ ಜಾಸ್ತಿ ತಗೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಭವ್ಯ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಮೋರ್ ದೆನ್ 90 minutes ಟೈಮ್ ಕೊಟ್ಟಿದ್ದಕ್ಕೆ. ಸೊ ಅಂಡ್ ವಿತ್ ಅಪ್ಲಿಕೇಶನ್ ಅಂಡ್ ಬೇಕಾದಷ್ಟು ನಿಮ್ಮ ಒಂದು ಕಾಂಬಿನೇಷನ್ ಅಲ್ಲಿ ಯಾವ ರೀತಿ ಕೊಡ್ತಾ ಇದ್ದೀರಾ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಕನೆಕ್ಟ್ ಮಾಡಿದ್ದಕ್ಕೆ, ಹಾಗೇನೆ ಯಾವ ರೀತಿ ಸ್ಕಿನ್ ಕೇರ್ ಒಂದು ಪ್ಯಾಕೇಜ್ ಅಲ್ಲಿ ನಿಮ್ಗೆ ರಿಸಲ್ಟ್ ಕೊಟ್ಟಿದೆ ಅದನ್ನು ಕೂಡ ಶೇರ್ ಮಾಡಿದ್ದಕ್ಕೆ ಬೇಕಾದಷ್ಟು ಜನ ಆಲ್ರೆಡಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಯಂಗ್ಸ್ಟರ್ಸ್, ಸೊ ಎಲ್ಲರೂ ಸುಮಾರು ಜನಕ್ಕೆ ಯಂಗ್ಸ್ಟರ್ಸ್ ಯಾತಕ್ಕೆ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಬೇಕು ಅಂತಾರೆ. ಸೊ ಟುಡೇ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ವೈ ಯು ನೀಡ್ ಟು ಪುಷ್ ಯಂಗ್ಸ್ಟರ್ಸ್. ದೇ ವಿಲ್ ಗಿವ್ ಯು ನ್ಯೂ ಐಡಿಯಾಸ್, ಇಲ್ಲ ಅಂತ ಹೇಳಿದ್ರೆ ಒಂದು ನ್ಯೂ ವೇ ನಿಮ್ಗೆ ತೋರಿಸ್ಕೊಡ್ತಾರೆ. ಸೊ ದಟ್ಸ್ ವೈ ಪ್ಲೀಸ್ ಪ್ರಮೋಟ್ ಯಂಗ್ಸ್ಟರ್ಸ್. ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ಆ ಇನ್ಫಾರ್ಮೇಶನ್ ನ ಇನ್ನೂ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಬೋದು, ಯಂಗ್ಸ್ಟರ್ಸ್ ನಿಜವಾಗ್ಲೂ ನಿಮಗೆ ಹೇಳ್ಕೊಡ್ತಾರೆ. ಸೊ ದಟ್ಸ್ ವೈ ಕೀಪ್ ಗೆಟಿಂಗ್ ಯಂಗ್ಸ್ಟರ್ಸ್. ದೇ ವಿಲ್ ಗಿವ್ ಯು ನ್ಯೂ ವೇಸ್, ಇಲ್ಲ ನ್ಯೂ ದಾರಿ. ನಿಮ್ಗೆ ಏನ್ ಬೇಕು ಅದನ್ನ ಡೆಫಿನೆಟ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ಇವನ್ ಇಲ್ಲಿ ನನ್ನ ಪ್ರಕಾರ ಸುಮಾರು ಜನ ನಮ್ಮ ಹಳೆ ಲೀಡರ್ಸ್ ಕೂಡ ಇದ್ದಾರೆ. ದೇ ವಿಲ್ ಆಲ್ಸೋ ಫೈಂಡ್ ಎ ನ್ಯೂ ವೇ. ಸೊ ಥ್ಯಾಂಕ್ ಯು ಭವ್ಯ ಅವರೇ.
So youngsters are leading the way. Sir, So I would that's like the to right way. remove the mask. Yes. ನಾನು ಮಾಸ್ಕ್ ರಿಮೂವ್ ಮಾಡ್ಬಿಡ್ತೀನಿ ಸರ್, ತುಂಬಾ ಜನ ಕೇಳ್ತಿದ್ದಾರೆ. ಅಂಡ್ ಹಾಗೆ ಎಂಡ್ ಆಫ್ ದ ಸೆಷನ್ ತನಕ ತುಂಬಾ ಜನ 800 ಪೀಪಲ್ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ದಿವಸ ಏನ್ ಮಾಡ್ತಿದ್ದೆ, ಮನೇಲಿ ಕುತ್ಕೊಂಡೇ ಪ್ರತಿಯೊಂದನ್ನು ಮಾಡ್ತಾ ಬಂದಿದ್ದೀನಿ. ಕೋವಿಡ್ ಬರೋದಕ್ಕಿಂತ ಮುಂಚೆನೂ ನಂದು ಮೋದಿ ಕೇರ್ನ ವರ್ಕ್ ಫ್ರಮ್ ಹೋಮೇ ಆಗಿದ್ದು. ಸೊ ಇವಾಗ ಪ್ರತಿಯೊಬ್ರು ಮಾಡ್ತಾ ಇರೋದು ಕೊರೋನಾಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ವಿಜಯ್ ಸರ್ ಹೇಳ್ತಾ ಇರ್ತಾರೆ. ಖಂಡಿತ ಅದರಿಂದನೇ ನಮ್ಗೆ ಝೂಮ್ ಕಾಲ್ ಎಲ್ಲಾನು ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಇವಾಗ ಜಸ್ಟ್ ತುಂಬಾ ಜನ ಕೇಳ್ತಾ ಇರೋದ್ರಿಂದ ಈ ಮಾಸ್ಕ್ ಅನ್ನ ನಾನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫೇಸ್ ನ ವಾಶ್ ಮಾಡ್ಲೇಬೇಕು, ಬಟ್ ವೈಪ್ಸ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ. ಇನ್ನೊಂದು ವೈಪ್ ಕೊಡ. ಓಕೆ, ಭವ್ಯ ಅವರು ನೋಡಿ. ಎಸ್ ಸರ್. ಸೊ ಅವರು ಮೇಕಪ್ ವೈಪ್ಸ್ ನ ಯೂಸ್ ಮಾಡಿ ಅದನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಈವನ್ ಇಲ್ಲಿ ಸುಮಾರು ಜನ ಲೇಡೀಸ್ ಯಾರೆಲ್ಲ ಇದ್ದಾರೆ, ಈವನ್ ಇಫ್ ಜೆಂಟ್ಸ್ ಕೂಡ ಯಾರೆಲ್ಲ ಇದ್ದಾರೆ, ನಿಮ್ ಸೆಷನ್ ಅಗೇನ್ ಸೇಮ್ ಕೈಂಡ್ ಆಫ್ ಎ ಸೆಷನ್ ಇಡೋ ಬದಲು ಈ ತರ ಒಂದು ಡಿಫ್ರೆಂಟ್ ಅಪ್ಲಿಕೇಶನ್ ಸೆಷನ್ಸ್ ನ ಇಡಿ, ತುಂಬಾ ಒಳ್ಳೇದು. ರೆಗ್ಯುಲರ್ ಬರೀ ಒನ್ ವೇ ಟಾಕ್ ಆಗೋದಕ್ಕಿಂತ ಈ ತರ ಒಂದು ಅಪ್ಲಿಕೇಶನ್ ಇದ್ದಾಗ ಸುಮಾರು ಜನಕ್ಕೆ ಒಂದು ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಸೆಷನ್ಸ್ ನ ಬೋರಿಂಗ್ ಜಸ್ಟ್ PPT ಕನೆಕ್ಟ್ ಮಾಡಿ ಮಾತಾಡೋ ಬದಲು ಈ ತರ ಒಂದು ಸೆಷನ್ಸ್ ನ ಮಾಡಿ. ಅಪ್ಲಿಕೇಶನ್ ಎಸ್ಪೆಷಲಿ ಸ್ಕಿನ್ ಕೇರ್ ಎಲ್ಲರಿಗೂ ಬೇಕೇ ಬೇಕು. ನೀವೇ ಇವಾಗ ಮಕ್ಳುಗಳಿಗೂ ಕೂಡ ಯೋಚನೆ ಮಾಡ್ತಾ ಇದಾರಂತೆ. ದಟ್ ಶೋಸ್ ದಿ ಇಂಡಸ್ಟ್ರಿ, ಸ್ಕಿನ್ ಕೇರ್ ಇಂಡಸ್ಟ್ರಿ ಅಷ್ಟು ದೊಡ್ಡದಾಗಿದೆ. ಮಕ್ಕಳಿಂದ ಹಿಡಿದು ಈವನ್ ಎಲ್ಡರ್ಲಿ ಪರ್ಸನ್ 80 years ಆಗಿರೋರು ಕೂಡ ನನ್ನ ರಿಂಕಲ್ಸ್ ನ ಕಡಿಮೆ ಮಾಡಬೇಕು ಅಂತ ಹೇಳುವಂತ ಸ್ಟೇಜ್ ಇದು. ಸೊ ಅಂತ ಇದರಲ್ಲಿ ನೀವು ಆರಾಮಾಗಿ ಅಪ್ಲಿಕೇಶನ್ ಮಾಡಿ ಅವರಿಗೆ ಡೈರೆಕ್ಟ್ ಆಗಿ ರಿಸಲ್ಟ್ ತೋರಿಸಿದಾಗ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಅದೇ ಒಂದು ಅಟೆಂಪ್ಟ್. ಅದಕ್ಕೆ ಡೈಲಿ ನಿಮಗೆ ಇವನ್ ಅಪ್ಲಿಕೇಶನ್ ಮಾಡಿ ನಿಮಗೂ ಕೂಡ ಕನೆಕ್ಟ್ ಮಾಡ್ತಾ ಇರೋದು ಒಂದು ಎಕ್ಸೈಟ್ಮೆಂಟ್, ಹಾಗೇನೆ ಒಂದು ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ, ಅದು ಕೂಡ ಕಾಣ್ಬೋದು. ಸೊ ಇವಾಗ ಭವ್ಯ ಅವರ ಸ್ಕಿನ್ ಅಲ್ಲಿ ಯಾವ ರೀತಿ ಮಾಡೋ ಮೀಟಿಂಗ್ಸ್ ಅಲ್ಲಿ ಎಲ್ಲಾನು ಸರ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇತ್ತು ಅಂತಂದ್ರೆ ಇಟ್ ಈಸ್ ಈವನ್ ಈಸಿ ಟು ವಿಥ್ಹೋಲ್ಡ್ ದ ಟೀಮ್ ಅಂಟಿಲ್ ದಿ ಎಂಡ್. ಎಸ್. ಸೊ ಆಡಿಯನ್ಸ್ಗೆ ಬೇಕಾಗಿರೋದನ್ನ ಕನೆಕ್ಟ್ ಮಾಡಿ, ದೇ ವಿಲ್ ಸ್ಟೇ ವಿತ್ ಯು ಫಾರ್ ಕಂಪ್ಲೀಟ್ ಸೆಷನ್ ಆಸ್ ವೆಲ್ ಆಸ್ ಈವನ್ ಫಾರ್ ಎ ಲಾಂಗ್ ಟೈಮ್. ಎಸ್ ಸರ್. ಸೊ ನೋಡ್ತಾ ಇದ್ದೀರಾ, ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಇದನ್ನೇನೋ ಒಂದ್ ಸ್ವಲ್ಪ ಹೊತ್ತು ಬಿಡ್ಬೋದಾಗಿತ್ತು, ಬಟ್ ನಾನ್ ನಿಮ್ಗೆ ಇವಾಗ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಸ್ವಲ್ಪ ಬ್ರೈಟ್ನೆಸ್, ಒಂದು ಗ್ಲೋನೆಸ್ ಕಾಣ್ತಾ ಇದೆ. ಹೌದು ಸರ್. ಇನ್ನೊಂದು ನನ್ನ ಪ್ರಕಾರ ನಿಮ್ಮ ಮುಖದಲ್ಲಿ ಟೈರ್ಡ್ನೆಸ್ ಕಡಿಮೆ ಆಯ್ತು ಅಂತ ಅನಿಸ್ತಾ ಇದೆ. ಯು ಫೀಲ್ ಆಸ್ ಇಫ್ ಒಂದು ಗ್ಲೋನೆಸ್ ಅಲಾಂಗ್ ವಿತ್ ಒಂದು ಫ್ರೆಶ್ನೆಸ್ ಕಾಣ್ತಾ ಇದೆ. 11 years old ಗೆ ಪಿಂಪಲ್ ಇದೆ ಅಂತ ಹೇಳ್ತಾ ಇದ್ದೀರಾ ಯಾರೋ? ಸಾರಿ, ಜಸ್ಟ್ ಟೀ ಟ್ರಿವಲ್ ಹಚ್ಚಿ ಸಾಕು. ನೀಮ್ ರೋಸ್ಮೆರಿ ಪ್ಯಾಕು ಬೇಕಾಗಲ್ಲ, ಬಿಕಾಸ್ ದೇ ಆರ್ ವೆರಿ ಯಂಗ್. ಸೊ ನನ್ನ ಪ್ರಕಾರ ಈ ತರ ಒಂದು ಪ್ಯಾಕ್ ನ ನೀವು ಸಾಯಂಕಾಲದ ಹೊತ್ತು ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಅವಾಗ ಡಲ್ ಆಗಿರುತ್ತೆ. ಸರ್ ನೈಟ್ ಹಚ್ಕೊಂಡ್ ಮಲ್ಗಿದ್ರೆ ಇನ್ನ ಒಳ್ಳೇದು ಸರ್. ನೈಟ್ ಅಲ್ಲಿ ಇನ್ನ ರಿಲ್ಯಾಕ್ಸ್ಡ್ ಆಗಿರುತ್ತೆ ಸ್ಕಿನ್, ರಿಜುವಿನೇಟ್ ಆಗುತ್ತೆ, ಕಂಪ್ಲೀಟ್ ಸ್ಕಿನ್ ರಿಜುವಿನೇಟ್ ಆಗುತ್ತೆ. ಸರ್ ನೋಡಿ, ಸೊ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಫ್ರೆಶ್. ಸೊ ಸ್ಪಾಟ್ಸ್ ಎಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ 100% ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಸ್ಪಾಟ್ಸ್ ಇದೆ ಅಂತಂದ್ರೆ, ಕೆಲವರು ಡಾರ್ಕ್ ಸ್ಪಾಟ್ಸ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀರಾ. ನಮ್ಮ ಆಂಟಿ ಸ್ಪಾಟ್ ಸಿರಮ್ ಏನಿದೆ, ಕ್ಲೆನ್ಸಿಂಗ್ ಟೋನಿಂಗ್ ಆದ್ಮೇಲೆ ಸಿರಮ್ ನ ಎಷ್ಟೋ ಜನ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ, ಜಸ್ಟ್ ತೋರಿಸ್ಬಿಡ್ತೀನಿ. ಇದಕ್ ನಾನು ಇವಾಗ ಮಾಡ್ಕೋತೀನಿ ರೀ, ಸ್ಕಿನ್ ಕೇರ್ ತೋರಿಸ್ತೀನಿ ರೀ ಸಿರಮ್. ಸರ್ ಇಸ್ ಇಟ್ ಓಕೆ ಸರ್? ಸಿರಮ್ ತೋರಿಸ್ಬಿಡ್ಲಾ? ತೋರಿಸಬಹುದು. ಈವನ್ ವಿ ಆರ್ ಆಲ್ಸೋ ಕವರಿಂಗ್ ನೆಕ್ಸ್ಟ್ ವೀಕ್. ಓಕೆ ಸರ್. ಜಸ್ಟ್ ಇವಾಗ ಫೇಸ್ ವಾಶ್ ಆಗಿದೆ. ಸೊ ಫೇಸ್ ಪ್ಯಾಕ್ ತೆಗ್ದಾದ್ಮೇಲೆ ಸ್ಕಿನ್ ಕೇರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಹೇಳಿದೀನಿ ನಿಮ್ಗೆ. ಇವಾಗ ಟೋನರ್ ಆದ್ಮೇಲೆ ಸಿರಮ್ ಹಚ್ಬೇಕು. ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ಟೋನ್ ಮಾಡ್ಕೋತೀನಿ, ನನಗಿಷ್ಟ. ನೀವ್ ಬೇಕಂದ್ರೆ ಅದು ಅವಾಯ್ಡ್ ಮಾಡ್ಬೋದು, ಬಟ್ ಸಿರಮ್ ಹಚ್ಬೇಕು ಅಂದ್ರೆ ಟೋನರ್ ಯೂಸ್ ಮಾಡ್ಲೇಬೇಕು. ಈಗ ನೋಡಿ, ಸಿರಮ್ ತಗೊಂಡಿದ್ದೀನಿ ಡಾರ್ಕ್ ಸ್ಪಾಟ್ಸ್ಗೆ. ಜಸ್ಟ್ ಒಂದೊಂದು ಡ್ರಾಪ್ ಹಿಂಗ್ ಇಟ್ಕೊಳ್ಳಿ ಅಷ್ಟೇ. ಮತ್ತೆ ಇದನ್ನು ಕೂಡ ಅಷ್ಟೇನೆ ನಿಧಾನಕ್ಕೆ ಹಿಂಗೆ ಡ್ಯಾಬ್ ಮಾಡಿ. ಸೊ ಬಿಫೋರ್ ಮೇಕಪ್ ಕೂಡ ಇದನ್ನ ನೀವು ಮಾಡ್ಬೋದು. ಈ ತರ ನಿಮ್ಮ ಡಾರ್ಕ್ ಸ್ಪಾಟ್ಸ್ಗೆ ಹೆಲ್ಪ್ ಆಗುತ್ತೆ. ನನ್ಗಿನ್ನೂ ಒಂದ್ ಸ್ವಲ್ಪ ಪ್ರಾಡಕ್ಟ್ ಹಾಗೆ ಇದೆ ಅಂತ ಅನ್ನಿಸ್ತದೆ ಸ್ಪಿರುಲಿನಾ ಮಾಸ್ಕು, ಬಟ್ ನೀವ್ ಈ ತರ ನಿಮ್ಗೆ ಡೈರೆಕ್ಷನ್ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಿರಮ್ ಹಚ್ಚಾದ್ಮೇಲೆ
ಕ್ಲೀನ್ ಆಗಿ ಮಸಾಜ್ ಮಾಡ್ಕೊಳ್ಳಿ ಸ್ಕಿನ್ ಒಳಗಡೆ, ಪೆನಿಟ್ರೇಟ್ ಆಗ್ಲಿ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ಆಗಿ. ಆಮೇಲೆ ನಾನಿದು ಇವಾಗ ಡೇ ಅಲ್ವಾ, ಹಾಗಾಗಿ ನಾನು ವೈಟ್ನಿಂಗ್ ಕ್ರೀಮ್ ಹಚ್ಕೋತೀನಿ. ಸೊ ವೈಟ್ನಿಂಗ್ ಕ್ರೀಮ್ ಹಚ್ಚಿದೆ ಆದ್ರೆ ಮುಗೀತಂತ ಹೇಳ್ಬೋದು ಸ್ಕಿನ್ ಕೇರ್. ಮತ್ತೆ ಲಿಪ್ ಬಾಮ್ ಹಚ್ಕೊಂಡ್ಬಿಡಿ. ಸೊ ಲಿಪ್ ಬಾಮ್ ಹಚ್ಕೊಂಡ್ಬಿಟ್ರೆ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನು ಫಿನಿಶ್ ಆದಂಗೆ ಲೆಕ್ಕ. ಸೊ ಇದು ನಮ್ಮ ವೈಟ್ನಿಂಗ್ ಕ್ರೀಮ್ ಶ್ಲೋಕಾದು. ಸಿರಮ್ ಆದ್ಮೇಲೆ ಮಾಯಿಶ್ಚರೈಸರ್ ಬಹಳ ಇಂಪಾರ್ಟೆಂಟ್. ಸೊ ಸಿರಮ್ ಬಂದು 3ನೇ ಸ್ಟೆಪ್ ಇಟ್ಕೊಳ್ಳಿ, ಮಾಯಿಶ್ಚರೈಸರ್ ಲಾಸ್ಟ್ ಸ್ಟೆಪ್. ಹಾಕಿ ಯಾವ್ದನ್ನು ತಿಕ್ಕಬೇಡಿ, ನಿಧಾನಕ್ಕೆ ಹಚ್ಕೊಳ್ಳಿ. ಸೊ ದಿಸ್ ಇಸ್ ದ ಸ್ಕಿನ್ ಕೇರ್. ಸೊ ಈ ತರ ನೀವು ಮಾಡ್ಕೊಳ್ಳಿ, ಟೀಮ್ಗೆಲ್ಲಾನು ಹೇಳ್ಕೊಡಿ. ಜಾಸ್ತಿ ಪ್ರಾಡಕ್ಟ್ ರಿವ್ಯೂ ತರ ಡೆಮೋ ತೋರಿಸ್ತಾ ಸಾರಿ ಕಟ್ ಆಯ್ತು, ತೋರಿಸ್ತಾ ನಿಮ್ಗೆ ಪ್ರಾಡಕ್ಟ್ ಬಿಸ್ನೆಸ್ ಕೂಡ ಚೆನ್ನಾಗುತ್ತೆ ಟೀಮ್. ಎಸ್ ಸರ್, ಐ ಆಲ್ ಸೆಟ್. Thank you so much, Manjunath sir, for giving me this wonderful opportunity. Thank you. It's my pleasure.